ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಮ್ಮ SSC ಮತ್ತು RRB ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಗೆಳೆಯರೆ, ನಾವು ಇವತ್ತು ಮ್ಯಾಥ್ಸ್ SSC GD ಕ್ವಶನ್ ಪೇಪರ್ ಪ್ರಶ್ನೋತ್ತರಗಳನ್ನು ಬಿಡಿಸೋಣ. ಅಂದರೆ ಗಣಿತದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ಬಿಡಿಸೋಣ. ಹೆಂಗೆ ಬಿಡಿಸೋಣ ಅಂತಂದ್ರೆ, ಯಾವ ಕ್ವಶನ್ಸನ್ನು ಮೊದಲು ಮಾಡಬೇಕು, ಯಾವ ಕ್ವಶನ್ಸನ್ನು ಬಿಟ್ಟು ಮುಂದೆ ಹೋಗಬೇಕು. ಯಾಕಂತಂದ್ರೆ ನೀವು ಎಲ್ಲ ಕ್ವಶನನ್ನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಂಗಿಲ್ಲ. ನೀವು ಎಂಥ ಕ್ವಶನ್ ಬಿಟ್ಟು ಮುಂದೆ ಹೋಗಬೇಕು, ಎಂಥ ಕ್ವಶನ್ ಮಾಡಬೇಕು ಅಂತ ಅನ್ನೋದು ಮೇನ್ ಎಕ್ಸಾಮಲ್ಲಿ ನಮಗೆ ಚಾಯ್ಸಿಂಗನ್ನು ಮೇನ್ ಇರೋದು. ಅಂದ್ರೆ ಸ್ಕಿಪ್ ಮಾಡೋ ಕ್ವಶನನ್ನು ಹೆಂಗೆ ಸ್ಕಿಪ್ ಮಾಡಿ ಹೋಗಬೇಕು. ಯಾಕಂದ್ರೆ ಒಂದು ಕ್ವಶನ್ಕ್ಕೆ ನೀವು ಟೈಮ್ ಭಾಳ ವೇಸ್ಟ್ ಮಾಡಿದ್ರಂದ್ರೆ ನೀವು ಇನ್ನೂ 2-3 ಕ್ವಶನ್ ಮಾಡೋ ಅಷ್ಟು ಕೆಪಾಸಿಟಿನ ಕಳ್ಕೊಂಡು ಬಿಡ್ತೀರಿ. ಅದಕ್ಕಾಗಿ ವೇಸ್ಟ್ ಮಾಡಬಾರ್ದು ಟೈಮನ್ನು. ಅದೇ ರೀತಿ ನಾನು ಈ ಕ್ವಶನ್ ಹಿಂಗೆ ಮಾಡಬೇಕು, ಈ ಕ್ವಶನ್ ಹಿಂಗೆ ಮಾಡಬೇಕು ಅಂದರೆ ಶಾರ್ಟ್ ಟ್ರಿಕ್ಗಳ ಮೂಲಕ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಈಗ ನಾವು ಡೈರೆಕ್ಟಾಗಿ ಕ್ವಶನ್ಸನ್ನು ಸ್ಟಾರ್ಟ್ ಮಾಡೋಣ. ಇವತ್ತು 1ನೇ ಕ್ವಶನ್ ನೋಡೋಣ. ಇಲ್ಲಿ 1ನೇ ಕ್ವಶನ್ದಾಗ ಏನು ಕೇಳೋಣ, LCM ಆಫ್ 28, 60, 120, 135 ಇದ್ರದ್ದು LCM ತಗೋಬೇಕು. LCMದಾಗ ಏನು ಮಾಡಬೇಕು, ಇವನ್ನ ನೋಡ್ಕೋಬೇಕು ನಾವು ಹೆಂಗದಾವು ಇವ. ನಿಮಗೆ ಗೊತ್ತಿರ್ಬೋದು, ಫ್ಯಾಕ್ಟ್ರೈಸೇಷನ್, ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂತ ಕರೀತಾರೆ. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದ್ರೆ ಈಗ 28 ಐತಲ್ಲ, ನಾನು 28 ಐತೆ ತೊಗೋತೇನೆ. ಇದನ್ನು ಹೆಂಗೆ ಮಾಡಬೇಕು, ಓಡ್ಕೋಬೇಕು. ಹೆಂಗೆ, 7 4 28, 7 ಇಂಟು 4 ಮಾಡ್ಕೋತೇನೆ. 7 ಇಂಟು 4 ಮಾಡಿದ್ರೆ ಇದನ್ನು ಹೆಂಗೆ ಓಡ್ಕೋಬೇಕು. ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಅಂದರೆ ಹೆಂಗೆ ಹೊಡಿತಾರೆ ಅಂದ್ರೆ 2 ಸ್ಕ್ವೇರ್ ಇಂಟು 7 ಅಂತ ಮಾಡ್ಕೋಬೋದು. ಇದನ್ನು ಅಂದ್ರೆ 2 ಅಂದರೆ 2 ಸ್ಕ್ವೇರ್, 4 ಅಂದ್ರೆ 2 ಸ್ಕ್ವೇರ್ ಆಗ್ತದೆ. ಹೌದಾ? ಈಗ ಇನ್ನೊಂದು ನೋಡ್ರಿ, ಇನ್ನು 60 ಐತಿ. 60 ಹಂಗೆ ಹೊಡ್ಕೋತೀವಿ ನಾವು. 15 4 60. 15 4 60, 4 ಇಂಟು 15 ಅಂತ ಹೊಡ್ಕೋಬೋದು. ಈ 15 ಮತ್ತೆ ಹೊಡಿಬೋದು. ಹೆಂಗೆ, ಈ 2 ಸ್ಕ್ವೇರ್ ಒಂದು ಆಗ್ತದೆ, 4 ಇದು 2 ಸ್ಕ್ವೇರ್ ಆಯಿತು, ಇಂಟು 5 ಇಂಟು 3 ಆಗ್ತದೆ. ಹೌದಾ? ಇದು 5 ಇಂಟು 3 ಆಗ್ತದೆ. ಓಕೆ, ಈಗ ಇನ್ನೇನು ಮಾಡೋಣ, ಮುಂದಿನ ನೋಡ್ರಿ, 120 ಐತಿ. 120 ಐತಿ. ಇದನ್ನು 15 ಇಂಟು 8, 15 8 120. ಇದನ್ನು 8 ಅಂತ ತೊಳ್ಕೊತೀವಿ. 8 ಇಂಟು 15 ಅಂತ ತೊಳ್ಕೊತೀವಿ. ಇದೀಗ ಏನಾಯ್ತು, ಇದು 2 ಕ್ಯೂಬ್ ಆಗ್ತದೆ. 8 ಇದ್ದದ 2 ಕ್ಯೂಬ್ ಆಗ್ತದೆ, ಇಂಟು 15 ಅಂದರೆ 3 ಇಂಟು 5 ಆಗ್ತದೆ. ಹೌದಾ? 5 ಇಂಟು 3 ಅನ್ನು 1, 3 ಇಂಟು 5 ಅಂದ್ರೆ 1. ಹಿಂಗೆ 15 9 135. ಹಾಗಾದ್ರೆ ಇದು 135 ಹೆಂಗೆ ಹೊಡಿಬೋದು ಅಂತಂದ್ರೆ 9 ಇಂಟು 15. ಈ 9ನ್ನು 3 ಸ್ಕ್ವೇರ್ ಅಂತ ಬರ್ಕೋತೀನಿ ನಾನು. ಆನಂತರ 15ನ್ನು 3 ಇಂಟು 5 ಅಂತ ಹೊಡ್ಕೋತೇನೆ. ಈಗ ನಾವು LCMದಾಗ ಏನು ಮಾಡ್ಬೇಕಂತಂದ್ರೆ, ಯಾವಾಗಲೂ LCM ತೊಗೋಬೇಕಾದ್ರೆ ಯಾವಾಗಲೂ ನಾವು LCM ಏನಾಗ್ತದೆ ಅಂದರೆ, ದೊಡ್ಡ ಸಂಖ್ಯೆಗಳನ್ನ ಎಲ್ಲ ಪ್ರೈಮ್ ಫ್ಯಾಕ್ಟರ್ಗಳನ್ನ ಕನ್ಸಿಡರ್ ಮಾಡಬೇಕು ಮತ್ತು ಘಾತಗಳು ದೊಡ್ಡ ಇರಬೇಕು. ಇದನ್ನು ನಾನು LCM ಕ್ಲಾಸಲ್ಲಿ ಚಾಪ್ಟರ್ ವೈಸ್ ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ನಾನು ಪೂರ್ತಿ LCM ಚಾಪ್ಟರನ್ನು ಹೇಳಿದ್ದೀನಿ. ಎಲ್ಲರೂ ನೋಡ್ಬೋದು ಅಲ್ಲಿ ಹೋಗಿ. ಒಂದು ಚಾಪ್ಟರ್ ವೈಸ್ ಕ್ಲಾಸಲ್ಲಿ LCM HCF 2 ಕ್ಲಾಸ್ ಮಾಡಿದ್ದೀನಿ. ಇನ್ನೂ ಒಂದು ಕ್ಲಾಸ್ ಮಾಡಬೇಕು. ಯಾರು ನೋಡ್ತಿಲ್ಲ, ಅದಕ್ಕೆ ಮಾಡಿಲ್ಲ. ಈಗ ನೋಡ್ಬೋದು ನೀವು ಎಲ್ಲ LCMನ್ನು ತೆಗಿಬೇಕಲ್ಲ. ಈಗ ನಾವೇನು ಮಾಡ್ಬೇಕೀಗ, ಇದ್ರೊಳಗೆ ಕನ್ಸಿಡರ್ ಮಾಡಿರಿ. ಹೆಂಗೆ ಕನ್ಸಿಡರ್ ಮಾಡ್ಬೇಕು, ಘಾತಗಳು ದೊಡ್ಡ ಇರಬೇಕು. ಈಗ 3 ಐತೆ, 3 ಪ್ರೈಮ್ ಫ್ಯಾಕ್ಟರ್ ಇಲ್ಲಿ ನೋಡ್ರಿ, ಇಲ್ಲೂ 3 ಐತಿ. ಇದನ್ನು ಕೂಡಿಸ್ಬೋದು ನಾವು. ಇಲ್ಲಿ ಇನ್ನೂ ಹಿಂಗೆ ಬರ್ಕೋಬೋದು. ಇದನ್ನು ಇನ್ನೂ ಕಂಟಿನ್ಯೂ ಆಗಿ ಹಿಂಗೆ ಬರಿಬೋದು. 3 ಕ್ಯೂಬ್ ಹೆಂಗೆ ಬರಿಬೋದು ಅಂದರೆ 3 ಕ್ಯೂಬ್ ಇಂಟು 5 ಅಂತಲೂ ಬರಿಬೋದು ಇದನ್ನು. ಹೌದಾ? ಹಾಗಾದ್ರೆ ಈಗ ನೋಡ್ರಿ, ಇಲ್ಲಿ 3 ಕ್ಯೂಬ್, 3 ಕ್ಯೂಬ್ ದೊಡ್ಡದೈತಿ. ಇಲ್ಲಿ 3 1 ಐತಿ, ಇಲ್ಲಿ 3 1 ಐತಿ. ಆದರೆ ಇಲ್ಲಿ 3ಗಳು 3 ಅದಾವೆ. ಹಾಗಾಗಿ ಯಾವ್ದು ತೊಗೋಬೇಕು ನಾವು, ದೊಡ್ಡದಿದ್ದು ಕನ್ಸಿಡರ್ ಮಾಡ್ಬೇಕು. ಹಾಗಾದ್ರೆ 3 ಕ್ಯೂಬ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಂಟು ಆತ. ಇನ್ನು 2 ತೊಗೋತೀವಿ. 2 ಕ್ಯೂಬ್, ಇದು 2 ಸ್ಕ್ವೇರ್ ಐತೆ. 2 ಕ್ಯೂಬನ್ನು ಕನ್ಸಿಡರ್ ಮಾಡಬೇಕು. ದೊಡ್ಡದು LCM ಇದ್ದಾಗ ದೊಡ್ಡದನ್ನು ಕನ್ಸಿಡರ್ ಮಾಡ್ಬೇಕು ನಾವು. ಹಾಗಾಗಿ 2 ಇಂಟು ಸ್ಕ್ವೇರ್ ಆಗ್ತದೆ. ಇಂಟು ಈಗ ಇನ್ನು ಉಳಿದದ್ದು ಯಾವುದು, 5 ಒಂದು ಉಳಿತು, 7 ಒಂದು ಉಳಿತು. ಹಾಗಾದ್ರೆ 7 ಇಂಟು 5 ಅಂತ ಮಾಡ್ಕೋತೇನೆ ನಾನು. ಇಷ್ಟು ಮಾಡಿದ್ರೆ ಅರ್ಧ ಕೆಲಸ ಮುಗ್ದಂಗೆ. ಈಗಿನ್ನು ಡೈರೆಕ್ಟ್ ಗುಣಿಸಿಟ್ರೆ ಆನ್ಸರ್ ಸಿಗ್ತದೆ ನಮಗೆ. ಇದನ್ನು ಡೈರೆಕ್ಟಾಗಿ ಗುಣಿಸಿಟ್ಬಿಡೋನು, ಆನ್ಸರ್ ಸಿಗ್ತದೆ. ಏನಿಲ್ಲ, ಭಾಳ ಅಷ್ಟು ಟಫ್ ಇರೋಂಗಿಲ್ಲ. ಜಲ್ದಿ ಮಾಡಬೇಕು ಇಂಥ ಕ್ವಶನನ್ನು ಆದಷ್ಟು. ಈಗ 3 ಕ್ಯೂಬ್ ಅಂದ್ರೆ 27 ಆಗ್ತದೆ. ಇಂಟು 2 ಸ್ಕ್ವೇರ್ ಅಂದರೆ ಎಷ್ಟಾಗ್ತದೆ, 4 ಆಗ್ತದೆ. ಆನಂತರ ಇಲ್ಲಿ 7 ಐತಿ, ಇಲ್ಲಿ 8 ಐತಿ, 5 ಐತಿ. ಇಂಟು 5. ಇದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇನ್ನು ನಾವು ಮಲ್ಟಿಪ್ಲೈ ಮಾಡೋದನ್ನು ಇಲ್ಲಿ ಇದನ್ನು ನೋಡ್ಕೊಳ್ರಿ, ಇಲ್ಲಿ ಆಪ್ಷನ್ಸನ್ನು ನೋಡ್ಕೊಳ್ರಿ. ಇಲ್ಲಿ 6 ಐತಿ. ಅಂದರೆ ಬಿಡಿಸ್ತಂದಾಗ ಎಲ್ಲವೂ ಡಿಫ್ರೆಂಟ್ ಅದಾವೆ. ಹೌದಾ?
ಬಿಡಿಸಿ ತಂದಾಗ ಡಿಫ್ರೆಂಟ್ ಇದ್ದರೆ ನಾವು ಯೂನಿಟ್ ಡಿಜಿಟ್ ಮೆಥಡನ್ನು ಹಾಕ್ಬೋದು. ಅದರಿಂದ ನಮ್ಗೆ ಟೈಮ್ ಸೇವ್ ಆಗ್ತದೆ. ಇದನ್ನೆಲ್ಲ ಮಲ್ಟಿಪ್ಲೈ ಮಾಡೋಕ್ಕಾಗಂಗಿಲ್ಲ. ಈಗ ನೋಡಿರಿ, ನಾನೇನು ಮಾಡ್ತೀನಿ, ಮೊದಲು 7ಕ್ಕೆ ಒಂದು ನಿಮಿಷ. ಓಕೆ, ನಾನೇನು ಮಾಡ್ತೀನಿ, 7 × 4 ಮಾಡ್ತೀನಿ. 7 × 4 ಮಾಡಿದ್ರೆ ಎಷ್ಟಾಗುತ್ತೆ? 7 4 28. 28 ಸಿಗುತ್ತಾ? 28ದಾಗ 8 ಅಂಕನ ಅಷ್ಟೇ ಇಟ್ಕೋತೇನೆ. ಈ 8 ಬಿಡಿಸಿ ತಂದಾಗೈತಲೆ ಅದನ್ನು ಅಷ್ಟೇ ಇಟ್ಕೋತೇನೆ. ಈಗೇನು ಮಾಡಬೇಕು, ಈ 8ಅನ್ನು ಇದಕ್ಕೆ ಹೋಗಿ ಮಲ್ಟಿಪ್ಲೈ ಮಾಡಿರಿ. 8 7 ಏನಾಗ್ತೈತಿ? 8 × 7 ಮಾಡಿದ್ರೆ ಎಷ್ಟಾಗ್ತದೆ? 56 ಆಗ್ತದೆ. ಈಗ ಇಲ್ಲಿ ಬಿಡಿಸಿ ತಂದಾಗ ಇದನ್ನು ಅಷ್ಟೇ ಇಟ್ಕೋತೇನೆ. 5 ಬಿಟ್ಬಿಟ್ರಿ, 5. ಈಗ ಉಳಿದದ್ದು ಏನದ? ಈಗ ಉಳಿದಿದ್ದು 6 ಉಳಿತು. ನಮ್ಗೆ ಬಿಡಿಸಿ ತಂದಾಗ 6 ಉಳಿತು. ಈ 6ಅನ್ನು ಇದಕ್ಕೆ ಓಲ್ಡ್ ಮಲ್ಟಿಪ್ಲೈ ಮಾಡಿರಿ. ಎಷ್ಟಾಯ್ತು? 6 5 30. ಈಗ 6 5 30 ಆತ. ಈಗ ನಮ್ಗೆ ಲಾಸ್ಟಿಗೆ ಬಿಡಿಸಿ ತಂದಾಗ ಏನು ಬಂತು? 0 ಬಂತು. ಹಾಗಾದ್ರೆ 0 ಲಾಸ್ಟಿಗೆ ಇರಬೇಕು. ನಮ್ಗೆ 0 ಇರೋದು ಯಾವುದು? ಎರಡನೇ ಆಪ್ಷನ್. ಹಾಗಾದ್ರೆ ಇದು ಆನ್ಸರ್. ನೀವು ಪೂರ್ತಿ ಮಲ್ಟಿಪ್ಲೈ ಮಾಡೋಕತ್ತಂದ್ರೆ ಭಾಳ ಟೈಮ್ ತಿಂತದೆ. ಅದಕ್ಕೂ 1 ನಿಮಿಷ ಟೈಮ್ ಕೊಡಬೇಕಾಗ್ತದೆ. ಅಷ್ಟು ಕೊಡೋ ಬದಲಿ ನೀವು ಈಗ ಬಿಡಿಸಿ ತಂದಾಗ ಯೂನಿಟ್ ಡಿಜಿಟ್ ಮೆಥಡನ್ನು ಹಾಕಿದ್ರೆ ಭಾಳ ಈಸಿಯಾಗಿ ಮಾಡ್ಬೋದು. ಮತ್ತು ಇನ್ನೊಂದು ಟೆಕ್ನಿಕ್ ಹೇಳ್ತೀನಿ ನಾನು. ಯಾವಾಗೂ 5 ಬಂದಾಗ ಮಲ್ಟಿಪ್ಲೈ 5 ಇದ್ದಾಗ, ಅದ್ರ ಜೊತೆ ಮಲ್ಟಿಪ್ಲೈ 5 ಇದ್ದಾಗ ಕಡೆ ಬಿಡಿಸ್ತಾನೆ 5 ಇರಬೇಕು ಅಂದ, ಇಲ್ಲ 0 ಇರಬೇಕು ಅಂದ, ಎರಡೇ ಇರ್ತಾವೆ. 5 ಇರಬೇಕು ಅಂದ, ಇಲ್ಲ ಏನಾಗ್ತೈತಿ? 0 ಇರ್ತೈತಿ. ನೀವು ತಿಳ್ಕೊಂಡೇ ಬಿಡ್ಬೇಕು. ಇಲ್ಲಿ ಮಲ್ಟಿಪ್ಲೈ 5 ಐತಿ ಅಂದ್ರೆ 5 ಇರ್ತೈತಿ ಅಂದ, 0 ಇರ್ತೈತಿ ಅಂದ. ಹಾಗಾದ್ರೆ ಆನ್ಸರ್ ನಮ್ಗೆ ಇಲ್ಲಿ 5 ಅಂತೂ ಎಲ್ಲೂ ಕೊಟ್ಟೇ ಇಲ್ಲ. ಹಾಗಾದ್ರೆ 0 ಒಂದು ಐತಿ. ಹಾಗಾದ್ರೆ ಆನ್ಸರ್ 2. ಇಷ್ಟು ಮಾಡೋಕೆ ಹತ್ತಂಗಿಲ್ಲ, ಇದನ್ನು ಮಾಡೋಕೆ ಹತ್ತಂಗಿಲ್ಲ. ನಮಗೆ ಈ 5 ಒಂದು ಇತ್ತಂದ್ರೆ 0 ಇರ್ತೈತಿ ಒಂದು, ಇಲ್ಲಕ 5 ಇರ್ತೈತಿ ಒಂದು. ಎರಡು ಥರ ಆನ್ಸರ್ ಮಾಡ್ಬೋದು. ಈ ರೀತಿ ಮಾಡ್ಬೇಕು ನಾವು. ಈಗ ನೆಕ್ಸ್ಟ್ ಕ್ವೆಶನ್ ನೋಡ್ರಿ. ಇಲ್ಲಿ ಈ ಕ್ವೆಶನ್ದಾಗ ಏನು ಹೇಳ್ಯಾನ? ಇನ್ ಎಕ್ಸಾಮಿನೇಷನ್ ದೇರ್ ವಿಲ್ ಬಿ 3 ಪೇಪರ್ಸ್. 3 ಪೇಪರ್ ಅದಾವೆ. ಪರೀಕ್ಷೆಯೊಂದರಲ್ಲಿ ಗಣಿತದ 3 ಪತ್ರಿಕೆಗಳದಾವ, ಇಂಗ್ಲೀಷದ 2 ಪತ್ರಿಕೆಗಳದಾವ, ವಿಜ್ಞಾನದ ಪತ್ರಿಕೆಗಳು 1 ಪತ್ರಿಕೆ ಇತ್ತು. ಎಲ್ಲ ಪತ್ರಿಕೆಗಳು 100 ಅಂಕ ಅದಾವೆ. ಎಲ್ಲ ಪತ್ರಿಕೆನೂ 100 ಅಂಕಕ್ಕೂ ಸಮ ಅದಾವ ಅಂದಂಗೆ ಅರ್ಥ. ಅಂದ್ರೆ ಏನು ಚೇಂಜಸ್ ಆಗಂಗಿಲ್ಲ. ಗಣಿತದಲ್ಲಿ 60%, 70%, ಇಂಗ್ಲೀಷ್ನಾಗ, ವಿಜ್ಞಾನದಾಗ 50% ಗಳಿಸ್ತಾನೆ. ಹಾಗಾದ್ರೆ ಅವನ್ನ ಶೇಕಡಾವಾರು ಕಂಡುಹಿಡಿ ಅಂತಾನೆ. ಏನಿಲ್ಲ, ಅವ ಮ್ಯಾಥ್ಸ್ ಬರ್ಕೋತೇನೆ ನಾನು. ಅಂತ ಬದಲಿನ ಬರ್ಕೊಂಡು ಎಸ್ದ ಏನು ಕೊಟ್ಟನಲ್ಲ ಅದನ್ನು ಬರ್ಕೊಂಡು, ಈ ಮ್ಯಾಥ್ಸ, ಇಂಗ್ಲೀಷ ಮತ್ತು ಸೈನ್ಸ್ ಅಂದರೆ ಅಂತ ಬರ್ಕೋತೇನೆ. ಅವು ಮ್ಯಾಥ್ಸ್ದು ಎಷ್ಟು ಪೇಪರ್ ಅದಾವೆ? ನಮ್ಗೆ ಇಲ್ಲಿ 3 ಪೇಪರ್ ಅದಾವೆ ನೋಡ್ರಿ. ಮ್ಯಾಥ್ಸ್ದು 3 ಪೇಪರ್ ಅದಾವೆ. 3 × ಇಷ್ಟು ಹಾಕ್ಬೋದು. ಆನಂತರ ಇಂಗ್ಲೀಷಿಗೆ 2 ಪೇಪರ್ ಅದಾವೆ. ಹಾಗಾದ್ರೆ 2 ಬರ್ಕೋತೇನೆ. ಆನಂತರ ವಿಜ್ಞಾನದ 1 ಪೇಪರ್ ಐತಿ. ಹಾಗಾದ್ರೆ 1 ಬರ್ಕೊಂಡು, ಇವು ಎಲ್ಲವೂ 100 ಮಾರ್ಕ್ಸಿನವು ಅದಾವೆ. ಎಲ್ಲವೂ ಸೇಮ್ ಅದಾವೆ. ಹಾಗಾದ್ರೆ ನಮ್ಗೆ 100 ಮಾರ್ಕ್ಸಿಂದ ಏನು ಅವಶ್ಯಕತೆ ಇರೋಂಗಿಲ್ಲ ಇಲ್ಲಿ. ಹಾಗಾಗಿ ಭಾಳ ಏನು ಡಿಫ್ರೆನ್ಸ್ ಬರೋಂಗಿಲ್ಲ ನಮಗೆ. ಇದ್ರ ಮೇಲೆ ನಾವು ಬಿಡಿಸ್ಬೋದು. ಈಗ 100 ಮಾರ್ಕ್ಸದ್ದು ಕನ್ಸಿಡರ್ ಮಾಡಲಿಲ್ಲ ನಡೀತದೆ. ಈಗ 100 ಅಂಕಗಳು ಎಲ್ಲವಕ್ಕೂ ಸೇಮ್ ಅದಾವೆ. ಯಾಕಂದರೆ ಇಲ್ಲೆಲ್ಲೇ ಮ್ಯಾಥ್ಸಕ್ಕೆ ಬೇರೆ ಅಂಕ, ಇಂಗ್ಲೀಷಕ್ಕೆ ಬೇರೆ ಅಂಕ, ಒಟ್ಟು ಅಂಕಗಳು ಬೇರೆ ಇದ್ದು ಅಂದ್ರೆ ನಾವು ಕನ್ಸಿಡರ್ ಮಾಡ್ಬೋದಾಗಿತ್ತು. ಬಟ್ ಇಲ್ಲಿ ಕನ್ಸಿಡರ್ ಮಾಡೋಕೆ ಹತ್ತಂಗಿಲ್ಲ. ಎಲ್ಲವೂ ಒಂದೇ ಸೇಮ್ ಅದಾವೆ. ಯಾಕಂದ್ರೆ ಕ್ಯಾನ್ಸಲ್ ಆಗಿ ಹೋಗ್ತದೆ ಎಲ್ಲ ಕಡೆ ಒಂದೇ ಸೇಮ್ ಇತ್ತಂದ್ರೆ. ಈಗ ಗಣಿತದೊಳಗೆ 60%. ಓಕೆ, ಈಗ ಇನ್ನೊಂದು ಇದ್ರೊಳಗೆ 70%, ಈಗ 50%. ಸೈನ್ಸ್ದಾಗ 50% ತೊಗೋತಾನೆ. ಇದನ್ನು ನಾವೀಗ ಮಲ್ಟಿಪ್ಲೈ ಮಾಡೋಣ. ಏನು ಭಾಳ ಇಲ್ಲ, ದೊಡ್ಡ ಕೆಲಸ. 63 ಎಷ್ಟಾಗತ್ತೆ? 180%. ಅಂದರೆ ಪರ್ಸೆಂಟ್ ಬಿಟ್ಬಿಡ್ರಿ, ಪರ್ಸೆಂಟ್ ಕ್ಯಾನ್ಸಲ್ ಆಗ್ತದೆ, ಬಿಟ್ಬಿಡ್ರಿ ಈಗ. ಓಕೆ, 180 ಆಗ್ತದೆ. 7 2 14, 140 ಆಗ್ತದೆ, 50 ಆಗ್ತದೆ. ಇವೆಲ್ಲವೂ ಕೂಡಿಸ್ರಿ. ಎಲ್ಲ ಕೂಡಿಸಿದ್ರೆ ಎಷ್ಟಾಗ್ತದೆ? 180 + 40 ಸೇರಿಸಿ 220 + 320 + 50 370 ಆಗ್ತದೆ. ಇದು ಟೋಟಲ್ 370 ಆಯ್ತು ನಮಗೆ. ಟೋಟಲ್ 370 ಆಯ್ತು. ಬಟ್ ನಮಗೇನು ಬೇಕಾಗಿತ್ತು? ಈಗ ಅವ್ನು ಕಂಡುಹಿಡಿ ಅಂದದ್ದು ಎಲ್ಲ ಪತ್ರಿಕೆಗಳು ಒಟ್ಟು ಶೇಕಡಾವಾರು ಅಂತ ಕೇಳ್ಯಾನ. ಎಲ್ಲ ಪತ್ರಿಕೆಗಳದ್ದು ಶೇಕಡಾವಾರು. ಬಟ್ ಇಲ್ಲಿ ಎಲ್ಲ ಪತ್ರಿಕೆಗಳು ಎಷ್ಟು ಅದಾವು? ಟೋಟಲ್ ಪತ್ರಿಕೆಗೆ ಎಷ್ಟು ಅದಾವೆ? 6 ಅದಾವೆ. 6ಅನ್ನು ಇದಕ್ಕೆ ಡಿವೈಡ್ ಮಾಡಿದ್ರೆ ನಮಗೆ ಟೋಟಲ್ ಸಿಗ್ತದೆ. ಟೋಟಲ್ ಒಟ್ಟು ಶೇಕಡಾವಾರು ಟೋಟಲ್ ಸಿಗ್ತದೆ ನಮಗೆ. ಟೋಟಲ್ = ಏನು ಮಾಡ್ಬೇಕೀಗ? 370 ಡಿವೈಡೆಡ್ ಬೈ ಇದೇನೈತಲ್ಲ ಇದನ್ನು ಕೂಡಿಸ್ರಿ. ಎಲ್ಲ ಎಷ್ಟಾಗ್ತೈತಿ? 6 ಆಗ್ತದೆ. ಆ 6ಅನ್ನು ಇದಕ್ಕೆ ಡಿವೈಡ್ ಮಾಡಿರಿ. ಈಗ ಏನಾಗ್ತದೆ?
6 ಒಂದಲೇ 6 ಆರಲೆ 36, 1 ಉಳಿತು 10 ಆಯ್ತು. ಮತ್ತೆ 6 ಒಂದಲೇ 6 ಎಷ್ಟು ಉಳಿತು 4 ಉಳಿತು 40 ಆಯ್ತು. 6 ಆರಲೆ 36. ಹಂಗಾದ್ರೆ ಇಲ್ಲಿ ನೋಡಿರಿ 61.6 ಎಲ್ಲಿತ್ತು ನೋಡಿರಿ, 2 ಜಾಗದಾಗ ಬಂದೈತಿ. ಬಟ್ ಒಂದು ಜಾಗದಾಗ ಐತಿ 60.67 ಐತಿ ಇಲ್ಲಿ. ಬಟ್ 61.67 ಬರ್ಬೇಕಲ್ಲ, ನಾವು 6 ಬರ್ಬೇಕಲ್ಲ, ಹಾಗಾಗಿ ಆನ್ಸರ್ ಇದೆ. ಈಗ ಹಾಕಿದ್ರೆ ಮುಂದೆ ಹೋಗೋದು ಆಪ್ಷನ್ ನೋಡ್ಕೊತಿರ್ಬೇಕು ಯಾವಾಗಲೂ ನಾವು. ಆನ್ಸರ್ 3ನೇದಾಗ್ತದೆ 61.67 ಅನ್ನಂಗೆ ಅರ್ಥ. ಇದು ಭಾಳ ಈಜಿ ಇರ್ತಾವೆ ಕ್ವಶನ್ಸ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಾರಲ್ಲ ಅಷ್ಟು ಬೆನಿಫಿಟ್ ಆಗ್ತದೆ. ಆದಷ್ಟು ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡಿರಿ, ಹೆಚ್ಚು ಕ್ವಶನ್ ಬಿಡ್ಸೋಕೆ ಟ್ರೈ ಮಾಡಿರಿ. ಆಮೇಲೆ ನಿಮ್ಗೆ ಆಟೋಮೆಟಿಕ್ಕಾಗಿ ಈ ಕ್ವಶನ್ ಹಿಂಗೆ ಮಾಡಬೇಕಲ್ಲ ಅಂತ ಗೊತ್ತಾಗ್ತದೆ. ಮತ್ತು ಮ್ಯಾಥ್ಸಿಗೆ ಹೆಚ್ಚು ಒತ್ತು ಕೊಡ್ಬೇಕು ನೀವು. ಹೆಚ್ಚು ಯಾಕಂತಂದ್ರೆ ಜಿ ಡಿ ಒಳಗೆ ಎಲ್ಲ ಕ್ವಶನ್ಸ್ ಏನಾಗ್ತಾವೆ ಅಂತಂದ್ರೆ ರೀಸನಿಂಗಲ್ಲಿ ಎಲ್ಲರೂ ಸ್ಕೋರ್ ಮಾಡ್ತಾರೆ, ಅದರಲ್ಲಿ ಯಾರೂ ಡಿಫ್ರೆನ್ಸ್ ಮಾಡೋಕೆ ಬರೋಂಗಿಲ್ಲ. ಬಟ್ ಮ್ಯಾಥ್ಸ್ ಒಳಗೆ ಡಿಫ್ರೆನ್ಸ್ ಆಗ್ತೈತಿ. ಅದಕ್ಕೆ ನೀವು ಹೆಚ್ಚು ಚೆನ್ನಾಗಿ ಪೋಸ್ಟ್ ಪಡ್ಕೋಬೇಕಂದ್ರೆ ಮ್ಯಾಥ್ಸನ್ನು ಟಾರ್ಗೆಟ್ ಮಾಡಲೇಬೇಕಾಗ್ತದೆ. ಈಗ ನೋಡಿರಿ, ಈ ಕ್ವಶನ್ದಾಗ ಏನು ಹೇಳ್ಯಾನ, ಒಂದು ಸಂಖ್ಯೆಯನ್ನು ಮೊದಲು 15% ಕಡಿಮೆ ಮಾಡಿ ಮತ್ತು ನಂತರ 20% ಹೆಚ್ಚಿಸಲಾಗಿದೆ ಅಂತ. ಈಗ ಹೀಗೆ ಪಡೆದ ಸಂಖ್ಯೆಯು ಮೂಲ ಸಂಖ್ಯೆಗಿಂತ 78 ಹೆಚ್ಚಾಗಿದೆ. ಹಾಗಾದರೆ ಮೂಲ ಸಂಖ್ಯೆ ಯಾವುದು ಅಂತ ಕಂಡುಹಿಡಿಯತಾನೆ. ಈಗೇನು ಮಾಡ್ಬೇಕು ನಮಗೆ, ಇಲ್ಲಿ ಕೊಟ್ಟಾನ 15% ಅಂದರೆ ಏನು ಬರ್ಕೊಳ್ರಿ, 15% ಈಕ್ವಲ್ ಟು ಇದೇನು ಮಾಡ್ಯಾನು, ಡಿಕ್ರೀಸ್ ಮಾಡ್ಯಾನ ಅಂದರೆ ಕಡಿಮೆ ಮಾಡ್ಯಾನ. 15% ಅದು ಫ್ರ್ಯಾಕ್ಷನ್ ವ್ಯಾಲ್ಯೂ ನಮ್ಗೆ 3/20 ಅಂತ ಗೊತ್ತದ. ಈ ಫ್ರ್ಯಾಕ್ಷನ್ಸ್ ವ್ಯಾಲ್ಯೂ ಭಾಳ ಇಂಪಾರ್ಟೆಂಟ್ ಇವು, ಪರ್ಸೆಂಟೇಜ್ ಇದು. ಇದರಿಂದ ನಮ್ಗೆ ಭಾಳ ಜಲ್ದಿ ಕ್ಯಾಲ್ಕುಲೇಷನ್ ಮಾಡೋಕೆ ಟೈಮ್ ಸಿಗ್ತದೆ. ಅಂದ್ರೆ ಅರ್ಧಂಬರ್ಧ ಕ್ಯಾಲ್ಕುಲೇಷನ್ ಕಡಿಮೆ ಆಗ್ತದೆ ಇದರಿಂದ. ಡಿಕ್ರೀಸ್ ಆಗತ್ತೆ ಅಂತಂದ್ರೆ ನಾನು ಮೈನಸ್ ಬರ್ಕೋತೇನೆ. ಇನ್ನು 20% ಅಂದ್ರೆ ಏನಾಗ್ತದೆ, 1/5 ಆಗ್ತದೆ. ಇದು ಪ್ಲಸ್ದಾಗ ತೊಗೋತಾನೆ, ಯಾಕಂತಂದ್ರೆ ಇದು ಇನ್ಕ್ರೀಸ್ ಆಗತ್ತೈತಿ. ಈಗ ನಾವೇನು ಮಾಡಬೇಕು, ಒರಿಜಿನಲ್ ವ್ಯಾಲ್ಯೂ ಆನಂತರ ನ್ಯೂ ವ್ಯಾಲ್ಯೂ ಅಂತ ಬರ್ಕೋತೇನೆ. ನ್ಯೂ ವ್ಯಾಲ್ಯೂ ಅಂತಂದು ಒರಿಜಿನಲ್ ವ್ಯಾಲ್ಯೂ ನ್ಯೂ ವ್ಯಾಲ್ಯೂ ಅಂತ ಬರ್ಕೋತೀವಿ. ಏನಾಗ್ತದೆ ಅಂದರೆ ಮೊದಲು ಎಷ್ಟಿತ್ತು ಅಮೌಂಟ, ಈಗ ಎಷ್ಟಾಗೈತಿ. ಒರಿಜಿನಲ್ ನಂಬರ್ ಹಿಂಗೆ ಬರ್ಕೋತೀನಿ ತಡ್ರಿ. ಇದು ಒರಿಜಿನಲ್ ನಂಬರ ರೇಷಿಯೋ ತಕ್ಕೋಬೇಕು. ರೇಷಿಯೋ ಮೆಥಡನ್ನು ಭಾಳ ಇಂಪಾರ್ಟೆಂಟ್ ಇರೋದು. ಒಂದು ನಂಬರನ್ನು ಫಸ್ಟ್ ಡಿಕ್ರೀಸ್ ಮಾಡ್ತಾನೋ ಆನಂತರ ಮತ್ತೆ ಇನ್ಕ್ರೀಸ್ ಮಾಡ್ತಾನಲ್ಲ, ಇದು ಒರಿಜಿನಲ್ ನಂಬರ್. ಇದು ನ್ಯೂ ನಂಬರನ್ನು, ಅಂದರೆ ಈ ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಮಾಡಿದ ನಂತರ ಏನು ಸಿಗ್ತೈತಿಲ್ಲ ಅದು ನ್ಯೂ ನಂಬರ್. ಹೀಗಾಗಿ ಈಗ ಇದ್ರೊಳಗೆ ಅವು ಏನು ಮಾಡ್ಬೇಕೀಗ, ಇಲ್ಲಿ ನೋಡಿರಿ, ಇದು ಒರಿಜಿನಲ್ ಕೆಳಗಿರೋದು ಯಾವಾಗಲೂ ಒರಿಜಿನಲ್ ಇರ್ತದೆ. ಅಂದ್ರೆ ಮೇನ್ ಫಸ್ಟಕ್ಕೆ ಯಾವುದು ಇದು ಕೆಳಗಿದ್ದಾಗ ಅದೇ ಒರಿಜಿನಲ್ ಇರ್ತೈತೆ. ಹಾಗಾಗಿ 20 ಐತಿ, 20ರಾಗ 3 ಮೈನಸ್ ಮಾಡ್ತಾನೆ, ಅವಾಗ ಏನಾಗ್ತೈತಿ ಕಡಿಮೆ ಮಾಡ್ತಾನೆ, ಡಿಕ್ರೀಸ್ ಮಾಡ್ತಾನಲ್ಲ. ಅಂದ್ರೆ 20ರಾಗ 3 ಮೈನಸ್ ಆದ್ರೆ 15% ವ್ಯಾಲ್ಯೂ ಸಿಕ್ಕೈತಿ. ಅಂದ್ರೆ ಏನು ಮಾಡೋನು, 20 ಐತ್ಲ ಅದ್ರಾಗ 3 ಮೈನಸ್ ಮಾಡಿದ್ರೆ 17 ಆಗ್ತದೆ. ಇನ್ನು ಇಲ್ಲಿ 5 ಐತಿ, ಅದ್ರಾಗ ಒಂದು ಪ್ಲಸ್ ಮಾಡ್ಬೇಕು, ಅವಾಗ 6 ಆಗ್ತದೆ. ಏನು ಮಾಡ್ಬೇಕು ನಾವು, ಇದಕ್ಕೆ ಇಂಟು ಮಾಡ್ಬೇಕಷ್ಟೆ. 25 ಎಷ್ಟು 100 ಆಗ್ತದೆ. ಇದೆಷ್ಟು ಆಗ್ತದೆ, 17 ಆರಲೆ 102 ಆಗ್ತದೆ. ಇಲ್ಲಿ ಎಷ್ಟು ಹೆಚ್ಚಾಗೈತಿ ನಮಗೆ ನೋಡಿ, ಇಲ್ಲಿ ನಡುವೆ ಗ್ಯಾಪ್ನಾಗ 2 ಹೆಚ್ಚಾಯ್ತು. ಆ 2 ಹೆಚ್ಚಾದ್ರೆ ಆ 2 ಎಷ್ಟಕ್ಕೆ ಸಂಬಂಧ ಐತಿ, ಇಲ್ಲಿ 2 ಹೆಚ್ಚಾಗೈತಿ. 2 ಹೆಚ್ಚಂದ್ರೆ 2% ಹೆಚ್ಚಾದಂಗೆ ಅಷ್ಟೇ. 100ಕ್ಕೆ 2 ಹೆಚ್ಚಾಗೈತಿ ಅಂದ್ರೆ 2% ಹೆಚ್ಚಾಗೈತಿ. ಆದರೆ ಇಲ್ಲಿ ಎಷ್ಟು ಹೆಚ್ಚಾಗೈತೆ ಅನ್ನತಾನು, 2% ಹೆಚ್ಚಾಗಿದ್ದ ಇಲ್ಲಿ 78 ಹೆಚ್ಚಾಗೈತೆ ಅನ್ನತಾನು. ಹಾಗಾದ್ರೆ ನಾವೇನು ಮಾಡಬೇಕು, ಇದನ್ನು 2 ಒಂದರಲ್ಲೇ 2 ಎಷ್ಟರಲ್ಲಿ 39ರಲ್ಲಿ, ಅಂದ್ರೆ ನಮ್ಗೆ ಎಷ್ಟು ಸಿಗ್ತಿದೆ, 1% ವ್ಯಾಲ್ಯೂ ಎಷ್ಟು ಸಿಕ್ತು, 39 ಸಿಕ್ತು. ಹಾಗಾದ್ರೆ ನಮ್ಗೆ 100% ವ್ಯಾಲ್ಯೂ ಎಷ್ಟು ಸಿಗ್ತದೆ, 3900 ಸಿಗ್ತದೆ. ಇದು ಆನ್ಸರ್ ನಮ್ಗೆ. ಎಲ್ಲಿತ್ತು ನೋಡ್ರಿ ಆನ್ಸರ್, 1ನೇದು ನೋಡ್ರಿ, ಈ ಆನ್ಸರ್ 1ನೇ ಆನ್ಸರ್ ಆಗ್ತದೆ. ಈ ರೀತಿ ಬಿಡಿಸ್ಬೇಕು ಇಂಥ ಕ್ವಶನ್ಸನ್ನು. ನಿಮ್ಗೆ ಪರ್ಸೆಂಟೇಜ್ ವ್ಯಾಲ್ಯೂಗಳು ಭಾಳ ಇಂಪಾರ್ಟೆಂಟ್ ಇರ್ತಾವೆ, ಅವೆಲ್ಲ ಗೊತ್ತಿರಲೇಬೇಕು. ಯಾವ್ಯಾವ ಅಂತಂದ್ರೆ ನಿಮ್ಗೆ ಗೊತ್ತಿರಬೇಕು. 1/2 ಅಂದರೆ ಎಷ್ಟು, 50%. 1/3 ಅಂದ್ರೆ 33, 1/3%. 1/4 ಅಂದ್ರೆ 25%. 1/5 ಅಂದ್ರೆ 20%. 1/6 ಅಂದ್ರೆ 16, 2/3%. ಇವೆಲ್ಲ ನೆನ್ಪಿಟ್ಕೋಬೇಕು, ಇವು ಭಾಳ ಇಂಪಾರ್ಟೆಂಟ್ ಇರ್ತಾವೆ. ಓಕೆ, ಈ ಕ್ವಶನ್ ನೋಡ್ರಿ, ಇಫ್ ದ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್, ಓಕೆ 2 years ಸಿಂಪಲ್ ಇಂಟ್ರೆಸ್ಟ್ ಈಸ್ 42 ಐತಿ, ಕಂಪೌಂಡ್ ಇಂಟ್ರೆಸ್ಟ್ 51 ಐತಿ. ಅಂದರೆ ಒಂದು ಬಡ್ಡಿ ದರದಾಗ 2 ವರ್ಷದಾಗ ಸರಳ ಬಡ್ಡಿ ಎಷ್ಟಾಗ್ತೈತಿ, 42 ರೂಪಾಯಿ ಆಗ್ತೈತಿ.
ಅದೇ ಚಕ್ರ ಬಡ್ಡಿ ಆದ್ರೆ 51 ರೂಪಾಯಿ ಆಗ್ತದೆ. ಹಾಗಾದ್ರೆ ಅಸಲು ಎಷ್ಟೈತಿ ಅಂತ ಕೇಳತ್ತಾನ. ಹೌದಾ? ಹಾಗಾದ್ರೆ ನಾನು ಏನು ಮಾಡ್ತೇನೆ, ಇದನ್ನು 2 ರೀತಿಯೂ ಬಿಡಿಸ್ಬೋದು. ಅದನ್ನು ನಾವೇನು ಮಾಡೋಣ, ಈಗ ಇದನ್ನು ಸ್ಕಿಪ್ ಮಾಡೋಣ. ಇಂಥ ಕ್ವಶನ್ನ ತಿಳಿಲಿಲ್ಲ ಅಂದ್ರೆ ಒಂದಿಟ್ಟು ಕನ್ಫ್ಯೂಸಿಂಗ್ ಆಗ್ತದೆ. ನಾನೇನು ಮಾಡ್ತೀನಿ, ಇದನ್ನು ಸ್ಕಿಪ್ ಮಾಡ್ತೇನೆ. ಸ್ಕಿಪ್ ಅಂದರೆ ಬಿಟ್ಟು ಹೋಗ್ಬೇಕು. ಬಿಟ್ಟು ಹೋಗಿ ಲಾಸ್ಟಕ್ಕೆ ಟೈಮ್ ಉಳಿತೈತಲ್ಲ, ನಿಮ್ಮದು ಎಕ್ಸಾಮ್ ಮುಗಿದ ನಂತರ ಟೈಮ್ ಏನು ಉಳಿತೈತಲ್ಲ, ಆವಾಗ ಉಳಿದ ಟೈಮನ್ನು ಇದಕ್ಕೆ ಯುಟಿಲೈಸ್ ಮಾಡಬೇಕು. ಹೌದಾ? ಈಜಿ ಇದ್ದಿದ್ದು ಕ್ವಶನ್ ಮೊದಲು ಮಾಡಲೇಬೇಕು. ಓಕೆ, ಇದು ನೋಡಿ, ಇದು ಸ್ಕಿಪ್ ಮಾಡುವಂಥ ಕ್ವಶನ್. ಯಾಕಂದ್ರೆ ದೊಡ್ಡದೈತಿ ಇದು ಕ್ವಶನ್ನ. ನೋಡಿದ ತಕ್ಷಣ ದೊಡ್ಡದು ಅನಿಸ್ತಾ. ಇಲ್ಲಿ ನೋಡಿ, 3 ಲೈನ್ಗಿಂತ ಹೆಚ್ಚಿಗೆ ಇದ್ರೆ ಅದನ್ನು ಬಿಡಿಸೋಂಗಿಲ್ಲ, ಅದನ್ನು ಬಿಟ್ಟು ಮುಂದೆ ಹೋಗ್ಬೇಕು. 3 ಲೈನ್ಗಿಂತ ಹೆಚ್ಚು, 3 ಲೈನ್ ಇದ್ದರೆ ಅದನ್ನು ಬಿಟ್ಟು ಮುಂದೆ ಹೋಗೋದು. ಯಾವಾಗಲೂ 2 ಲೈನ್ದು ಕ್ವಶನನ್ನು ಹೆಚ್ಚು ಬಿಡ್ಸೋಕೆ ಟ್ರೈ ಮಾಡ್ಬೋದು. ಇದು ಒಂದು ಸೇಮೆ, ಇದನ್ನು ಕನ್ನಡ ಅನುವಾದ ಐತಿ. ಈಗ ನೋಡಿರಿ, ಇದು ಒಂದು ಕ್ವಶನ್ ಐತಲ್ಲ, ಇದ್ರೊಳಗೆ ಏನು ಹೇಳ್ಯಾನ, ಇಲ್ಲಿ 8% ಲಾಭದೊಂದಿಗೆ 1566ಗೆ ಮಾರಾಟವಾಗುವ ವಸ್ತುವಿನ ಕೊಂಡ ಬೆಲೆ ಎಷ್ಟು ಅಂತ ಕೇಳ್ತಾನೆ. ಅವ 8% ಲಾಭ ತೊಗೋತಾನೆ. ಇಲ್ಲಿ 8% ಈಕ್ವಲ್ ಟು, ನಾನು ಏನು ಮಾಡ್ತೀನಿ ಗೊತ್ತೈತೆ ನಾನು, 8% ಅಂದರೆ ಏನಾಗ್ತದೆ, 100 ಇದ್ದದ್ದು, 100 ರೂಪಾಯಿ ಇದ್ದದ್ದು ವ್ಯಾಲ್ಯೂ 108 ಆಗ್ತದೆ. 100 ರೂಪಾಯಿ ಇದ್ದದ್ದು ವ್ಯಾಲ್ಯೂ 108 ರೂಪಾಯಿ ಆಗ್ತದೆ. ಅಂದರೆ 100ಕ್ಕೆ 8 ರೂಪಾಯಿ ಲಾಭ ತೊಗೋತಾನೆ ನಂಗೆ ಅರ್ಥ. ಆದರೆ ಅವೇನು ಹೇಳ್ತಾನು, 1566ಕ್ಕೆ ಮಾರ್ಯಾನಂತದನ್ನು, 1566ಕ್ಕೆ ಮಾಡ್ಯಾನಂತ. ಹಾಗಾದ್ರೆ ನಮ್ಗೆ ಇದ್ರದ್ದು ವ್ಯಾಲ್ಯೂ ಸಿಕ್ತು. ನಮಗೆ ಇದ್ರದ್ದು ವ್ಯಾಲ್ಯೂನ ಏನಂತದ, 1566 ಆಗ್ತದೆ. ಈಗೇನು ಮಾಡಬೇಕು, ನಮಗೆ ಇದ್ರದ್ದು ಕಂಡುಹಿಡಿಬೇಕು. ಇದ್ರದ್ದು ಎಷ್ಟಾಗ್ತದೆ, ಇದ್ರದ್ದು ಕಂಡುಹಿಡಿಬೇಕು, ಟೋಟಲ್ ವ್ಯಾಲ್ಯೂ ಕಂಡುಹಿಡಿಬೇಕು. ಹಾಗಾದ್ರೆ ನಾನು ಏನು ಮಾಡ್ತೀನಿ, 1566ಕ್ಕೆ ಡಿವೈಡೆಡ್ ಬೈ 108 ಡಿವೈಡ್ ಮಾಡ್ತೀನಿ. ಅವಾಗ ಏನಾಗ್ತದೆ, ಇದನ್ನು ಈಗ ಡಿವೈಡ್ ಮಾಡಿರಿ. ಎಷ್ಟರಲ್ಲಿ ಆಗ್ತದೆ, 9ರಲ್ಲಿ ಆಗ್ತದೆ. 9 1 9, 9 2 18. ಹೌದಾ? ಇಲ್ಲಿ 9 1 9, 6 ಉಳಿತು 66 ಆಯ್ತು. 9 7 63, 3 ಉಳಿತು 9 4 36. ಹೌದಾ? ಈಗ ನಾವೇನು ಮಾಡೋಣ, 3ರಲ್ಲಿ ಡಿವೈಡ್ ಮಾಡೋಣ. 3 4 12, 3 5 15, 2 ಉಳಿತು, 3 8 24. ಓಕೆ, ಈಗ 58 ಡಿವೈಡ್ ಬೈ 4 ಉಳಿತು. ಈಗೇನು ಮಾಡಬೇಕು, 58 ಡಿವೈಡೆಡ್ 4ಕ್ಕೆ ಇಂಟು 100 ಮಾಡ್ಬೇಕು ನಾವು. ಹೌದಾ? ಇಂಟು 100 ಮಾಡ್ಯಾರ 4 1ರಲ್ಲಿ 4 25ರಲ್ಲಿ. ಈಗ 25 ಇಂಟು 5 ಮಾಡಿರಿ. ಈಗ ಇದಕ್ಕೆ ಮಲ್ಟಿಪ್ಲೈ ಮಾಡ್ಬೇಕು. 58 ಇಂಟು 25 ಮಾಡಬೇಕು. ಇದನ್ನು ಮಲ್ಟಿಪ್ಲೈ ಈಸಿಯಾಗಿ ಮಾಡ್ಬೋದು ನಾವು. ಈಗ ನೋಡಿರಿ, ನಾನೇನು ಮಾಡ್ತೀನಿ, ಈ 25 ಅನ್ನೋದು 5ಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ. ಅವಾಗ ಏನಾಗ್ತದೆ, ಇದು 25 5ಲಿ ಎಷ್ಟು, 125 ಆಗ್ತದೆ. ಆ 8ರ ಕೆಳಗೆ 0 ಇಟ್ಕೋತೀನಿ. ಇನ್ನು 25 8ಲಿ ಎಷ್ಟು, 200. 200 ಅಂದರೆ ಇಲ್ಲಿ 0 ಬಂತು, ಇಲ್ಲಿ 0 ಬಂತು, ಇಲ್ಲಿ 2 ಬಂತು. ಹಂಗಾದ್ರೆ 200, 5 2 4, 4 1 1450 ಆಗ್ತದೆ. ಆನ್ಸರ್ 3ನೇದು ನೋಡ್ರಿ, 1450 ಆಗ್ತದೆ. ಈ ರೀತಿ ಕ್ವಶನನ್ನು ಬಿಡಿಸ್ಬೇಕು. ಇದನ್ನು ಇಲ್ಲಿ ಕಡ್ತ ಹೊಡೆದ್ರಾಗ ನೀವು ಭಾಳ ಇಂಪಾರ್ಟೆಂಟ್ ಇರೋದು, ಆದಷ್ಟು ಇದನ್ನು ನೀವು ಎಷ್ಟು ಈಜಿ ಜಲ್ದಿ ಮಾಡ್ತಾರಲ್ಲ ಅಷ್ಟು ನಿಮ್ಗೆ ಆನ್ಸರ್ ಜಲ್ದಿ ಬರ್ತದೆ. ಈ 100ನ್ನು ಯಾಕೆ ತೊಗೊಂಡೆಂದರೆ, ಈ 100ದ ವ್ಯಾಲ್ಯೂನ ನಾವು ಕಂಡುಹಿಡಬೇಕು ಇಲ್ಲಿ. ಅದರ ಸಲುವಾಗಿ ನಾವು 100ನ್ನು ಮಲ್ಟಿಪ್ಲೈ ಮಾಡ್ತಾನೆ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ಏನು ಹೇಳ್ಯಾನ, 2 ಸಂಖ್ಯೆಗಳು 4 ಮತ್ತು 9ರ ಅನುಪಾತದಲ್ಲಿದ್ದಾವೆ. ಅವುಗಳ ನಡುವಿನ ಮಧ್ಯಾಂಕ ಅನುಪಾತ ಮೀನ್ ಪ್ರಪೋರ್ಷನಲ್ ಅಂತ. ಅದಕ್ಕೆ 24 ಆಗಿದ್ದರೆ ಆ 2 ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. 2 ಸಂಖ್ಯೆಗಳನ್ನದಾವಲ್ಲ, ಅವು A:B ಅಂತ ತಿಳ್ಕೊರಿ. ಅವು ಎಷ್ಟು ಅದಾವೆ, 4 ಮತ್ತು 9 ಅದಾವೆ. ಇನ್ನೊಂದು ಅವತರ ಮೀನ್ ಪ್ರಪೋರ್ಷನ್ ಅಂತ ಹೇಳ್ತಾನೆ, MP. ಮೀನ್ ಪ್ರಪೋರ್ಷನ್ನ ಫಾರ್ಮುಲಾ ಏನೈತೆ ಅಂತಂದ್ರೆ, ಮೀನ್ ಪ್ರಪೋರ್ಷನ್ ಫಾರ್ಮುಲಾ ರೂಟ್ AB ಅಂದಂಗೆ ಅರ್ಥ. ಇದು ಫಾರ್ಮುಲಾ ಐತಿ. ಇದು ಎಲ್ಲ ಎಕ್ಸಾಮ್ದಾಗ ಭಾಳಷ್ಟು ಕೇಳ್ತಾನೆ ಮೀನ್ ಪ್ರಪೋರ್ಷನ್. ಇದನ್ನು ನೆನ್ಪಿಟ್ಕೊಳ್ರಿ. ಮೀನ್ ಪ್ರಪೋರ್ಷನ್ ಎಷ್ಟು ಕೊಟ್ಟ ನಮ್ಗೆ, ಮೀನ್ ಪ್ರಪೋರ್ಷನ್ MP ಎಷ್ಟು ಕೊಟ್ಟಾನು, 24 ಕೊಟ್ಟಾನು. ಬಟ್ ನಾವು ಯಾವಾಗಲೂ ನೆನ್ಪಿಟ್ಕೊಳ್ರಿ, ಈಗ ನಾವು ಇದನ್ನು ತೊಗೊಳಕತ್ತೀವಿ ಅಂದ್ರೆ ಏನಂತಂದ್ರೆ, ಅನುಪಾತದಿಂದ ನಾವು ಒಳಗೆ ತೊಗೋಬೇಕಾದ್ರೆ ಅನುಪಾತನ ನಾವು ಹೆಂಗೆ ಬರ್ಕೋಬೇಕಂದ್ರೆ, ಅದಕ್ಕೆ ಯಾವಾಗಲೂ ಒಂದು ವೇರಿಯಬಲ್ ಮಲ್ಟಿಪ್ಲೈ ಇರ್ತದೆ. 4x ಇಷ್ಟು 9x ಅಂತಂದ. ಈಗ ನಾವು ಈ ಫಾರ್ಮುಲಾದಾಗ ಇದನ್ನು ತೊಗೊಂಡು 4x ಇಷ್ಟು 9x. ಈಗ MP ಜಾಗದಾಗ ಏನು ತೊಗೊಂಡು 24 ತುಂಬ್ರಿ. ಯಾಕಂದ್ರೆ 24 ಕೊಟ್ಟ ನಾವಿಲ್ಲಿ. ಹೌದಾ? 24 ಕೊಟ್ಟಾನ. ಈಗ ಸ್ಕ್ವೇರ್ ರೂಟ್ನಾಗ ಏದು ವ್ಯಾಲ್ಯೂ ಏನಾದೈತಿ, 4x ಆಗ್ತೈತಿ. A:B ಇದು. ಇದನ್ನು ಇಲ್ಲಿ ಬರ್ಕೊಳ್ಳೋದು. ಇದು 4x ಏನಾಗ್ತೈತಿ, ಇಲ್ಲಿ ಬರ್ಕೋತೀನಿ. 4x ಇಂಟು 9x. ಇದನ್ನು ಸಿಂಪ್ಲಿಫೈ ಮಾಡಿದಾಗ
ಈ 4xದಿಂದ ಇಲ್ಲಿ ನೋಡ್ರಿ, ಒಂದು ನಿಮಿಷ ಸ್ವಲ್ಪ ಸಣ್ಣ ಮಾಡೋಣ. ಈಗ 24 ಬರ್ಕೊಂಡೆ. 24 ಅದರ 4xದಾಗ, ಇದು 4xದಾಗ ಹೊರಗೆ ಬರ್ಬೇಕಾದ್ರೆ ಸ್ಕ್ವೇರ್ ರೂಟದಿಂದ ಸ್ಕ್ವೇರ್ ಹೊರಗೆ ಬರ್ಬೇಕಾದ್ರೆ 2x ಆಗ್ತದೆ. ಯಾಕಂದ್ರೆ x ಆ್ಯಡ್ ಐತಿಲ್ಲ, ಒಂದು x ಹೊರಗೆ ಬರ್ತದೆ. ಆಮೇಲೆ 4ದಾಗ 2 ಹೊರಗೆ ಬರ್ತದೆ, ಯಾಕಂದ್ರೆ ಸ್ಕ್ವೇರ್ 2 ಸ್ಕ್ವೇರ್ ಐತಲ್ಲ, ಅದು 2 ಸ್ಕ್ವೇರ್ ಆದಾಗ 4 ಆಗ್ತದೆ. ಅದ್ರೊಳಗೆ 1 ಹೊರಗೆ ಬರ್ತೈತಿ. ಇನ್ನು 3 ಸ್ಕ್ವೇರ್ ಐತಿ, ಅದು 3 ಹೊರಗೆ ಬರ್ತೈತಿ. x ಆ್ಯಡ್ ಅದಾವು, 1 x ಹೊರಗೆ ಬರ್ತದೆ. ಹಾಗಾಗಿ ಇಲ್ಲಿ ನೋಡ್ರಿ, 3 2 ಎಷ್ಟು 6 ಆಗ್ತದೆ. ಈ 3ರಲ್ಲಿ ಕಡ್ತಾ ಹೊಡಿಬೋದು. 3 8 24, 2 ಎಷ್ಟರಲ್ಲೇ 2 4. ಹಂಗಾದ್ರೆ ನಮ್ಗೆ ಇಲ್ಲಿ ಎಕ್ಸ್ದು ವ್ಯಾಲ್ಯೂ ಸಿಕ್ತು, x = 4 ಸಿಕ್ತು. ಅವೇನು ಕೇಳ್ಯಾನ, ಎರಡು ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸ ಕಂಡಿಡಿಯ. ನಾನು ಧನಾತ್ಮಕ ವ್ಯತ್ಯಾಸ ಅಂದರೆ ಇಲ್ಲಿ ನೋಡ್ರಿ, 4 ಮತ್ತು 9. 4 9ರ ನಡುವೆ ಎಷ್ಟು ಗ್ಯಾಪ್ ಐತಿ? 5 ಗ್ಯಾಪ್ ಐತಿ. ಹೌದಾ? 4 ಮತ್ತು 9ರ ನಡುವೆ 5 ಗ್ಯಾಪ್ ಐತಿ. ಇದು ಡಿಫ್ರೆನ್ಸ್ ಅಂತ ಬರಿತೀನಿ ನಾನು. ಡಿಫ್ರೆನ್ಸ್ = ಏನು ಮಾಡಬೇಕು? 9 - 4 ಮಾಡಬೇಕು. ಎಷ್ಟಾಗ್ತದೆ? 5 ಸಿಗ್ತದೆ. ಆ 5ಕ್ಕೆ ಈ 4 ತಂದು ಮಲ್ಟಿಪ್ಲೈ ಮಾಡಬೇಕು. ಅವಾಗ ಎಷ್ಟಾಗ್ತದೆ? 20 ಆಗ್ತದೆ. ಇದು ಆನ್ಸರ್. ನಮ್ಗೆ ಆನ್ಸರ್ 4ನೇದು. ಇಷ್ಟೇ ಇರೋದು, ಈಸಿ ಇರ್ತದೆ. ಇಲ್ಲಿ ಇದನ್ನು ನಾನು ಎಕ್ಸಾಮ್ದಾಗ ನಾವು ಇದನ್ನೇನು ಬಿಡ್ಸೋಕೆ ಹತ್ತೋದೇ ಇಲ್ಲ, ನಾವು ಇದನ್ನೆಲ್ಲ ಹಾಕೋಕೆ ಆಗ್ತದೇ ಇಲ್ಲ. ಇಷ್ಟೆಲ್ಲ ಬಿಡಿಸೋದು ಅವಶ್ಯಕತೆಯೇ ಇಲ್ಲ, ಡೈರೆಕ್ಟ್ ಮಾಡ್ಬೋದು ನಾವು. ಡೈರೆಕ್ಟ್ ಇದೇ ಸ್ಟೆಪ್ಗೆ ಹೋಗ್ತೀವಿ ನಾವು. ಡೈರೆಕ್ಟ್ ಈ ಸ್ಟೆಪ್ಪಿಗೆ ಹೋಗ್ಬೋದು. ಇವೆರಡು ಸ್ಟೆಪ್ಪ ಬರೆಯೋ ಅವಶ್ಯಕತೆ ಇರಲ್ಲ. ಹೌದಾ? ಈಗ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇಲ್ಲೇನು ಹೇಳೋಣ, 2 trains having a length of 210 meter and 140 meter running at a speed of 80 km/h and 150 km/h respectively in the same direction. ಇದು ಭಾಳ ಇಂಪಾರ್ಟೆಂಟ್. ಯಾವ ಡೈರೆಕ್ಷನ್ ಅನ್ನೋದು ಮೇನ್. ದ ಟೈಮ್ ಟೇಕನ್ ಈಸ್ ಇನ್ ಅ ಮಿನಿಟ್ನಾಗ ಟೈಮ್ ಕಂಡುಹಿಡಿಬೇಕು. ಫಾಸ್ಟರ್ ಟ್ರೈನ ಎಷ್ಟು ಟೈಮ್ ತೊಗೋತೈತಿ ಅದನ್ನ ದಾಟಿ ಹೋಗೋಕೆ. ಇಲ್ಲಿ ನೋಡ್ರಿ, ಒಂದು ಟ್ರೈನ್ ಇಲ್ಲಿಂದ ಇಲ್ಲಿ ಹೊಂಟೈತಿ, ಇನ್ನೊಂದು ಟ್ರೈನ್ ಇಲ್ಲಿಂದ ಇಲ್ಲಿ ಹೊಂಟೈತಿ. ಅವ್ರ ಡಿಸ್ಟೆನ್ಸ್, ಇದು ಒಂದು ಟ್ರೈನ ಸ್ಪೀಡ್ ಹೊಂಟೈತಿ, ಇನ್ನೊಂದು ಟ್ರೈನ ಸ್ಲೋ ಹೊಂಟೈತಿ. ಹಂಗಾದ್ರೆ ಯಾವ ಟ್ರೈನ್ ಮೊದಲು ಮುಂದೆ ಹೋಗಿ ಮುಟ್ತೈತಿ ಅಂದ್ರೆ ದಾಟಿ ಹೋಗ್ತೈತಿ. ಅವಾಗ ನಮಗೆ ಏನು ಮಾಡಬೇಕು? ಯಾವಾಗಲೂ ಟ್ರೈನ್ಗಳ ಎರಡು ಲೆಂತನ್ನು ಕೂಡಿಸ್ಬೇಕಿರ್ತದೆ. ಎರಡು ಟ್ರೈನಿನ ಲೆಂತ ಕೂಡಿಸ್ಬೇಕು. ಯಾಕಂದರೆ ಇಲ್ಲಿಂದನೇ ಇಲ್ಲಿ ತನಕ ಡಿಸ್ಟೆನ್ಸ್ ಕಂಡುಹಿಡಿಬೇಕಾಗ್ತೈತಿ ನಾವು. ಅಂದರೆ ಒಂದು ಟ್ರೈನ್ ಇನ್ನೊಂದು ಟ್ರೈನ್ ಪಾಸ್ ಆಗೋಕೆ ಟೋಟಲ್ ಡಿಸ್ಟೆನ್ಸ್ ಎರಡು ಟ್ರೈನ್ಗಳ ಡಿಸ್ಟೆನ್ಸನ್ನು ಆಗ್ತದೆ. ಹಾಗಾಗಿ ನಾನೇನು ಮಾಡ್ತೇನೆ, ಈಗ ಇಲ್ಲಿ ನೋಡಿ, ಈಗ ಟೋಟಲ್ ಟ್ರೈನ್ ಡಿಸ್ಟೆನ್ಸ್ = ಬರ್ಕೋತೇನೆ. ಅವೆರಡು T1 + T2 ಬರ್ಕೋತೇನೆ. ಅವಾಗ ಏನಾಗ್ತದೆ? 210 + 140 ಇವೆರಡು ಕೂಡಿಸಿದ್ರೆ ಎಷ್ಟಾಗ್ತದೆ? 350 ಮೀಟರ್ ಆಗ್ತದೆ. ಇಷ್ಟು ಮೀಟರ್ ಉದ್ದದಾವು ಎರಡು ಕೂಡಿಸಿರ. ಆದ್ರೆ ಸ್ಪೀಡ್ ಕೊಟ್ಟಾನ. ಸ್ಪೀಡ್ ಎಷ್ಟು ಕೊಟ್ಟಾನ? ಇಲ್ಲಿ ಸ್ಪೀಡ್ ಬರ್ಕೋತೇನೆ. ಸ್ಪೀಡ್ = ಎಷ್ಟು ಕೊಟ್ಟಾನ? 150 ಮೀಟರ್ ಐತಿ, km/h ಐತಿ. km/h. ಇನ್ನೊಂದು ಇದು S1 ಅಂತ ಬರ್ಕೊಡ್ರಿ. ಇನ್ನೊಂದು ಎಷ್ಟು ಐತಿ? 80 km/h. ಓಕೆ. ಈಗ ನಮ್ಗೆ ಎರಡೂ ಒಂದು ಸೇಮ್ ಡೈರೆಕ್ಷನ್ದಾಗ ಹೊಂಟಿದ್ವು ಅಂದ್ರೆ, ಇದರ ಬದ್ರ ಬರಾಕತ್ತಿದ್ದು ಅಂದ್ರೆ ಸ್ಪೀಡನ್ನು ಕೂಡಿಸ್ಬೇಕು. ಬಟ್ ಎರಡು ಒಂದಕ್ಕೊಂದು ಬೇರೆ ಒಂದು ಸೇಮ್ ಡೈರೆಕ್ಷನ್ ಹೊಂಟಿದ್ದು ಅಂದ್ರೆ ಕಳಿಬೇಕಾಗ್ತದೆ. ಈಗ ನಮಗೆ S1 - S2 ತೆಗಿಬೇಕು. ಈಗ S1 - S2 ತೊಗೋಬೇಕು. S1 - S2 ತೊಗೊಂಡ್ರೆ ಎಷ್ಟು ಬರ್ತೈತಿ? 150 - 80 ಆದರೆ 70 km/h ಆಗ್ತದೆ. ಹೌದಾ? ಈಗ ಇದನ್ನು ನಾವು ಏನು ಮಾಡ್ಕೋಬೇಕಂತಂದ್ರೆ ಡೈರೆಕ್ಟಾಗಿ ಕಂಡುಹಿಡಿಬೋದು ಆನ್ಸರ. ಈಗ ಏನೂ ಇಲ್ಲ, ಭಾಳಷ್ಟು ದೊಡ್ಡ ಕ್ವೆಶನ ಅಂಥದ್ದೆಲ್ಲ ಇದು. ಯಾಕಂದ್ರೆ ಇಲ್ಲಿ ನೋಡಿರಿ, ಈಗ ನಮಗೆ ಏನು ಕಂಡುಹಿಡ್ಬೇಕು? ಟೈಮ್ ಕಂಡುಹಿಡ್ಬೇಕು. ಟೈಮ್ = ಡಿಸ್ಟೆನ್ಸ್ / ಸ್ಪೀಡ್. ಇಲ್ಲಿ ಸ್ಪೀಡ್ ಕಂಡುಹಿಡ್ದೇವೆ ನಾವು ಅಂತ. ಈಗ ನೋಡಿರಿ, ಈಗ ಏನು ಮಾಡಬೇಕು? ಟೈಮ್ ಟೈಮನ್ನು ಮಿನಿಟ್ನಾಗ ಕಂಡುಹಿಡಿದ ನಾನು. ಬಟ್ ನಾವೀಗ ಮೊದಲ ಸೆಕೆಂಡ್ನಾಗ ಕಂಡುಹಿಡ್ಕೊಳ್ಳೋಣ. ಹೆಂಗಂದ್ರೆ ಇಲ್ಲಿ 350 ಮೀಟರ್ ಐತಿ. ಮೊದಲು ಮೀಟ್ರ್ದಾಗ ಐತಿ. 350 / 70 ಇಂಟು 70 km/h ಐತಿ. ಅದನ್ನು ನಾನು ಸೆಕೆಂಡ್ನಾಗ ಮಾಡ್ಕೋತೇನೆ, m/s ಮಾಡ್ಕೋತೇನೆ. ಯಾಕಂದ್ರೆ ಕಿಲೋಮೀಟ್ರದಿಂದ m/s ಮಾಡ್ಬೇಕಾದ್ರೆ ನಾನು ಇಲ್ಲಿ 5 / 18 ಅಂತ ಮಾಡ್ತೇನೆ. ಇದನ್ನು
ನಾನು ಇನ್ನು ಮುಂದೆ ಹೋಗಿ ಏನು ಬರ್ಕೋಬೋದು, 350 ಡಿವೈಡೆಡ್ ಬೈ 70 ಇಂಟು 5 ಇಂಟು 18 ಅಂತ ಬರ್ಕೋಬೋದು. ಇದನ್ನು ಹೀಗೂ ಬರ್ಕೋಬೋದು. ಈಗ ನಾವು ಇದನ್ನು ಕಟ್ತಾ ಹೊಡಿನು. ಇದು 51ರಲ್ಲೇ 71ರಲ್ಲೇ 75ರಲ್ಲೇ ಹೌದಾ. ಈ 5 ಮತ್ತು ಈ 5 ಕ್ಯಾನ್ಸಲ್ ಆಗ್ತದೆ. ಉಳಿತೈತೆ ಎಷ್ಟು ಟೈಮ್, 18 ಸೆಕೆಂಡ್ ಉಳಿತದೆ. ಸೆಕೆಂಡ್ದಾಗ ಬರ್ತದೆ ನಮಗೆ ಟೈಮ್. ಬಟ್ ನನಗೆ ಬೇಕಾಗಿದ್ದು ಮಿನಿಟ್ ಒಳಗೆ, ಯಾಕಂದರೆ ಇಲ್ಲಿ ಮಿನಿಟ್ನೇ ಕೊಟ್ಟಾನ. ಹಾಗಾದ್ರೆ ನಾನು ಏನು ಮಾಡ್ತೀನಿ, ಟೈಮ್ ಈಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 60 ಮಾಡ್ಕೋತೀನಿ. ಅವಾಗ ಎಷ್ಟು ಇರ್ತದೆ ನಮಗೆ, 18. 6 3 18. ಇದು ನೋಡಿರಿ, 6 1 6 3 ತಳಗೆ 10 ಉಳಿತು. ಅಂದ್ರೆ 10 ಅಂದ್ರೆ 0.3 ಆಗ್ತದೆ. 3 ಮಿನಿಟ್ ಆಗ್ತದೆ. ಇದು ಆನ್ಸರ್ ನಮ್ಗೆ 0.3 ಮಿನಿಟ್. ಆನ್ಸರ್ 2 ಆಗ್ತದೆ. ಇಷ್ಟೇ ಈಜಿ ಇರ್ತದೆ. ಕ್ವಶನ್ನ ನಾವು ಮಾಡ್ಬೇಕಷ್ಟೇ. ಭಾಳ ಸ್ಪೀಡಾಗಿ ಮಾಡೋದೊಂದು ಕ್ಯಾಲ್ಕುಲೇಷನ್ ಎಷ್ಟು ಸ್ಪೀಡ್ ಮಾಡ್ತೀವಲ್ಲ ಅಷ್ಟು ಈಸಿಯಾಗಿ ಮಾಡ್ಬೋದು. ಇಲ್ಲಿ ನೋಡಿರಿ, ನಾನು ಬರ್ಕೋಬೇಕಾದ್ರೆ ಇದನ್ನೇನು ಬರ್ಕೊಳಕ್ಕೆ ಹತ್ತಂಗಿಲ್ಲ ನಮಗೆ ಎಕ್ಸಾಮ್ದಾಗ. ನಮ್ಗೆ ಗೊತ್ತಿರ್ತದೆ, ಡೈರೆಕ್ಟ್ ನಾನು ಫಾರ್ಮುಲಾನ ಹಾಕಿಬಿಡ್ತೇನೆ. ನಾವು ಡೈರೆಕ್ಟ್ ಎಕ್ಸಾಮ್ದಾಗ ಬಿಡಿಸೋದು ಇದನ್ನೊಂದು ಹಾಕಿ ಬಿಡಿಸೋದು. ಇದು ಎಲ್ಲ ವೇಸ್ಟ್. ನಿಮಗೆ ತಿಳಿಲ್ಲ ಅಂತ ಹೇಳೀನಿ ನಾನು. ಯಾಕಂತಂದ್ರೆ ನಿಮಗೆ ಬೇಸಿಕ್ಕಿಂದ ತಿಳಿದ್ರೆ ಅಲ್ಲಿ ಬಿಡ್ಸಕ್ಕೆ ಬರ್ತದಲ್ಲ. ಇವು ಡೈರೆಕ್ಟ್ ನಮಗೆ ಗೊತ್ತಿತ್ತಂದ್ರೆ, ಫಾರ್ಮುಲಾ ಗೊತ್ತಿತ್ತಂದ್ರೆ ಡೈರೆಕ್ಟ್ ಇದನ್ನ ಹಾಕಿ ಬಿಡಿಸ್ಬೋದು ನಾವು. ಇದು ಎರಡು ಕೂಡ್ಸಕ್ಕೆ, ಎರಡೂ ಸೇಮ್ ಡೈರೆಕ್ಷನ್ದಾಗ ಹೊಂಟವು. ಹಾಗಾಗಿ ನಾವು ಎರಡು ಕೂಡಿಸ್ಬೇಕು. ಇದು ಮನಸ್ಸಿನಾಗೆ ತಿಳ್ಕೊಬೇಕು ನಾವು, ಹೌದಾ. ಆನಂತರ ಇವೆರಡು ಸೇಮ್ ಡೈರೆಕ್ಷನ್ ಹೊಂಟಿದ್ರು ಇದ್ರ ನಡುವಿನ ಡಿಫ್ರೆನ್ಸ್ ತಗೋಬೇಕು. ಅಂದರೆ 150ರಾಗ 80 ಕಳಿಬೇಕು. ಆನಂತರ ಇದಕ್ಕೆ ಇದನ್ನು ಡಿವೈಡ್ ಮಾಡಬೇಕು. ಇಲ್ಲಿ ಇದು ಕಿಲೋಮೀಟರ್ ಪರ್ ಅವರ್ದಾಗ ಐತಿ, ಇದು ಮೀಟ್ರ್ದಾಗ ಐತಿ. ಹಾಗಾಗಿ ನಾನು 5/18 ಮಾಡ್ಕೋಬೇಕು. ಅಂದರೆ ಕಿಲೋಮೀಟರ್ ಪರ್ ಅವರ್ ಇದ್ದದನ್ನು ರಿವರ್ಸ್ ಮಾಡ್ಕೋಬೇಕು. ಇಷ್ಟೇ ಇರೋದು. ಹಂಗೆ ಇಲ್ಲಿ ಕಡ್ತಾ ಹೊಡೆದ್ರೆ ಡೈರೆಕ್ಟ್ ಸಿಗ್ತದೆ ನಮಗೆ. ಬಿಡಿಸೋದು ಎಷ್ಟರಾಗ ನಾವು ಬಿಡಿಸ್ಬೋದು. ಇದು ಎಕ್ಸಾಮ್ದಾಗ ಬಿಡಿಸೋದು ಮೆಥಡ್. ಇದನ್ನು ನಾನು ನಿಮಗೆ ತಿಳಿಲ್ಲ ಅಂತಂದು ಹೇಳಿದ್ದಷ್ಟೇ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ 9ನೇ ಕ್ವಶನ್ದಾಗ ಏನು ಹೇಳ್ತಾನೆ, ಪೆಟ್ರೋಲ್ ಬೆಲೆ ಪ್ರತಿ ಲೀಟರ್ಗೆ 85ರಷ್ಟು ಹೆಚ್ಚಾಗ್ತೈತೆ ಅಂತ. ಅದರ ಮೇಲಿನ ವೆಚ್ಚವು ಕೇವಲ 48% ಅಷ್ಟು ಹೆಚ್ಚು ಮಾಡ್ತಾನಂತ. ಅಂದ್ರೆ 85% ಪೆಟ್ರೋಲ್ ಬೆಲೆ ಹೆಚ್ಚಾದರೂ ಅವನಲ್ಲಿ ರೊಕ್ಕ ಎಷ್ಟು ಇರ್ತಾವಂದ್ರೆ ಆ 48% ಅಷ್ಟು ಅವನು ಹೆಚ್ಚು ಮಾಡ್ಬೋದು. ಅಂದರೆ ಕೊಂಡ್ಕೊಳ್ಳೋ ಕೆಪಾಸಿಟಿ ಎಷ್ಟೈತಿ ಅಂದರೆ ಇನ್ನೂ 48% ಅಷ್ಟು ಹೆಚ್ಚು ಮಾಡ್ಬೋದು. ಹಾಗಾಗಿ ಅವನ್ನ ಇದರಟ್ಟು ಏನು ಇನ್ಕ್ರೀಸ್ ಆಗಲಿಲ್ಲ. 85% ಇಲ್ಲಿ ಇನ್ಕ್ರೀಸ್ ಆದಂದ್ರೆ ಇಲ್ಲೂ 85 ಏರಿಸಿದ್ರೆ ಅವ್ನು ಎಷ್ಟು ಮೊದಲು ಲೀಟ್ರ್ ಎಣ್ಣೆ ತೊಗೋತಿದ್ಲ ಅಷ್ಟು ಈಗಾದರೂ ಪೆಟ್ರೋಲ್ ಅಷ್ಟೇ ತೊಗೋತಾನೆ ನನಗೆ ಅರ್ಥ. ಬಟ್ ಇಲ್ಲಿ ಪೆಟ್ರೋಲ್ ಕಡಿಮೆ ಸಿಗ್ತೈತಿ. ಪೆಟ್ರೋಲ್ ಕಡಿಮೆ ಆಗೋದನ್ನು ಕೇಳೋಣ, ಎಷ್ಟು ಕಡಿಮೆ ಆಗ್ತೈತಿ ಅಂತ ಕೇಳೋಣ ಇಲ್ಲಿ. ಹಾಗಾದ್ರೆ ನಾನೇನು ಮಾಡ್ಕೋತೀನಿ, ಪ್ರೈಸ್ ಈಸ್ ಈಕ್ವಲ್ ಟು ಅಂತ ಬರ್ಕೋತೇನೆ. ಪ್ರೈಸ್ ಎಷ್ಟಾಗ್ತೈತಿ, ಚೇಂಜ 100 ಇದ್ದದ್ದು 185 ಆಗ್ತದೆ. 85% ಇನ್ಕ್ರೀಸ್ ಆಗೈತಿ. 100 ಇದ್ದದ್ದು 185 ಆಗ್ತದೆ, ಹೌದಾ. ಈಗ ಇನ್ನು ಕನ್ಜಂಪ್ಷನ್ ಎಷ್ಟಿದೆ, ಪ್ರೈಸ್ ಮತ್ತು ಕನ್ಜಂಪ್ಷನ್ ಇಂಟು ಮಾಡಿದಾಗ ನಮ್ಗೆ ಎಕ್ಸ್ಪೆಂಡಿಚರ್ ಸಿಗ್ತದೆ. ಅದಕ್ಕಾಗಿ ಈಗ ಕನ್ಜಂಪ್ಷನ್ X/Y ಅಂತ ನಾನು ಬರ್ಕೋತೇನೆ. ಯಾಕಂದ್ರೆ ನಂಗೆ ಕನ್ಜಂಪ್ಷನ್ ಎಷ್ಟೈತೆ ಅಂತ ಗೊತ್ತಿಲ್ಲ. ಈಗ ಇದನ್ನು ಇದು ಮಾಡ್ಕೊಳ್ರಿ. ಈಗ ಎಕ್ಸ್ಪೆಂಡಿಚರ್ ತೊಗೊಳ್ರಿ. ಇದನ್ನು ಎಕ್ಸ್ಪೆಂಡಿಚರ್ ಏನು ಹೇಳ್ಯಾನ, 48% ಇನ್ಕ್ರೀಸ್ ಮಾಡೀನಿ ಅಂತ ಹೇಳ್ಯಾನ. 100 ಐತಿ ಎಕ್ಸ್ಪೆಂಡಿಚರ್, ಮೊದಲು 100 ಇತ್ತು, ಅದನ್ನು ಇನ್ಕ್ರೀಸ್ ಮಾಡಿ ಎಷ್ಟು ಮಾಡ್ಯಾನ, 148 ಮಾಡ್ಯಾನು. ಈಗ ನಮ್ಗೆ ಇದನ್ನು ಸಿಗ್ಬೇಕು. ನಮ್ಗೆ ಕನ್ಜಂಪ್ಷನ್ ಫಾರ್ಮುಲಾ ಏನು ಸಿಗ್ತದೆ ನಮ್ಗೆ, ಎಕ್ಸ್ಪೆಂಡಿಚರ್ ಡಿವೈಡೆಡ್ ಬೈ ಪ್ರೈಸ್ ಮಾಡಿದಾಗ ನಮ್ಗೆ ಕನ್ಜಂಪ್ಷನ್ ಸಿಗ್ತದೆ. ಕನ್ಜಂಪ್ಷನ್ ಅಂದ್ರೆ ನಾವು ಏನು ಮಾಡಬೇಕು, ಬಳಕೆ ಅಂದಂಗೆ. ಬಳಕೆ ಎಷ್ಟು ಮಾಡತ್ತೀವಿ ಅದನ್ನು ಕಂಡುಹಿಡಿಬೇಕಾದ್ರೆ ನಾವು ಎಕ್ಸ್ಪೆಂಡಿಚರ್ ಡಿವೈಡ್ ಬೈ ಪ್ರೈಸ್ ಮಾಡಬೇಕು. ಈಗ ನಾನೇನು ಮಾಡ್ತೇನೆ, ಈಗ ಅದೇ ರೀತಿ ಮಾಡೋಣ. ಈಗ ಎಕ್ಸ್ಪೆಂಡಿಚರ್ 100 ಐತಿ, ಇಲ್ಲಿ ಇದನ್ನು 100 ಬರ್ಕೊಂಡೆ. ಡಿವೈಡೆಡ್ ಬೈ ಪ್ರೈಸ್ ಎಷ್ಟೈತಿ, ಅದು 100 ಐತಿ. ಓಕೆ, ಈಗ 148 ಐತಿ, ಅದನ್ನು ಡಿವೈಡ್ ಬೈ ಏನು ಮಾಡ್ತೀನಿ, 185 ಡಿವೈಡ್ ಬೈ ಮಾಡ್ತಾನೆ. ಇದು ಪ್ರೈಸ್, ಕೆಳಗಿಂದ ಪ್ರೈಸ್, ಮೇಲಿಂದ ಎಕ್ಸ್ಪೆಂಡಿಚರ್. ಇದು ಕನ್ಜಂಪ್ಷನ್ದು ವ್ಯಾಲ್ಯೂ ಇದು. ಈಗ ಕನ್ಜಂಪ್ಷನ್ದು ನಾವು ಏನು ತಗೊಳ್ಬೇಕೀಗ, ಈಗ ನೋಡಿರಿ, ಇದು ಕ್ಯಾನ್ಸಲ್ ಆಗ್ತದೆ, 1 ಉಳಿತದೆ, ಇದು ಇಲ್ಲಿ ಹೋಗ್ತದೆ, ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗ್ತದೆ. ಹಾಗಾಗಿ ಇಲ್ಲಿ 185 ಬರ್ತದೆ, ಇಲ್ಲಿ 148 ಬರ್ತದೆ, ಅಷ್ಟೇ. ಈಗೇನು ಸಿಕ್ತು ನಮ್ಗೆ, ಇದ್ರ ನಡುವಿನ ಗ್ಯಾಪ್ ತಗೋಬೇಕು. ಈಗ
ಅಂದರೆ ಎಲ್ಲಿಂದ 185 ಇದ್ದದ 148 ಆಗತೈತಿ. ಹಾಗಾಗಿ ನಾನು ಏನು ಮಾಡ್ತೀನಿ, ಗ್ಯಾಪ್ ತಗೋತೀನಿ. ಎಷ್ಟು ಬರ್ತೈತಿ ಗ್ಯಾಪ? 15ರಾಗ 8 ಹೋದ್ರೆ 7 ಉಳಿತೈತಿ. 8ರಾಗ 5 ಹೋದ್ರೆ 3 ಉಳಿತೈತಿ. 37 ಉಳಿತು. 37 ಈ 37 ಏನು ಉಳಿತಲ್ಲ, ಕನ್ಸಂಪ್ಷನ್ ಇಸ್ ಈಕ್ವಲ್ ಟು 37 ಇದಕ್ಕೆ ಉಳಿತೈತಿ 37 ಡಿವೈಡ್ ಬೈ ಇದು ಒರಿಜಿನಲ್ ವ್ಯಾಲ್ಯೂ, ಇದು ಈಗಿಂದ ವ್ಯಾಲ್ಯೂ, ಚೇಂಜ್ ಆಗಿದ್ದ ವ್ಯಾಲ್ಯೂ. ಹಾಗಾಗಿ 37 ಡಿವೈಡ್ ಬೈ ನಾನೇನು ಮಾಡಬೇಕು, 185 ಮಾಡಬೇಕು, ಇಂಟು 100 ಮಾಡಬೇಕು. ಇಂಟು ಯಾಕೆ 100 ಮಾಡಿದ್ರೆ ಪರ್ಸೆಂಟೇಜ್ನಾಗ ಕಂಡುಹಿಡಬೇಕು, ಅದಕ್ಕೆ ಇಂಟು 100 ಮಾಡ್ತೀನಿ. ಈಗ 5 ಎಷ್ಟರಲ್ಲೇ 5 3 15, 3 ಉಳಿತು, 5 ಒಳ್ಳೆ 35 ಇಂಟು 5 ಇಂಟು 20, 5 20 100 ಆಗ್ತದೆ. ಹಾಗಾದ್ರೆ ನನಗೀಗ ಈ 37 ಈ 35 ಕ್ಯಾನ್ಸಲ್ ಆಗ್ತದೆ. ನನಗೇನು ಉಳಿತೀಗ ಆನ್ಸರ್ ಸಿ. ಕನ್ಸಂಪ್ಷನ್ ಎಷ್ಟು ಉಳಿತೈತಿ? ಕನ್ಸಂಪ್ಷನ್ ನಮಗೆ ಸಿಗ್ತೀಗ, ಕನ್ಸಂಪ್ಷನ್ ಪರ್ಸೆಂಟೇಜನ್ನು ಸಿಗ್ತೀಗ, ಹೌದಾ? ಕನ್ಸಂಪ್ಷನ್ ಈಕ್ವಲ್ ಟು 20% ಸಿಗ್ತದೆ. ಆನ್ಸರ್ 20%, ಸಿ ಆನ್ಸರ್. ಇಲ್ಲಿ ನಾವು ಇನ್ನೊಂದು ರೀತಿ ಒಳಗೆ ಮಾಡ್ಬೋದು, ನೆನ್ಪಿಟ್ಕೊಳ್ರಿ. ಈ ಮೆಥಡ ಭಾಳ ಈಜಿ. ಹೆಂಗೆ ನೆನ್ಪಿಟ್ಕೋಬೇಕಂತಂದ್ರೆ, ಇಲ್ಲಿ ನೋಡ್ರಿ, ಇಲ್ಲಿ ಯಾವಾಗೂ ಪ್ರೈಸ್ ಕೊಟ್ಟಿರ್ತಾನೆ, ಅದು ಇನ್ಕ್ರೀಸ ಡಿಕ್ರೀಸ ಕೊಟ್ಟಿರ್ತಾನೆ. ಪ್ರೈಸ ಕೊಟ್ಟು ಎಕ್ಸ್ಪೆಂಡಿಚರ್ ಒಳಗೆ ಇನ್ಕ್ರೀಸ ಡಿಕ್ರೀಸ ಕೊಟ್ಟಿದ್ದಂದ್ರೆ ನಾವು ಡೈರೆಕ್ಟಾಗಿ ಏನು ಬರ್ಕೋಬೇಕಂತಂದ್ರೆ ಕನ್ಸಂಪ್ಷನ್ದು ಡೈರೆಕ್ಟಾಗಿ ಬರ್ಕೋಬೋದು. ಪ್ರೈಸಿದ್ದ ವ್ಯಾಲ್ಯೂ ಏನೈತಿಲ್ಲ ಅದನ್ನು 185 ಅಂತ ಬರ್ಕೋಬೇಕು. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ದ 148 ಅಂತ ಡೈರೆಕ್ಟ್ ಬರ್ಕೋಬೋದು. ಇದನ್ನು ಹಿಂಗೆ ಡೈರೆಕ್ಟ್ ಬರ್ಕೋದ್ರಂದ್ರೆ ನಮಗೆ ಇಷ್ಟು ಡೈರೆಕ್ಟ್ ನಮಗೆ ಇದನ್ನು ಸಿಗ್ತದೆ, ಕನ್ಸಂಪ್ಷನ್ದ ರೇಷಿಯೋ ಸಿಗ್ತದೆ. ಅಂದರೆ ಇಷ್ಟೆಲ್ಲ ಮಾಡೋಕೆ ಹತ್ತೋದೇ ಇಲ್ಲ ನಮ್ಗೆ, ಡೈರೆಕ್ಟ್ ಇಲ್ಲಿಗೆ ಬಂದು ನಿಲ್ತೇವೆ ನಾವು. ಈ ಎಲ್ಲ ನಾವು ಅಂದ್ರೆ ಇಷ್ಟು ಸ್ಟೆಪ್ಪನ್ನು ಕ್ಯಾನ್ಸಲ್ ಮಾಡ್ಬೋದು. ನಾನು ನಿಮಗೆ ತಿಳಿಲಿ ಅಂತಂದು ಇದನ್ನೆಲ್ಲ ಹೇಳೀನಿ, ಯಾಕಂದರೆ ಕನ್ಫ್ಯೂಸ್ ಆಗಬಾರ್ದಲ್ಲ, ಅದರ ಸಲುವಾಗಿ ಡೈರೆಕ್ಟ್ ಇದು ಈ ರೀತಿಯೂ ಬರ್ಕೋಬೋದು. ಹೆಂಗೆ, ಇಲ್ಲಿ ಪ್ರೈಸ್ ಕೊಟ್ಟು ಅನಂತರ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಂದ್ರೆ ಕನ್ಸಂಪ್ಷನ್ ಕೇಳಿದಂದ್ರೆ ನಾವು ಇದೇ ರೀತಿ ಬರ್ಕೋಬೇಕು. ಓಕೆ, ಈಗೇನು ಮಾಡೋಣ, ಈಗ ಇದು ಆನ್ಸರ್ ಸಿಗ್ತಲ್ಲ ನಿಮ್ಗೆ, ಇದೇ ಸೇಮ್ ಮುಂದಿನ ಕಂಟಿನ್ಯೂ ಮಾಡ್ಬೋದು. ಕ್ಯಾಲ್ಕುಲೇಷನ್ ಮತ್ತು ಇದೇ ರೀತಿಯ ಕ್ಯಾಲ್ಕುಲೇಷನ್ ಕಂಟಿನ್ಯೂ ಆಗ್ತದೆ. ಈಗ 10ನೇ ಕ್ವಶನ್ ನೋಡ್ರಿ. ಇಲ್ಲಿ 10ನೇ ಕ್ವಶನ್ದಾಗ ಏನು ಹೇಳೋಣ, ಎ ಕ್ಯಾನ್ ಡೂ ಅ ಪೀಸ್ ಆಫ್ ವರ್ಕ್ ಇನ್ 32 days. ಏನು ಮಾಡ್ತಾನೋ 32 daysದಾಗ ಕೆಲಸ ಮಾಡ್ತಾನೋ. ಬಿ ಏನು ಮಾಡ್ತಾನೋ 48 daysದಾಗ ಕೆಲಸ ಮಾಡ್ತಾನೆ. ಅವನ ಕೆಪಾಸಿಟಿ ಅಷ್ಟೈತಿ. ಓಕೆ, ಇನ್ನು ಈಗ ವರ್ಕ್ ಟುಗೆದರ್ 8 days, ಅಂದರೆ 2 ಮಂದಿ ಕೂಡಿ 8 ದಿನ ವರ್ಕ್ ಮಾಡ್ತಾರೆ. ಆನಂತರ ಎ ಬಿಟ್ಟು ಹೋಗ್ತಾನೆ. ಇನ್ ಹೌ ಮಚ್ ಟೈಮ್ ವಿಲ್ ಬಿ ಫಿನಿಶ್ ದ 60% ಆಫ್ ದ ವರ್ಕ್, ರಿಮೈನಿಂಗ್ ವರ್ಕ್. ಅಂದರೆ ಇಲ್ಲಿ ರಿಮೈನಿಂಗ್ ವರ್ಕ್ ಅಂತ ಹೇಳಿ ಅಂದರೆ ಇನ್ನು ಉಳಿದಿದ್ದ 60% ಕೆಲಸನ ಇವನು ಎಷ್ಟು ದಿನದಾಗ ಮುಗಿಸ್ತಾನೋ ಅಂತ ಕೇಳಾಗತ್ತಾನೆ. ಹಾಗಾದ್ರೆ ನಾನು ಇದ್ರದ್ದು LCM ತಗೋಬೇಕು. ನಾವು LCM ಹೆಂಗೆ ತಗೋಬೇಕು, ದೊಡ್ಡದನ್ನು ಹಿಡೀರಿ, ದೊಡ್ಡದು ತಗೋದು ಅದಕ್ಕೆ ಮಲ್ಟಿಪ್ಲೈ 2 ಮಾಡಿರಿ. ಯಾಕಂದ್ರೆ 48ನ್ನು 32 48 ಭಾಗ ಹೋಗಂಗಿಲ್ಲ. ನಾನೇನು ಮಾಡ್ತೀನಿ, 48ನ್ನು ಇಂಟು 2 ಮಾಡ್ತೀನಿ. ಅವಾಗ ಎಷ್ಟಾಗ್ತದೆ, 48 2 96 ಆಗ್ತದೆ, ಹೌದಾ? ಇದು ಟೋಟಲ್ ಯೂನಿಟ್, ಅಷ್ಟು ಕೆಲಸ ಐತೆ ಅಂದಂಗೆ, 46 ಯೂನಿಟ್ ಕೆಲಸ ಐತೆ ಅಂದಂಗೆ. ಇದು 32ನ್ನು 96ಕ್ಕೆ ಡಿವೈಡ್ ಮಾಡಿದ್ರೆ 32 ಮೂರಲೇ ಡಿವೈಡ್ ಆಗ್ತದೆ. ಹಾಗಾಗಿ LCM ಏನಾಗ್ತದೆ ನಮಗೆ 96 ಆಗ್ತದೆ. ಈಗ ಇದ್ರದ್ದು ಎಫಿಷಿಯನ್ಸಿ ತೆಗಿಬೇಕು ನಾವು. ಎಫಿಷಿಯನ್ಸಿ ಏನು ಬರ್ತದೆ ನಮಗೆ, ಈ 32ನ್ನು 96ಕ್ಕೆ ಡಿವೈಡ್ ಮಾಡಿರಿ, ಅವಾಗ ಏನಾಗ್ತದೆ 3 ಸಿಗ್ತದೆ. ಅಂದ್ರೆ ಏನು ಮಾಡತ್ತಾನು, ದಿನಕ್ಕೆ 3 ಕೆಲಸ ಮಾಡತ್ತಾನು ಅನ್ನಂಗೆ ಅರ್ಥ. ಟೋಟಲ್ 96 ಕೆಲಸ ಅದಾವು, ಅದ್ರಾಗ 3 ಕೆಲಸ ದಿನಕ್ಕೆ ಮಾಡ್ತಾನೆ ಅನ್ನಂಗೆ. ಇನ್ನು ಬಿ ಎಷ್ಟು ಮಾಡ್ತಾನೆ, ದಿನಕ್ಕೆ 2 ಕೆಲಸ ಮಾಡ್ತಾನೆ. ಅದನ್ನು 48ನ್ನು 96ಕ್ಕೆ ಡಿವೈಡ್ ಮಾಡೋದು, ಅದು ನಮಗೆ ಎಫಿಷಿಯನ್ಸಿ ಸಿಗ್ತದೆ. ಬಟ್ ಅವ್ರು ಏನು ಹೇಳತ್ತಾರು, ದೇ ವರ್ಕ್ ಟುಗೆದರ್ 8 days. ಅವರಿಬ್ಬರು ಮಂದಿ ಎ ಪ್ಲಸ್ ಬಿ ಇಬ್ಬರು ಮಂದಿ ಎಷ್ಟು ದಿನ ವರ್ಕ್ ಮಾಡ್ತಾರೋ, 8 ದಿನ ವರ್ಕ್ ಮಾಡ್ತಾರೆ. 5 ಸಿಕ್ತು. ಆ 8ನ್ನು ಇಲ್ಲಿಕ್ಕೆ ಮಲ್ಟಿಪ್ಲೈ ಮಾಡಿರಿ. ಹಂಗಾದ್ರೆ ಟೋಟಲ್ ವರ್ಕ್ ಎಷ್ಟಾಗ್ತದೆ, ಇದು 8 ದಿನದ 40 ವರ್ಕ್ ಆಗ್ತದೆ. ಈ 40 ವರ್ಕನ್ನು ನಾವು 96ರಾಗ ಮೈನಸ್ ಮಾಡಬೇಕು. ಅಂದ್ರೆ ಉಳಿದ ಕೆಲಸ ತೆಗಿಬೇಕಲ್ಲ. ಈಗ ಈ ಉಳಿದ ಕೆಲಸ ಎಷ್ಟು ಉಳಿತೈತಿ, ಈಗ 96ರಾಗ ಮೈನಸ್ 40 ಮಾಡಬೇಕು. 96ರಾಗ ಮೈನಸ್ 40 ಮಾಡಬೇಕು. ಅವಾಗ ಎಷ್ಟು ಉಳಿತೈತಿ, ಇಲ್ಲಿ 54 ಕೆಲಸ ಉಳಿತದೆ. ಟೋಟಲ್ 54 ಕೆಲಸ ಉಳಿತೀಗ, ಹೌದಾ? ಈಗೇನು ಮಾಡ್ಬೇಕು ನಾವು,
54 ಕೆಲಸ ಉಳಿತು. ಬಟ್ ಇದು 54 ಕೆಲಸ ಟೋಟಲ್ ಕೆಲಸ ಅದರದ್ದು 60% ತೆಗಿಬೇಕು. ಈಗ ನಾವು 54 ಕೆಲಸದ 60% ಅಷ್ಟು ವರ್ಕ್ ಅದನ್ನು ಬಿ ಒಬ್ಬ ಕೆಲಸ ಮಾಡತ್ತಾನೆ. ಹಾಗಾದ್ರೆ ಬಿ ತಗೋ ಟೈಮಿಂಗ್ ಕಂಡುಹಿಡಿಬೇಕಾದ್ರೆ ಏನು ಮಾಡ್ಬೇಕು ನಾವು, ಈ 54 ಕೆಲಸನ 60% ಇದ್ರದ್ದು ತೆಗಿಬೇಕು. ಅಂದರೆ 60% ಅಂದರೆ 3/5 ಅಂದಂಗೆ ಅರ್ಥ. ಅದನ್ನು ಕೆಲಸ ಎಷ್ಟು ಮಾಡತ್ತಾನೆ ಇವ, ಬಿ ಒಬ್ಬ ಮಾಡತ್ತಾನೆ. ಅದನ್ನು /2 ಮಾಡ್ಬೇಕು. ಬಿನ ಕೆಲಸ ಎಷ್ಟೈತಿ, ದಿನಕ್ಕೆ 2, ಅದನ್ನು /2 ಮಾಡ್ಬೇಕು ಅಷ್ಟೇ. ಈಗ ನೋಡಿರಿ, ಇದನ್ನು ಕಟ್ತಾ ಹೊಡ್ರಿ. ಹೌದಾ, ಈಗ 2 ಒಂದರಲ್ಲಿ 2 ಎಷ್ಟರಲ್ಲಿ ಹೋಗ್ತೈತಿ, 2 27ರಲ್ಲಿ ಹೋಗ್ತದೆ. ಓಕೆ, ಈಗ ಬಿದು ಕೆಲಸದಾಗ ಬಿ = ಈ 5 ಕೆಳಗೆ ಬರ್ತದೆ. 5 ಕೆಳಗೆ ಬರ್ತದೆ. 27 ಮೂರಲೆ 84 /5 ಆಗ್ತದೆ. 27 ಮೂರಲೆ 84 /5. ಈಗ ನಾವು ಆಪ್ಷನ್ದಾಗ ಚೆಕ್ ಮಾಡ್ಕೊಡ್ರಿ. ಆಪ್ಷನ್ದಾಗ ನಮ್ಗೆ ಲಾಸ್ಟಿಗೆ ಬಿಡಿ 4 ಬರ್ಬೇಕಿಲ್ಲಿ. ಹಾಗಾದ್ರೆ ಇಲ್ಲಿ 5 ಎಂಟ್ಲಿ ಎಷ್ಟು, 5 ಎಂಟ್ಲಿ 40. 40ಕ್ಕೆ +2 ಮಾಡಿರಿ, 42 ಆಗಬೇಕೈತಿ. 4 ಬರ್ತಾ ಇಲ್ಲ, 4 ಬರಬೇಕು, 4 ಬರ್ತಾ ಇಲ್ಲ. 4 9 36. 4 9 ಇದನ್ನು ಬಿಡಿಸ್ತಂದಾಗ 4 9 36 +3 ಮಾಡಿರಿ. +3 ಮಾಡಿದ್ರೆ 39 ಆಗ್ತದೆ. ಬಟ್ ಬಿಡಿಸ್ತಂದಾಗ 4 ಬರಬೇಕು, 4 ಬರ್ತಾ ಇಲ್ಲ. 5 6 30. 30ಕ್ಕೆ +4 ಮಾಡಿದ್ರೆ 34. ಅಂದರೆ 4 ಬರಾಕತೈತಿ. ಅಂದರೆ ಲಾಸ್ಟಿಗೆ 4 ಬರಾಕತೈತಿ. ಅಂದರೆ ಇದು ಆನ್ಸರ್ ಆಗ್ಬೋದು. ಇದನ್ನು ಚೆಕ್ ಮಾಡಿರಿ. 7 7 49. 49ಕ್ಕೆ +3 ಮಾಡಿರಿ. ಅಂದರೆ 3ಕ್ಕೆ 9ಕ್ಕೆ 3 ಸೇರಿಸ್ರಿ. ಇಲ್ಲಿ 2 ಬರಾಕತೈತಿ. ಹಾಗಾದ್ರೆ ಇದು ಆಗಂಗಿಲ್ಲ. ಆನ್ಸರ್ ನಮಗೇನಾಗ್ತದೆ, ಇಲ್ಲಿ ಇದೇ ಆನ್ಸರ್ ಆಗ್ತದೆ. ಈ ರೀತಿಯೂ ಬಿಡಿಸ್ಬೋದು. ಈ ರೀತಿ ನೀವು ಎಲಿಮಿನೇಟ್ ಮಾಡ್ಬೋದು ಆಪ್ಷನ್ಸನ್ನು. ಹೌದಾ, ಈಗ ನಾನು ಮಾಡ್ತೀನಿ. ಇಲ್ಲೇ ನೀವು ಇದನ್ನು /2 ಮಾಡ್ಬೋದು. 5 ಎಷ್ಟರಲ್ಲೇ, 5 ಒಂದರಲ್ಲೇ, 5 ಒಂದರಲ್ಲೇ 5 ಎಷ್ಟು ಉಳಿತು, 3 ಉಳಿತು. 5 6 30 ಎಷ್ಟು ಉಳಿತು, 4 ಉಳಿತು. ಆ 4ಅನ್ನು ಇಲ್ಲಿ ಮ್ಯಾಲೆ ಬರಿಬೇಕು, ಕೆಳಗೆ 5 ಬರಿಬೇಕು. ಇಷ್ಟೇ. ಓಕೆ, ಈಗ 11ನೇ ಕ್ವಶನ. ಈ 11ನೇ ಕ್ವಶನ್ದಾಗ ಬೋರ್ಡ್ ರೂಲ್ ಇದೆ. ಬೋರ್ಡ್ ಅಂತಾರೆ ಇದಕ್ಕೆ. ಈ ರೂಲನ್ನು ಹಾಕಿ ಬಿಡಿಸ್ಬೇಕು. ಮೊದಲ ಬ್ರಕೆಟನ್ನು ಬಿಡಿಸ್ಕೋಬೇಕು. ಇವು ಮೊದಲು ಬ್ರಕೆಟ್ಗಳದನ್ನು ಬಿಡಿಸ್ಕೋಬೇಕು. ಆನಂತರ ಬ್ರಕೆಟಾಗಂತಲೇ ಆಫ್ ಅಂತ ಇಲ್ಲಿ ಬಂದೇ ಇಲ್ಲ. ಆಫ್ ಬಂದರೆ ಅದು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಇಲ್ಲಿ ಆನಂತರ ಈ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಡಿವಿಷನ್ ಮೊದಲು ಮಾಡಬೇಕು. ಡಿವಿಷನ್ ಮಾಡಿ ಆನಂತರ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಆನಂತರ ಎಡಿಷನ್ ಅಥವಾ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ನಾನೇನು ಮಾಡ್ಕೋತೀನಿ, ಡೈರೆಕ್ಟ್ ಇದನ್ನು ಬರ್ಕೋತೀನಿ ನೋಡಿ. ಇಲ್ಲಿ 8 ಒಂದರಲ್ಲೇ 8 6 48. ಇಲ್ಲಿ 6 ಬಂತು. 6 ಇಂಟು ಬರ್ಕೊಂಡೆ, ಇಲ್ಲಿ ಬ್ರ್ಯಾಕೆಟ್ ಹಾಕ್ಕೊಂಡೆ. ಇದು 7 ಒಂದರಲ್ಲೇ 7 7ರಲ್ಲೇ 7 7ರಲ್ಲೇ ಅಂದರೆ 7 7 49 ಪ್ಲಸ್ ಬರ್ಕೊಂಡೆ. ಇನ್ನು 4 ಒಂದರಲ್ಲೇ 4 10ರಲ್ಲೇ. ಹೌದಾ, ಇಲ್ಲಿ 7ರ 3 ಹೋದ್ರೆ 4 ಉಳಿತು. ಇಲ್ಲಿ 10 ಇಂಟು 4 ಬಂತು. ಇಷ್ಟೇ. ನೀವು ಎಕ್ಸಾಮ್ದಾಗ ಹೀಗೆ ಬಿಡಿಸ್ಬೇಕು. ಈಗ 10 4 40 ಆಗ್ತದೆ. 40ಕ್ಕೆ 7 ಸೇರಿಸಿದ್ರೆ 47 ಆಗ್ತದೆ. 47 ಇಂಟು 6. ಹೌದಾ, ಈಗ 6 ಇಂಟು 7 ಮಾಡಿರಿ. 6 7 ಎಷ್ಟು, 42. ಲಾಸ್ಟಕ್ಕೆ 2 ಬರ್ಬೇಕು. 2 ಇರೋದು ಒಂದು ಆಪ್ಷನ್ದಾಗ, ಅದಕ್ಕಾಗಿ ಆಪ್ಷನ್ 1 ಕರೆಕ್ಟ್ ಆಗ್ತದೆ. ಇದು ಒಂದು ಆಪ್ಷನ್ದಾಗ ಅಷ್ಟೇ ಐತೆ 2. ಆನ್ಸರ್ 1 ಇದೆ. ಇಷ್ಟೇ ಮಾಡಿದ್ರೆ ಮುಗೀತು. ಈಗ ನೀವು ಬೇಕಾದ್ರೆ ನೀವು ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ಇಲ್ಲಿ 6 4 24. 7 ಕೆಳಗೆ 0 ಇಟ್ಕೊಂಡೆ. 6 7 42 ಕೂಡಿಸ್ರಿ. 82 282 ಆನ್ಸರ್. ಇಷ್ಟೇ. 15 25 40 75. ಇದರಿಂದ ನಿಖರವಾಗಿ ಭಾಗಿಸಲ್ಪಡುವ ಅತಿ ದೊಡ್ಡ 4 ಅಂಕೆಯ ಸಂಖ್ಯೆ ಮೇನ್ ಇರೋದು ಇಲ್ಲೇ. 4 ಅಂಕೆ ಸಂಖ್ಯೆ, ಅತಿ ದೊಡ್ಡ 4 ಅಂಕೆ ಸಂಖ್ಯೆ ಕಂಡುಹಿಡಿ ಅಂತ ಹೇಳಿ. ಹಾಗಾದ್ರೆ ನಾನೇನು ಮಾಡ್ತೀನಿ, ಇವತ್ತರದ್ದು LCM ತಗೋಬೇಕು. 15ರ LCM ತಗೋಬೇಕು. 15 25 40 75 ಇದರದ LCM ತಗೋಬೇಕು. ಅಂದ್ರೆ ನಮ್ಗೆ ಆ ದೊಡ್ಡ ಸಂಖ್ಯೆ ಕಂಡುಹಿಡಿಯೋಕ್ಕಾಗ್ತದೆ. 15ನ್ನು ಹೆಂಗೆ ಹೊಡ್ಕೋಬೋದು ನಾವು, 5 ಇಂಟು 3 ಅಂತ ಹೊಡಿಕೋಬೋದು. ಇದನ್ನು ಹೆಂಗೆ ಹೊಡಿಬೋದು, 5 ಸ್ಕ್ವೇರ್ ಅಂತ ಹೊಡಿಬೋದು. ಇದನ್ನು 8 5 40, 8 5 40 ಅಂದ್ರೆ 2 ಕ್ಯೂಬ್ ಇಂಟು 5 ಅಂತ ಮಾಡ್ಕೋಬೋದು. ಇದನ್ನು 25 5 ಸ್ಕ್ವೇರ್ ಇಂಟು 3 ಅಂತ ಮಾಡ್ಕೋಬೋದು. ಇದರ ನಮ್ಗೆ LCM ಏನು ಬರ್ತದೆ, LCM = ಈಗ ನೋಡಿರಿ,
ಇದ್ರೊಳಗೆ ದೊಡ್ಡದು ಯಾವುದೈತಿ 5 ಐತಿ. 5 ಸ್ಕ್ವೇರ್ ಎಲ್ಲೈತಿ? 5 ಸ್ಕ್ವೇರ್ನ ದೊಡ್ಡದೈತಿ. 5 ಸ್ಕ್ವೇರ್ಗಿಂತ ದೊಡ್ಡದು ಯಾವುದಿಲ್ಲ. 5 ಸ್ಕ್ವೇರ್ ಇನ್ನು 2 ಕ್ಯೂಬ್ ಇಲ್ಲಿ ಮತ್ತೆ ಯಾವ ಜಾಗದಾಗಿಲ್ಲ. 2 ಕ್ಯೂಬ್ ತೊಗೊಂಡು ಇನ್ನು 3 ಒಂದು ಉಳಿದೈತಿ. ಆ 3 ಒಂದು ತೊಗೊಂಡು ಎಷ್ಟಾಗ್ತದೆ ನೋಡ್ರಿ ಎಲ್ ಸಿ ಎಮ್ ಈಕ್ವಲ್ ಟು 5 ಸ್ಕ್ವೇರ್ ಅಂದರೆ 25, 2 ಕ್ಯೂಬ್ ಅಂದ್ರೆ 8, 3 ಅಂದ್ರೆ ಬರ್ಕೊಂಡೆ. ಓಕೆ, 25 ಎಂಟ್ಲೆ ಎಷ್ಟು? 8 200. 25 8 200 ಇಂಟು 3 ಈಕ್ವಲ್ ಟು 600 ಆಗ್ತದೆ. ಎಲ್ ಸಿ ಎಮ್ 600 ಆಗ್ತೈತಿ. ಈಗ ಎಲ್ ಸಿ ಎಮ್ ಸಿಕ್ತು ನಮಗೆ. ನಿಮಗೆ ಗೊತ್ತಿರ್ಬೋದು 4 ಅಂಕಿ ಒಳಗೆ 4 ಅಂಕಿ ದೊಡ್ಡ ಸಂಖ್ಯೆ ಯಾವ್ದು ಹೇಳು? ಎಷ್ಟಾಗ್ತದೆ? 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದಾಗ್ತದೆ? 4 ಅಂಕಿಯ ದೊಡ್ಡ ಸಂಖ್ಯೆಗಳು ಅಂದರೆ 999, 4 ಡಿಜಿಟ್ ನಂಬರ್ ಯಾವುದಾಗ್ತದೆ? 9999. ಇದು ಅತಿ ದೊಡ್ಡ ಸಂಖ್ಯೆ 999. 00 ಅಥವಾ 10,000 ಇತ್ತು, 10,000 ಅಂತ 1,000 ಅಂತ ದೊಡ್ಡ ಸಂಖ್ಯೆ ತೊಗೊಳಂಗಿಲ್ಲ. 1,001 ಅಂತ ತೊಗೊಳಂಗಿಲ್ಲ. ಯಾಕಂದರೆ ಎಲ್ಲ ಡಿಜಿಟನ್ನು ದೊಡ್ಡದಿರಬೇಕು. ಅದು 999 ಅಂತ ಬರ್ತದೆ. ಈಗ ನಾನು ಇದಕ್ಕೆ ಎಲ್ ಸಿ ಎಮಲ್ಲಿ ಡಿವೈಡ್ ಬೈ ಮಾಡಬೇಕಷ್ಟೆ. ಈ ಎಲ್ ಸಿ ಎಮನ್ನು ಕಂಡುಹಿಡಿದೀವಲ್ಲ, ಇದಕ್ಕೆ ಡಿವೈಡ್ ಬೈ ಮಾಡೋದು ಅಷ್ಟೇ. ಇದಕ್ಕೆ ಡಿವೈಡ್ ಬೈ ಹೆಂಗೆ ಮಾಡ್ತೀನಿ ನಾನು? ಈ ರೀತಿ ಮಾಡಿರಿ. 600 ಇಲ್ಲಿ 600 ಒಂದಲೇ 600 ಎಷ್ಟು ಉಳಿತೈತಿ? ಇಲ್ಲಿ 9 ಉಳಿತು, ಇಲ್ಲಿ 9 ಉಳಿತು, ಇಲ್ಲಿ 3 ಉಳಿತು. ಈ 9 ತಳ ತೊಗೊಂಡೆ. ಈಗ 6 6 36. 36 ಅಂದ್ರೆ 3600 ಆಗ್ತದೆ. 36 ಅಂದರೆ 3600 ಆಗ್ತದೆ. ಇಲ್ಲೇನು ಉಳಿತಿದೆ? 9 ಉಳಿತು, ಇಲ್ಲಿ 9 ಉಳಿತು, ಇಲ್ಲಿ 9 ಉಳಿತು, ಇಲ್ಲಿ 3 ಉಳಿತು, ಇದು 0 ಆಯ್ತು. ಅಂದರೆ ಉಳಿದಿದ್ದು ಎಷ್ಟು ಶೇಷ ನಮ್ಗೆ? ಅಂದ್ರೆ ಭಾಗಿಸಿದ ಇದು 600ಕ್ಕಿಂತ ಸಣ್ಣದು ಉಳಿತಲ್ಲ, ಅದು ಆ ಸಣ್ಣದು ಉಳಿದದ್ದನ್ನು 99999 ಇದ್ರೊಳಗೆ ಈ ಶೇಷ ಉಳಿದದ್ದನ್ನು ಮೈನಸ್ ಮಾಡಬೇಕು. ಈ ಉಳಿದದ್ದನ್ನು ಮೈನಸ್ ಮಾಡಬೇಕು. ಅಂದರೆ ಎಷ್ಟು ಉಳಿತಿತ್ತು? 399 ಮೈನಸ್ ಮಾಡಬೇಕು. ಆವಾಗ ನಮಗೆ ಭಾಗಿಸಲ್ಪಡುವ ಸಂಖ್ಯೆ ಯಾವ್ದು ಸಿಗ್ತೈತೆ ಅಂದರೆ 9 ಹೋದರೆ 0, 9 ಹೋದರೆ 0, 9 3 ಹೋದ್ರೆ 6, 9 ಉಳಿದೈತಿ. 3600. ಆನ್ಸರ್ 3600 ಆಗ್ತದೆ. ಈ ರೀತಿ ಬಿಡಿಸ್ಬೇಕಿಂತ ಕ್ವಶನ ಈಸಿ ಇರ್ತದೆ, ಏನು ಭಾಳ ಟಫ್ ಇರೋಲ್ಲ. ನಾವು ಮಾಡೋದ್ರ ಮೇಲೆ ಡಿಪೆಂಡ್. ಇಷ್ಟೇ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ 13ನೇ ಕ್ವಶನ್ದಾಗ ಏನು ಹೇಳೋಣ? ಒಂದು ಕೋನ್ ಐತಿ. 2 ಕೋನ್ಸ್ ಹ್ಯಾವ್ ದೇರ್ ಹೈಟ್ಸ್. 2 ಕೋನ್ಸ್ ಅದಾವು. 2 ಕೋನ್ಗಳದ್ದು ಹೈಟ್ ರೇಷಿಯೋ ಕೊಟ್ಟಾನ. ಮತ್ತು ಇನ್ನೊಂದು ಏನು ಕೊಟ್ಟಾನ? ಅವ್ರ ರೇಡಿಯೈ ಕೊಟ್ಟಾನ. ರೇಡಿಯೈ ಅಂದರೆ ರೇಡಿಯಸ್ದ ಅನುಪಾತ ಕೊಟ್ಟಾನ. ಹೈಟ್ದ ಅನುಪಾತ ಮತ್ತು ರೇಡಿಯಸ್ ಅನುಪಾತ ಕೊಟ್ಟಾನ. ಹಾಗಾದ್ರೆ ಅವುಗಳ ವ್ಯಾಲ್ಯೂಮದ ಅನುಪಾತ ಕಂಡುಹಿಡೀರಿ ಅಂತ ಹೇಳಾನ. ಏನು ಈಜಿ ಐತಿ ಭಾಳ. ನಿಮಗೆ ಕೋನದ ಶಂಕುವಿನ ವಾಲ್ಯೂಮ್, ಶಂಕುವಿನ ಘನಫಲ ಅಂತ ಕಂಡುಹಿಡಬೇಕಾದ್ರೆ ಫಾರ್ಮುಲಾ ಏನು ಸಿಗ್ತದೆ ನಮ್ಗೆ? ಶಂಕುವಿನ ಘನಫಲದ ಫಾರ್ಮುಲಾ ಏನಿರ್ತದೆ ಅಂದ್ರೆ V = 1/3 × πr²h. ಇದು ಫಾರ್ಮುಲಾ ನಮಗೆ. ಈ ಫಾರ್ಮುಲಾದಾಗ ಇದೇನೈತಲ್ಲ, ಇಲ್ಲಿ ನಾವು ಯಾವಾಗೂ ಇಂಥವು ಕ್ವಶನ್ ಬಂದಾಗ ಇದು ಕಾನ್ಸ್ಟೆಂಟ್ ಇರ್ತದೆ. ಇದು ಕಾನ್ಸ್ಟೆಂಟ್ ಅಂದರೆ ಏನೂ ಚೇಂಜ್ ಆಗಂಗಿಲ್ಲ. ಏನು ಚೇಂಜ್ ಆದರೂ ನಮ್ಗೆ ಇವು ಎರಡರಲ್ಲಿ ಅಷ್ಟೇ ಚೇಂಜ್ ಆಗ್ತದೆ. ಇವೆರಡರಿಂದನೇ ಘನಫಲ ಚೇಂಜ್ ಆಗೋದು ಯಾವಾಗಲೂ. 2 ಕೋನಗಳದ್ದು ವ್ಯತ್ಯಾಸ ಕಂಡುಹಿಡಬೇಕಾದ್ರೆ ನಾವು ಎರಡೂದ್ರಾಗ ಇದು ಸೇಮ್ ಇರ್ತದೆ. ಹಾಗಾಗಿ ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ತಾವೆ. ಹಾಗಾದ್ರೆ ನಾವು ಏನು ಮಾಡ್ಬೇಕು? ಈಗ ಡೈರೆಕ್ಟ್ ಬರ್ಕೋಬೋದು. ಈಗ ಇಲ್ಲಿ ನೋಡ್ರಿ, ಏನು ಮಾಡ್ಬೇಕೀಗ? ಹೆಚ್ ಅಂತ ಬರ್ಕೋರಿ. ಹೆಚ್ಚಿದ ಅನುಪಾತ ಎಷ್ಟೈತಿ? 4:3 ಐತಿ. ಹಾಗಾದ್ರೆ ಆರದ ಅನುಪಾತ ಎಷ್ಟೈತಿ? 1:2 ಐತಿ. ಬಟ್ ಇಲ್ಲೊಂದು ಕ್ಯಾಚಿ ಏನಂದ್ರೆ ಕನ್ಫ್ಯೂಸಿಂಗ್ ಪಾಯಿಂಟ್. ಒಂದೇ ರೀತಿ ಬರ್ಕೊಂಡು ಬಿಡೋಂಗಿಲ್ಲ. ಇಲ್ಲಿ ನೋಡ್ರಿ, ಅವೇನು ಹೇಳ್ಯಾನ? ಇಲ್ಲಿ r² ಅಂತ ಐತಿ. ಬಟ್ ಇಲ್ಲಿ r ಅಷ್ಟು ಐತಿ. 1:2 ಅಂತ r ಅಷ್ಟು ಐತಿ. ಅದಕ್ಕಾಗಿ ನಾನು ಇನ್ನೊಂದು ಸಲ r ಬರ್ಕೋಬೇಕು. ಬರ್ಕೋಬೇಕಾಗಂದ್ರೆ ಡಬಲ್, ಇಲ್ಲಿ r² ಐತಲ್ಲ, ಹಾಗಾಗಿ ಇದನ್ನು ಡಬಲ್ ಮಾಡಬೇಕು. ಆವಾಗ ನಮಗೇನಾಗ್ತದೆ? ಆನ್ಸರ್ ಕಂಡುಹಿಡಿಯೋಕೆ ಸಿಗ್ತದೆ. ಈಗ ವಾಲ್ಯೂಮ್ ಕಂಡುಹಿಡ್ಬೇಕು ನಾವು. ಇದು r ಆಯಿತು,
ಇಲ್ಲಿ ವಾಲ್ಯೂಮ್ ಈಕ್ವಲ್ ಟು ಇವನ್ನೆಲ್ಲ ಗುಣಿಸ್ರಿ ಇವನ್ನೆಲ್ಲ 4 1 4 4 1 ಇಂಟು 1 ಅಂದರೆ 4 ಆಗ್ತದೆ. 3 2 6 6 2 12. ಇದು ವಿ ಈಕ್ವಲ್ ಟು ಎಷ್ಟು ಸಿಗ್ತೈತಿ, ಇನ್ನೂ ಸಿಂಪ್ಲಿಫೈ ಮಾಡಿರಿ, 1:3 ಆಗ್ತದೆ ಆನ್ಸರ್. 1:3 ಇಷ್ಟೇ ನೋಡ್ರಿ, 1:3 ಆಗ್ತದೆ ಆನ್ಸರ್. ಆನ್ಸರ್ 1:3 ಆನ್ಸರ್ ಬಿ. ಓಕೆ, ಭಾಳ ಈಜಿ ಇರ್ತದೆ. ನಾವು ಎಕ್ಸಾಮ್ದಾಗ ಬಿಡಿಸ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಡೈರೆಕ್ಟಾಗಿ ಬರ್ಕೋತೇನೆ. 4:3 ಇದನ್ನು ಸ್ಕ್ವೇರ್ ಮಾಡ್ತೀನಿ. 1 ಅಂತ ಸ್ಕ್ವೇರ್ ಮಾಡಿದ್ರೆ 1 ಬರ್ತೈತಿ, 2 ಸ್ಕ್ವೇರ್ ಇಲ್ಲಿ. ಓಕೆ, 1:4 ಅಂತ ಬರ್ಕೋತೇನೆ. ಈಗೇನು ಮಾಡ್ತೀನಿ, ಈ 4 ಕ್ಯಾನ್ಸಲ್ ಮಾಡ್ಬೋದು ನಾವು. 4 ಕ್ಯಾನ್ಸಲ್ ಮಾಡಿ 1:3 ಬರ್ಕೋಬೋದು. ಇದೆ ನೋಡಿ, ಈ 2 ಹೋಗ್ತದೆ, ಇಲ್ಲಿ 2 ಹೋಗ್ತದೆ. ಹಾಗಾದರೆ 1:3 ಅಷ್ಟೇ ಉಳಿತದೆ. ಹಿಂಗೂ ಮಾಡ್ಬೋದು. ಆದಷ್ಟು 10 ಸೆಕೆಂಡೇ ಮುಗಿಸ್ಬೋದು ಈ ಕ್ವಶನನ್ನು. ಆದಷ್ಟು ಟೈಮ್ ಉಳ್ಸಕ್ಕೆ ನೋಡ್ಬೇಕು ನಾವು ಕ್ವಶನಲ್ಲಿ. ಒಬ್ಬ ಅಪ್ರಾಮಾಣಿಕ ಅಂಗಡಿಯವನು ತನ್ನ ಸರಕುಗಳನ್ನು ಕೊಂಡ ಬೆಲೆಗೆ ಮಾರಾಟ ಮಾಡುವುದಾಗಿ ಭರವಸೆ ಕೊಡ್ತಾನೆ. ಅಂದರೆ ಅವನು ಎಷ್ಟು ತೊಗೊಂಬರತ್ತಾನಲ್ಲ ಅಷ್ಟಕ್ಕೆ ಮಾರಾತೀನಿ ಅಂತ ಹೇಳ್ತಾನೆ. ಆದಾಗ್ಯೂ ಅವನು ಅದರ ಮೇಲೆ ಬಂದಿರೋಕ್ಕಿಂತ 46% ಕಡಿಮೆ ತೂಕದ ಕಲ್ಲನ್ನು ಬಳಸುತ್ತಾನೆ. ಅವನು ಏನು ಮಾಡ್ತಾನೋ 46% ಕಡಿಮೆ ತೂಕ ಇರುವಂಥ ಕಲ್ಲನ್ನು ಬಳಸಾಕತ್ತಾನೆ. ಅವನು ಲಾಭದ ಶೇಕಡ ಎಷ್ಟಾಗ್ತೈತಿ ಅಂದರೆ ಸೇಮ್ ರೇಟಿಗೆ ಮಾರಾಕತ್ತಂತ ಹೇಳಿ, ಬಟ್ ಕಡಿಮೆ ತೂಕದ ಕ್ವಾಂಟಿಟಿ ಕೊಡತ್ತಾನ ನನಗೆ ಅರ್ಥ. ಹೌದಾ, ನಾನೇನು ಮಾಡ್ಕೋತೇನೆ ಇದನ್ನು ಅವಂದು. ಇಲ್ಲಿ ನೋಡ್ರಿ, ಈಗ ನೀವು ಒಂದು 100 ಗ್ರಾಮ್ ಐತೆ ಅಂತ ತಿಳ್ಕೊರ. ಒಂದು 100 ಗ್ರಾಮದ ಏನು ಮಾಡ್ತಾನೆ, ದುಡ್ಡು ತೊಗೋಕತ್ತಾನೆ. 100 ಗ್ರಾಮದ ದುಡ್ಡು ತೊಗೋಕತ್ತಾನೆ. ಹೌದಾ, 100 ಗ್ರಾಮದ ದುಡ್ಡು ತೊಗೊಂಡು 54 ಗ್ರಾಮ್ ಯಾಕೆ ಬಂತಂದ್ರೆ ಹೇಳ್ರಿ, ಈ 100ದಾಗ -46 ಮಾಡಿದ್ರೆ 54 ಸಿಗ್ತದೆ. ಇನ್ನು 54 ಗ್ರಾಮ್ ಅಷ್ಟೇ ಕೊಡತ್ತಾನ. 100 ಗ್ರಾಮದ ದುಡ್ಡು ತೊಗೊಂಡು 54 ಗ್ರಾಮ್ ಅಷ್ಟೇ ಕೊಡಾಕತ್ತಾನು. 54 ಗ್ರಾಮದ ಪದಾರ್ಥನ ಅಷ್ಟೇ ಕೊಡತ್ತಾನ, ಸರಕನ್ನು ಅಷ್ಟೇ ಕೊಡಾಕತ್ತಾನು. ಹೌದಾ, ಈಗ ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಇರೋದು. ಈಗೇನು ಮಾಡ್ಬೇಕು ನಾವು, ಇಲ್ಲಿ ಪ್ರೈಸ್ ನೋಡ್ಕೊಡ್ರಿ. ಪ್ರೈಸ್ ಈಕ್ವಲ್ ಟು 54 ಗ್ರಾಮದ ಪ್ರೈಸ್ ಎಷ್ಟೈತಿ, ಅವನ ಕಡೆದು ಕೊಡೋದು 54 ಗ್ರಾಮ್. ಅದರ ಜನಕ್ಕೆ ಏನು ಅನ್ಸೈತಿ, ತೊಗೊಂಡವ್ರಿಗೆ 100 ಗ್ರಾಮ್ ಕೊಟ್ಟಾನಂತ ಅನ್ಸತೈತಿ. ಇಷ್ಟು ತಿಳ್ಕೊಂಡ್ರೆ ಮುಗೀತು ನಮ್ಗೆ ಈ ಲೆಕ್ಕದಾಗ. ಇದಕ್ಕೂ ಉಲ್ಟಾ ಬಿಡಿಸೋದಿರ್ತೈತಿ ಅಷ್ಟೇ. ಎಲ್ಲ ಸೇಮ್ ಇರ್ತೈತಿ, ಬಟ್ ಸ್ವಲ್ಪ ಚೇಂಜಸ್. ಈಗ ಇದ್ರ ನಡುವೆ ಗ್ಯಾಪ್ ತೆಗೀರಿ. ಅಂದರೆ ಎಷ್ಟು ಡಿಫ್ರೆನ್ಸ್ ಬರತೈತಿ, 46 ಡಿಫ್ರೆನ್ಸ್ ಬರತೈತಿ. ಆ 46 ಟೋಟಲ್ ಈಗ ಪ್ರಾಫಿಟ್ ಪರ್ಸೆಂಟೇಜ್ ಕಂಡುಹಿಡ್ಬೇಕು ನಾವು. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು 46 ಎಷ್ಟಾಗೈತಿ ಅವ್ನ ಪ್ರಾಫಿಟ್, 46 ರೂಪಾಯಿ ಆಗೈತಿ. 46 ಆಗತೈತಿ. ಎಷ್ಟಕ್ಕೆ ಪ್ರಾಫಿಟ್ ಆಗತೈತಿ, 54ಕ್ಕೆ 46 ಸಿಗಾಗ್ತೈತಿ. ಹಂಗಾದ್ರೆ ಟೋಟಲ್ ಎಷ್ಟಾಗಕ್ಕಿತ್ತು ಪ್ರಾಫಿಟ್ ಪರ್ಸೆಂಟೇಜ್, ಇಲ್ಲಿ ಬಿಡಿಸ್ರಿ. ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು 46 ಡಿವೈಡೆಡ್ ಬೈ 54 ಇಂಟು 100. ಈಗ ಕಟ್ತಾ ಹೊಡೀರಿ, ಎಷ್ಟು ಹೋಗ್ತದೆ, 2 27ರಲ್ಲಿ 2 23ರಲ್ಲಿ. ಹೌದಾ, ಈಗ 2300 ಡಿವೈಡೆಡ್ ಬೈ 27. ಈಗ ನಮಗೆ ಲಾಸ್ಟಿಗೆ ಜೀರೋ ಬರಬೇಕಿದೆ. ಲಾಸ್ಟಿಗೆ ಜೀರೋ ಬರೋ ಯಾವುದಾವು ನೋಡ್ಕೊಳ್ರಿ. ಇಲ್ಲಿ ನೋಡಿರಿ, 7 7 49, 49ಕ್ಕೆ ಪ್ಲಸ್ 0 ಸೇರಿಸಿದ್ರೆ 10 ಸೇರಿಸಿದ್ರೆ 59 ಆಗ್ತದೆ. ಇಲ್ಲಿ ಜೀರೋ ಬರತ್ತಿಲ್ಲ. ಬಿಡಿಸ್ತಂದಾಗ ಜೀರೋ ಬರತ್ತಿಲ್ಲ. ಇನ್ನು 7 5 35, 35ಕ್ಕೆ 5 ಸೇರಿಸಿದ್ರೆ ಇಲ್ಲಿ ಜೀರೋ ಬರಾಗ್ತೈತಿ. 7 4 28, 28ಕ್ಕೆ 5 ಸೇರಿಸಿದ್ರೆ 28ಕ್ಕೆ 5 ಸೇರಿಸಿದ್ರೆ ಎಷ್ಟಾಗ್ತದೆ, 33 ಆಗ್ತದೆ. ಅಂದರೆ ಜೀರೋ ಬರತ್ತಿಲ್ಲ. 7 6 42, 42ಕ್ಕೆ 6 ಸೇರಿಸಿದ್ರೆ 48 ಆಗ್ತದೆ. ಇಲ್ಲಿ 8 ಬರಾಗ್ತೈತಿ. ಹಾಗಾದ್ರೆ ಆನ್ಸರ್ ನಮ್ಗೆ ಏನಾಗ್ತದೆ, ಎರಡನೇದು ಆನ್ಸರ್ ಆಗ್ತದೆ. ಈ ರೀತಿ ಬಿಡಿಸ್ಬೇಕು ನೀವು ಎಲ್ಲ. ಅದನ್ನು ಡಿವೈಡ್ ಮಾಡೋಕತ್ತಂದ್ರೆ ಟೈಮ್ ತಿಂತದೆ. ನನಗೆ ಇಲ್ಲಿ ಬೇಕಾಗಿದ್ದು ಜೀರೋ. ಇಲ್ಲಿ ನೋಡ್ರಿ, ಇಲ್ಲಿ ಲಾಸ್ಟಿಗೆ ಜೀರೋ ಐತಿ. ಆ ಬಿಡಿಸ್ತಾನದ ಜೀರೋನ ನಾವು ತಗೋಬೇಕು. ಇದಕ್ಕೆ ಮಲ್ಟಿಪ್ಲೈ ಮಾಡೋದು. 7 7 49, 49ಕ್ಕೆ 10 ಸೇರಿಸ್ಬೇಕು ನಾವು.
10ಕ್ಕೆ ಸೇರಿಸ್ಬೇಕಂದ್ರೆ 9ಕ್ಕೆ 10 ಸೇರಿಸಿದ್ರೆ 19 ಆಗ್ತದೆ ಅಂದಂಗೆ ಅರ್ಥ. ಅಂದ್ರೆ ಲಾಸ್ಟಕ್ಕೆ 9 ಬರಾಗ್ತೈತೆ ಅಂದಂಗೆ ಅರ್ಥ. ಇಲ್ಲಿ 7 4 28, 28ಕ್ಕೆ 5 ಸೇರಿಸಿದ್ರೆ 3 ಸಿಗ್ತೈತೆ. ಆನಂತರ 5 7 6 42, 2ಕ್ಕೆ ಪ್ಲಸ್ 6 ಸೇರಿಸಿದ್ರೆ 8 ಸಿಗ್ತದೆ. 0 ಬೇಕಾಗಿದ್ದು ಇದೊಂದು ತ್ರೋಗೈತಿ, ಇದೊಂದು ಫಾಲೋ ಆಗ್ತದೆ. ನಿಮ್ಗೆ ಟೈಮಿಂಗ್ ಉಳಿತದ ಇಲ್ಲಿ. ಹಾಗಾಗಿ ಆನ್ಸರ್ ಏನಾಗ್ತದೆ ನಮಗೆ ಇಲ್ಲಿ ಪ್ರಾಫಿಟ್ ಪರ್ಸೆಂಟೇಜ್ ಈಕ್ವಲ್ ಟು 85 5/27 ಆಗ್ತದೆ. ಈ ಕ್ವೆಶನನ್ನು ನಾವು ಸ್ಕಿಪ್ ಮಾಡೋಣ ಈಗ, ಯಾಕಂದರೆ ಇದು ಟೈಮ್ ಕನ್ಸ್ಯೂಮಿಂಗ್ ಐತಿ. ಯಾಕಂದರೆ ಇಲ್ಲಿ ನೋಡಿರಿ, ಇವು 4 ನಾವು ವ್ಯಾಲ್ಯೂ ತಗೋಬೋದು. ಇದೇನು ಬಿಡಿಸ್ಬೋದು, ಈಗ ಈಸಿ ಇರ್ತದೆ ಕ್ವೆಶನ್ನ, ಬಟ್ ನಮಗೆ ಟೈಮ್ ಕನ್ಸ್ಯೂಮ್ ಭಾಳ ಮಾಡ್ತದೆ. ಅದಕ್ಕಾಗಿ ನಾನು ಸ್ಕಿಪ್ ಮಾಡ್ತೀನಿ ಇದನ್ನು. ಅದೇ ಕ್ವೆಶನ್ನ ಸೇಮ್. ಓಕೆ, ಇದೇನೈತಿ, ಎವರೇಜ್ ವೇಟ್ ಆಫ್ ಗೋಪಾಲ್, ಅಕ್ಷಯ್ ಇದೆಲ್ಲ ಕೊಟ್ಟ ನೋಡ್ರಿ. ಇಲ್ಲಿ ಗೋಪಾಲ, ಅಕ್ಷಯ, ಅತುಲ ಅವ್ರು 3 ಮಂದಿದೆ ಎವರೇಜ್ ವೇಟ್ ಆಫ್ 46 ಐತಿ. ಹಾಗಾದ್ರೆ ನಾನು ಏನು ಮಾಡಬೇಕು, 46 × 3 ಮಾಡಬೇಕು. ಯಾಕಂದರೆ ಗೋಪಾಲ ಪ್ಲಸ್ ಅಕ್ಷಯ ಪ್ಲಸ್ ಅತುಲ್ ಅಂದ್ರೆ ಟಿ ಬರ್ಕೋತೇನೆ ನಾನು. ಇದ್ರದ್ದು 3 ಮಂದಿದ್ದು 46 × 3 ಮಾಡಿರಿ. ಅವಾಗ ಎಷ್ಟಾಗ್ತೈತಿ, 3 4 12, 3 6 18 ಅಂದ್ರೆ 138 ಆಗ್ತದೆ. 138 ಸಿಗ್ತದೆ ನಮಗೆ, ಆಯಿತಾ. ಈಗ ಇಲ್ಲಿ ಇನ್ನೇನು ಹೇಳ, ನಾವಿಲ್ಲಿ ಮತ್ತೇನು ಹೇಳೋಣ, ಅವರೇಜ್ ವೇಟ್ ಆಫ್ ಗೋಪಾಲ್ ಆ್ಯಂಡ್ ಅಕ್ಷಯ್ ಇಬ್ಬರು ಮಂದಿದ್ದು ಅವರೇಜ್ ವೇಟ್ ಗೋಪಾಲ್ ಆ್ಯಂಡ್ ಅಕ್ಷಯ್ ಎಷ್ಟಾಗ್ತದೆ, 40 kg ಇರ್ತದೆ. ಹಾಗಾದ್ರೆ 40 × 2 ಮಾಡಬೇಕು. ಗೋಪಾಲ್ ಪ್ಲಸ್ ಅಕ್ಷಯಿಂದ 80 ಆಗ್ತದೆ. ಇನ್ನು ಅಕ್ಷಯ್ ಪ್ಲಸ್ ಅತುಲ್ದು ಏನಾಗ್ತೈತಿ, ಅಕ್ಷಯ್ ಪ್ಲಸ್ ಅತುಲ್ ಇವರಿಬ್ಬರದು ಮಂದಿದ 45 kg, 2 ಮಂದಿ ಇದ್ದಾರೆ. ಹಾಗಾದ್ರೆ 90 kg ಆಗ್ತದೆ. ಹಾಗಾದ್ರೆ ಅಕ್ಷಯನ ಕಂಡಿಡಿ ಅಂದಾರೆ. ನಮಗೆ ಇಲ್ಲಿ ಎಲ್ಲ ಸಿಕ್ಕಾಬಿಟ್ಟೈತಿ. ಈಗ ಇದನ್ನು ಓದ ಇದ್ರಾಗ ತೊಂಬ್ರಿ, ಇದನ್ನು ಓದಿ ಇಲ್ಲಿ ತೊಂಬ್ರಿ, ಅವಾಗ ಅತುಲ್ ಸಿಗ್ತೈತಿ ನಮಗೆ. ಅತುಲ್ ಈಕ್ವಲ್ ಟು ಅತುಲ್ದು ಎಷ್ಟಾಗ್ತೈತಿ ಅಂದ್ರೆ, ಗೋಪಾಲ 80, 138ರಾಗ -80 ಮಾಡಿರಿ, ಅವಾಗ ಎಷ್ಟು ಸಿಗ್ತೈತಿ, 58 ಸಿಗ್ತದೆ. ಇನ್ನು ಅಕ್ಷಯನ ಕಂಡಿಡ್ಬೇಕು ನಾವು. ಅಕ್ಷಯನ ಕಂಡಿಡ್ಬೇಕಾದ್ರೆ ಇಲ್ಲಿ ಕೊಟ್ಟಾನ 90ರಾಗ ಏನು ಮಾಡಬೇಕು, ಅಕ್ಷಯ್ ಈಕ್ವಲ್ ಟು 90 - ಈಗ ಸಿಕ್ಕದ್ದನ್ನು 58 ಇಲ್ಲಿ ಮೈನಸ್ ಮಾಡಿರಿ. ಅವಾಗ ನಮಗೇನಾಗ್ತದೆ, 32 ಸಿಗ್ತದೆ. ಆನ್ಸರ್ 32. ಈ ರೀತಿ ಬಿಡಿಸ್ಬೇಕಿತ್ತು ಕ್ವಶನ್. ಈಜಿ ಇರ್ತದೆ ಇಂಥ ಕ್ವಶನ್, ಏನು ಟಫ್ ಇರಲ್ಲ. ಈಗ ಮ್ಯಾನ್ ಗೋಸ್ ಅಹಮದಾಬಾದ್ ಫ್ರಮ್ ಕೋಲ್ಕತ್ತಾ ಎಟ್ ಅ ಸ್ಪೀಡ್ ಆಫ್ 9 km/h. ರಿಟರ್ನ್ ಕೋಲ್ಕತ್ತಾ ಟು ಸ್ಪೀಡ್ ಎಟ್ 18 km. ಕನ್ನಡದಾಗ ಓದ್ತೀನಿ ನೋಡ್ರಿ. ಇಲ್ಲಿ ಒಬ್ಬ ವ್ಯಕ್ತಿ ಕೋಲ್ಕತ್ತಾದಿಂದ ಅಹಮದಾಬಾದ್ಗೆ 9 km/h ವೇಗದಲ್ಲಿ ಹೋಗುತ್ತಾನೆ. ಅದೇ ಮಾರ್ಗದಲ್ಲಿ 18 km/h ವೇಗದಲ್ಲಿ ಕೋಲ್ಕತ್ತಾಗೆ ಹಿಂದಿರುಗುತ್ತಾನೆ. ಇಡೀ ಪ್ರಯಾಣದ ಅವಧಿಯ ಸರಾಸರಿ ವೇಗ ಕಂಡುಹಿಡಿಯಿರಿ ಅಂತ ಹೇಳ್ತಾನೆ. ಏನಿಲ್ಲ, ಯಾವಾಗಲೂ S1 ಆ್ಯಂಡ್ S2 ಕೊಟ್ಟು ಎವರೇಜ್ ಸ್ಪೀಡ್ ಕೇಳಿದ್ದಂದ್ರೆ ಡೈರೆಕ್ಟ್ ಫಾರ್ಮುಲಾ ಹಾಕಬೇಕು ನೀವು. ಇಲ್ಲಿ ಯಾವುದೇ ರೀತಿಯ ಇದನ್ನಿಲ್ಲ, ಶಾರ್ಟ್ಕಟ್ಟೇ ಇಲ್ಲ, ಫಾರ್ಮುಲಾ ಇಲ್ಲದೆ ಮಾಡೋಕ್ಕೆ ಬರೋದೇ ಇಲ್ಲ. 2 × S1 × S2 / S1 + S2 ಇಷ್ಟೇ. ಇದರಾಗ ತುಂಬ್ರಿ. ಇದನ್ನು ಏನು ಮಾಡಬೇಕು, 2 × S1 ಅಂದರೆ 9, S2 ಅಂದರೆ 18, ಅವು ಎರಡು ಕೂಡಿಸ್ರಿ 9 × 18 ಕೂಡಿಸ್ರಿ 27. ಈಗ ಇದನ್ನು ಕಟ್ತಾ ಹೊಡ್ರಿ, 9 1 9 3 ಈ 3 3 1 3 6 ಹಾಗಾದ್ರೆ ಎಷ್ಟು ಸಿಗ್ತಾ, 6 2 12 km/h. ಆನ್ಸರ 12 ಬರ್ತದೆ. ಇಷ್ಟೇ, ಭಾಳ ಈಜಿ ಕ್ವಶನ್ ಇರ್ತೈತಿ ಇದು, ಇಂಥ ಕ್ವಶನ್. ಈಗ 18ನೇ ಕ್ವಶನ್ ಏನೈತಿ, ಇಲ್ಲಿ ಮಾಡ್ಯಾನ. ವಿಪುಲ 5400 ಕೊಟ್ಟನ, ವಿಜಯ 9400 ಮೊತ್ತವನ್ನು ಒಂದೇ ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 5 ವರ್ಷಗಳ ಕೊನೆಯಲ್ಲಿ ವಿಜಯ್ ವಿಪುಲಗಿಂತ 840 ಹೆಚ್ಚು ಬಡ್ಡಿಯನ್ನು ಪಡೆದರೆ ವಾರ್ಷಿಕ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾನೆ. ಇದನ್ನು ಸ್ಕಿಪ್ ಮಾಡೋಣ. ಸ್ಕಿಪ್ ಮಾಡಿ ಈಗ ಇದನ್ನು ಬಿಡಿಸೋಣ. 19ನೇದು ಇದೇನಾಗತೈತಿ, 2 ಸಂಖ್ಯೆಗಳ ಮಾಸ ಮತ್ತು HCF 11 ಐತಿ. ಅವುಗಳ ಮೊತ್ತ 132 ಐತಿ. 2 ಸಂಖ್ಯೆಗಳ ಏನೈತಿ, 42ಕ್ಕಿಂತ ಹೆಚ್ಚದವು. ಆ 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳ್ತಾನೆ. ಏನಿಲ್ಲ, ಮಾಡ್ಬೋದು ಇದನ್ನು, ಬಟ್ ಇದನ್ನು ಸ್ಕಿಪ್ ಮಾಡೋರು ಮಾಡ್ಬೋದು. ಯಾಕಂದ್ರೆ ಸ್ವಲ್ಪ ಟ್ರಿಕ್ಕಿ ಐತಿ ಕ್ವಶನ್, ಏನೂ ಇಲ್ಲ ಅಂತದ. ಈಗ ಮಾಡೋಣ ನಾವು. ಇಲ್ಲಿ HCF ಎಷ್ಟು ಕೊಟ್ಟನ,
ಎಸ್ ಸಿ ಎಫ್ 11 ಕೊಟ್ಟಾನ. ಅವುಗಳ ಎರಡು ಸಂಖ್ಯೆ ಅಂದರೆ ಎ ಪ್ಲಸ್ ಬಿ ಈಕ್ವಲ್ ಟು ಎಷ್ಟು ಕೊಟ್ಟಾನ, 132 ಕೊಟ್ಟಾನ. ಹೌದಾ, ಅವುದ್ರ ಡಿಫ್ರೆನ್ಸ್ ಕಂಡುಹಿಡಿನತ್ತಾನ. ಅವು ಎರಡರ ನಡುವಿನ ಡಿಫ್ರೆನ್ಸ್ ಕಂಡುಹಿಡಿತಾನೆ. ಮತ್ತು ಅವು ಎರಡು ನಂಬರ 42ಕ್ಕಿಂತ ದೊಡ್ಡವು, ಗ್ರೇಟರ್ ದೆನ್ 42, ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 42. ಅವು ಎರಡು ನಂಬರ್ ಎ ಕಾಮ ಬಿ. ಹೌದಾ, ಈಗೇನು ಮಾಡ್ಬೇಕು ನಾವು, ಇಲ್ಲಿ ನೋಡ್ರಿ ನಮಗೊಂದು ಫಾರ್ಮುಲಾ ಗೊತ್ತೈತಿ. ಎಚ್ ಎಫ್ ಯಾವಾಗಲೂ ಅವು ಎರಡು ಸಂಖ್ಯೆಗಳ ಮಲ್ಟಿಪಲ್ ಇರ್ತೈತಿ ಯಾವಾಗಲೂ. ಹಾಗಾಗಿ ನಾನೇನು ಮಾಡ್ಕೋತೀನಿ, ಎಚ್ ಎಫ್ ಯಾವಾಗಲೂ ಎರಡು ಸಂಖ್ಯೆಗಳ ಮಲ್ಟಿಪಲ್ ಇರ್ತೈತಿ. ಅದಕ್ಕೆ 11a ಪ್ಲಸ್ 11b ಈಕ್ವಲ್ ಟು 132 ಬರ್ಕೋಬೋದು. ನಾವು ಹಿಂಗೂ ಬರ್ಕೋಬೋದು. ಇದು ಮೇನ್ ತಿಳ್ಕೊಳ್ಳೋದು ಅಂದರೆ ಇದು ಭಾಳ ಇಂಪಾರ್ಟೆಂಟ್. ಇರೋದು ಎಚ್ ಎಫ್ ಯಾವಾಗಲೂ ಅವು ಎರಡು ಸಂಖ್ಯೆಗಳ ಮಲ್ಟಿಪಲ್ ಇರ್ತೈತಿ. ಆ ಎರಡು ಸಂಖ್ಯೆಗೆ ಮಲ್ಟಿಪಲ್ ಆಗಿರ್ತದೆ. ಈಗ ನಾವೇನು ಮಾಡ್ಕೋಬೇಕು, 11ಅನ್ನು ಕಾಮನ್ ತಗೋಬೇಕು. ಎ ಪ್ಲಸ್ ಬಿ ಈಕ್ವಲ್ ಟು 132 ಆಗ್ತದೆ. ಇದನ್ನು ನಾವು 11 ಒಂದರಲ್ಲೇ 11 12ರಲ್ಲೇ ಹೋಗ್ತದೆ. ಅವಾಗ ನಮಗೆ ಎ ಪ್ಲಸ್ ಬಿ ಎಷ್ಟು ಸಿಗ್ತದೆ, 12 ಸಿಗ್ತದೆ. 12 ಎ ಪ್ಲಸ್ ಬಿ ಸಿಕ್ತು. ಇನ್ನೊಂದು ನಿಮಗೆ ತಿಳ್ಕೊಬೇಕಂದ್ರೆ 11ರ ಮಲ್ಟಿಪಲ್ದಾಗ ಇರ್ತದಲ್ಲ, ಎ ಮತ್ತು ಬಿ 11ರ ಮಲ್ಟಿಪಲ್ದಾಗ ಇರ್ತಾವೆ. ಹಾಗಾಗಿ 11 ಮೂರಲೇ ಎಷ್ಟು, 33 ಆಗ್ತದೆ. 11 ಮೂರಲೇ 33 ಆಗ್ತದೆ. ಬಟ್ ಇಲ್ಲಿ ನೋಡ್ರಿ 42 ಅಂತ ಹೇಳ. ಅಂದರೆ ಏನು 42ಕ್ಕಿಂತ ಹೆಚ್ಚಿಗೆ ಇರಬೇಕು ಅಂತ ಇಲ್ಲ, 42 ಇರಬೇಕು ಅಂತ. ಹಂಗಾದ್ರೆ ನನಗೆ 11 ಮೂರಲೇ ಮಲ್ಟಿಪ್ಲೈ ಮಾಡಿದಾಗ ಏನು ಸಿಗತೈತಿ ನಮ್ಗೆ, 33 ಸಿಗೈತೆ. ಹಂಗಾದ್ರೆ ಅದು ಬರೋಂಗಿಲ್ಲ. ಹಾಗಾದ್ರೆ ನಾನು ಏನು ಮಾಡ್ತೀನಿ, 4ಕ್ಕಿಂತ ಹೆಚ್ಚಿಗೆ ಮಲ್ಟಿಪಲ್ ಹುಡುಕ್ಬೇಕು ನಾನು. ಈಗ ಇಲ್ಲಿ 12 ಸಿಕ್ತಲ್ಲ, ಎ ಪ್ಲಸ್ ಬಿ ನಮಗೆ 12 ಸಿಕ್ತು. ಈ 12ಅನ್ನು ಹೊಡ್ಕೊಳ್ರಿ. ಹೆಂಗೆ ಹೊಡ್ಕೋಬೋದು ನಾವು, 5,7 ಅಂತ ಹೊಡ್ಕೋಬೋದು. 5 7 ಸೇರಿಸ್ರೆ 12 ಆಗ್ತದೆ. ಹಾಗಾಗಿ ನನಗೆ ಇದರ ರೇಷಿಯೋ ಸಿಕ್ತು. ನನಗೆ ಅದರ ರೇಷಿಯೋನೂ ಸಿಗ್ತದೆ. ಹಾಗಾಗಿ 11 ಇಂಟು 5 ಮಾಡ್ತೀನಿ. ಎಷ್ಟಾಗ್ತದೆ, ಎ ಈಕ್ವಲ್ ಟು 11 ಇಂಟು 5 ಮಾಡಿದಾಗ 55 ಆಗ್ತದೆ. ಇನ್ನು ಬಿ ಈಕ್ವಲ್ ಟು 11 ಇಂಟು 7 ಮಾಡ್ತೀನಿ. ಇದೆಷ್ಟಾಗ್ತದೆ, 77 ಆಗ್ತದೆ. ಈಗ ನಾನು ಇದನ್ನು ಕೂಡಿಸ್ತೀನಿ. 2 7 5 ಎಷ್ಟು, 12. 7 5 12 ಒಂದು 13. ಹಾಂ, ಅವೆರಡು ಕೂಡಿಸಿದ್ರೆ ಎಷ್ಟಾಗತ್ತೆ ಅಂತ ಹೇಳಿದ್ದವ, ಇಲ್ಲಿ ನೋಡ್ರಿ 132 ಹೇಳಿದ್ದ. ಇದು 132 ಸಿಕ್ತು ನಮ್ಗೆ. ಹೌದಾ, ಹೀಗೆ 1 2 ಸಿಕ್ತಂದ್ರೆ ಈಗ ನನಗೆ ಎ ಮೈನಸ್ ಬಿ ಕಂಡುಹಿಡಿಬೇಕು. ಎ ಮೈನಸ್ ಬಿ ಈಕ್ವಲ್ ಟು ಎಷ್ಟಾಗ್ತದೆ, 7ರಾಗ 5 ತೆಗೀರಿ. 7ರಾಗ 5 ತೆಗೆದ್ರೆ 2 ಇಂಟು 11 ಮಾಡಿರಿ. ಅವಾಗ ಎಷ್ಟಾಯ್ತು, 22. ಆನ್ಸರ 22, ಬಿ ಆನ್ಸರ್. ಇಷ್ಟೇ ಇರೋದು. ಇಂಥ ಕ್ವಶನ್ ಹಿಂಗೆ ಬಿಡಿಸ್ಬೇಕು ನಾವು. 20ನೇ ಕ್ವಶನ್ ಏನು ಹೇಳ, ಥರ್ಡ್ ಪ್ರಪೋರ್ಷನಲ್ ಕೊಟ್ಟಾನ. ಥರ್ಡ್ ಪ್ರಪೋರ್ಷನಲ್ ಅಂದ್ರೆ ಫಾರ್ಮುಲಾ ಹೆಂಗೆ, ಎ ಇಷ್ಟು ಬಿ ಐತಿ ಈಕ್ವಲ್ ಟು ಬಿ ಇಷ್ಟು ಎಕ್ಸ್ ಅಂತ ಕಂಡುಹಿಡ್ಬೇಕು. ನಮಗೆ ಎಕ್ಸ್ ಈಕ್ವಲ್ ಟು ಏನು ಸಿಗ್ತೈತಿ, ನಮಗೆ ಬಿ ಸ್ಕ್ವೇರ್ ಡಿವೈಡ್ ಬೈ ಎ. ಈ ಫಾರ್ಮುಲಾದಾಗ ತುಂಬ್ರಿ, ಆನ್ಸರ್ ನನಗೆ ಕಂಡುಹಿಡೀರಿ. ಈ ಫಾರ್ಮುಲಾದಾಗ ತುಂಬಿ ಆನ್ಸರ್ ಕಂಡುಹಿಡೀರಿ. ನನಗೆ ಕಮೆಂಟ್ ಮಾಡಿ ತಿಳಿಸ್ಬೇಕು ನೀವು. ಇಲ್ಲಿ ಎ ಈಕ್ವಲ್ ಟು ಏನಾಗ್ತದೆ, 16 ಆಗ್ತದೆ. ಬಿ ಈಕ್ವಲ್ ಟು 48 ಆಗ್ತದೆ. ಇದರ ಆನ್ಸರ್ ತಿಳಿಸ್ಬೇಕು. 20 ಕ್ವಶನ್ ಮುಗಿದು ಈಗ ನಾವು ಸ್ಕಿಪ್ ಮಾಡಿವಿಲ್ಲ, ಆ ಕ್ವಶನ್ಗಳನ್ನು ಬಿಡಿಸೋಣ. ಈ ಕ್ವಶನ್ ನೋಡ್ರಿ, ಇದ್ರಾಗ ಏನು ಹೇಳೋಣ, ಇಫ್ ದ ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ 2 years ಸಿಂಪಲ್ ಇಂಟ್ರೆಸ್ಟ್ ಈಸ್ 42 ಐತಿ. ಅದಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಸಿ ಐ ಎಷ್ಟೈತಿ, 51 ಐತಿ. ಹಾಗಾದ್ರೆ ಪ್ರಿನ್ಸಿಪಲ್ ಕಂಡುಹಿಡಿಯಿರಿ ಅಂತ ಹೇಳ. ಈಗ ಏನು ಮಾಡ್ಕೋಬೇಕು ನಾವು, ಇಲ್ಲಿ 2 ಇಯರ್ದು ಎಸ್ ಐ ಎಷ್ಟೈತಿ, 42 ಐತಿ. ಅದೇ 2 ಇಯರ್ದ ಸಿ ಐ ಎಷ್ಟೈತಿ, 51 ಐತಿ. ನನಗೆ ಎಸ್ ಐ ಈಕ್ವಲ್ ಟು ಫಾರ್ಮುಲಾ ಏನೈತಿ, ಪಿ ಟಿ ಆರ್ ಡಿವೈಡ್ ಬೈ 100 ಐತಿ. ಪಿ ಟಿ ಆರ್ ಡಿವೈಡ್ ಬೈ 100, ಪಿ ಇಂಟು ಟಿ ಇಂಟು ಆರ್ ಜಾಗದಾಗ ನಾನು ಏನು ಮಾಡ್ಕೋತೀನಿ, ಪಿ ಇಂಟು ಟಿ ಇಂಟು ಆರ್ ಡಿವೈಡ್ ಬೈ 100. ಬಟ್ ಟಿದು ವ್ಯಾಲ್ಯೂ ಗೊತ್ತೈತಿ ನನಗೆ. ಹೌದಾ, ಈ ಟಿದು ವ್ಯಾಲ್ಯೂ ಗೊತ್ತೈತಿ. 2 ಇಯರ್ ಐತಿ. ಟಿ ಅಂದರೆ 2 years. ಇಲ್ಲಿ 2 years ಕೊಟ್ಟನಲ್ಲ, ಅದನ್ನ 2 ತೊಗೊತೀನಿ ಇಲ್ಲಿ. ಹಾಗಾದ್ರೆ ನಮಗೆ ಎಸ್ ಐ ಈಕ್ವಲ್ ಟು ಏನು ಸಿಗ್ತೈತಿ ನಮಗೆ, ಇಲ್ಲಿ ಎಸ್ ಐದು ವ್ಯಾಲ್ಯೂ ಕೊಟ್ಟ. ನಾವು ಎಸ್ ಐ ಎಷ್ಟೈತಿ, 42 ಐತಿ. ಆ 42ನು ಇಲ್ಲಿ ತುಂಬ್ರಿ. 42 ಈಕ್ವಲ್ ಟು ಪಿ ಆರ್ ಡಿವೈಡೆಡ್ ಬೈ 100 ಇಂಟು 2 ಐತಲ್ಲ, ಈ 2 ಅಲ್ಲೇ ಬರ್ಕೋರಿ. ಇಲ್ಲಿ ಕಟ್ತಾವ್ರಿ, 2 ಒಂದಲೇ 2 21. ಹಂಗಾದ್ರೆ ನನಗೆ ಪಿ ಆರ್ ಈಕ್ವಲ್ ಟು ಸಿಗ್ತದೆ, ಪಿ ಆರ್ ಈಕ್ವಲ್ ಟು 2100 ಆಗ್ತದೆ.
ಪಿ ಆರ್ ಈಕ್ವಲ್ ಟು 2100 ಆಗ್ತದೆ. ಈಗೇನು ಮಾಡ್ಬೇಕು ನಾವು ಸಿ ಐ ಮೈನಸ್ ಎಸ್ ಐ ಮಾಡ್ಬೇಕು. ಸಿ ಐ ಮೈನಸ್ ಎಸ್ ಐ ಈಕ್ವಲ್ ಟು ಫಾರ್ಮುಲಾ ಗೊತ್ತೈತೆ ನಮಗೆ. ಸಿ ಐ ಮೈನಸ್ ಎಸ್ ಐದು ಫಾರ್ಮುಲಾ ಏನಂತಂದ್ರೆ R ಡಿವೈಡೆಡ್ ಬೈ 100 2 ವರ್ಷ ಇದ್ದಾಗ ಸ್ಕ್ವೇರ್. ಇದು 2 ವರ್ಷ ಇದ್ದಾಗ ಇದೇ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಐತಿ, ಎಲ್ಲ ಎಕ್ಸಾಮ್ದಾಗ ಭಾಳಷ್ಟು ಕೇಳೋಣ. ಸಿ ಐ ಮೈನಸ್ ಎಸ್ ಐದು ಫಾರ್ಮುಲಾ ಇದು ಇಂಪಾರ್ಟೆಂಟ್ ಅಂದರೆ ಇಂಪಾರ್ಟೆಂಟ್ ಭಾಳ. ಇದನ್ನು ಭಾಳ ಸಲ ಕೇಳೋಣ ಎಕ್ಸಾಮ್ದಾಗ. ಪ್ರತಿಯೊಂದು ಎಕ್ಸಾಮ್ದಾಗ ನಾವು ಇದನ್ನು ಯೂಸ್ ಮಾಡ್ತೀವಿ ಅಂತ ಹೇಳ್ತೇನೆ ನಾನು. ಇದು ಭಾಳ ಇಂಪಾರ್ಟೆಂಟ್ ಫಾರ್ಮುಲಾ ಐತಿ, ಇದನ್ನು ಇಲ್ಲಿ ಮಾರ್ಕ್ ಮಾಡ್ತೀನಿ ನಾನು. ಇದು ಸ್ಕ್ವೇರ್ದಾಗ ಸಿಕ್ಕೈತೆ ನಮಗೆ. ಈಗ ಇದ್ರದ್ದು ವ್ಯಾಲ್ಯೂ ತುಂಬ್ರಿ. ಸಿ ಐ ಮೈನಸ್ ಎಸ್ ಐದ ಹೆಂಗೆ ಕಂಡುಹಿಡ್ಬೇಕು ನಾವು? 51ರಾಗ 42 ತೆಗೀರಿ. 51ರಾಗ 42 ಕಳೀರಿ. ಎಷ್ಟು ಸಿಕ್ತು? 9 ಸಿಕ್ತು. 9 ಪಿ ಹಂಗೆ ಬರ್ಕೊಳ್ರಿ. ಆರ್ ಅಂದ್ರೆ ಆರ್ ಸ್ಕ್ವೇರ್ ಆಗ್ತದೆ, ಅಂದ್ರೆ 6 ಇಂಟು 6 ಆಗ್ತದೆ, ಡಿವೈಡೆಡ್ ಬೈ 100 ಇದ್ದದ 10,000 ಆಗ್ತದೆ. ಯಾಕಂದ್ರೆ 100 ಸ್ಕ್ವೇರ್ ಆಗ್ತದೆ. 100 ಸ್ಕ್ವೇರ್ ಅಂದ್ರೆ 10,000 ಆಗ್ತದೆ. ಓಕೆ, ಈಗ ಇನ್ನೊಂದು ನಾನು ಈಗ ಏನು ಕಂಡುಹಿಡಿದೀವಲ್ಲ, ಈ ಪಿ ಆರ್ ಅದು ಏನು ಕಂಡುಹಿಡಿದೀವಲ್ಲ, ಇದನ್ನು ವ್ಯಾಲ್ಯೂ ನಾವು ಇಲ್ಲಿ ತುಂಬಬೇಕು. ಇಲ್ಲಿ ತುಂಬಬೇಕಾದ್ರೆ ಈಗ ಮಾಡ್ತೀನಿ ನಾನು 9 ಇದ್ದದ್ದು ಹಂಗೆ ಬರ್ಕೋತೀನಿ. ಪಿ ಆರ್ ವ್ಯಾಲ್ಯೂ 2100 ಹಂಗೆ ಬರ್ಕೋತೀನಿ, ಇಂಟು 6 ಮಾಡ್ಕೋತೀನಿ, ಡಿವೈಡೆಡ್ ಬೈ 10,000. ಈ 10,000 ಆತಂದ್ರೆ ಇದನ್ನು ಇವು 2 0 ಹೋಗ್ತಾವೆ, ಹೌದಾ? ಈಗ 3 3 7 ಇದು ಹೋಯ್ತು. 3 3 7 ಹೋಯ್ತು. ಈಗೇನು ಉಳಿತೈತೆ ನನಗೆ? ಆರ್ ಈಕ್ವಲ್ ಟು ಉಳಿತದೆ. ಆರ್ ಈಕ್ವಲ್ ಟು ಎಷ್ಟು ಉಳಿತೈತೆ ಅಂದ್ರೆ ಈ ಕೆಳಗೆ ಏನೇ 100 ಅದಲ್ಲ, ಇದು ಹೋಗಿ ಅಲ್ಲಿ ಮಲ್ಟಿಪ್ಲೈ ಆಗ್ತದೆ. 300 ಡಿವೈಡೆಡ್ ಬೈ ಇದು 7 ಇದೆ, ಡಿವೈಡೆಡ್ ಬೈ ಆಗ್ತದೆ. ಉಳಿದದ್ದು 7 ಡಿವೈಡೆಡ್ ಬೈ ಆಗ್ತದೆ, ಪರ್ಸೆಂಟೇಜ್ ಬರ್ತದೆ. ಅಂದ್ರೆ ಇಷ್ಟು ಪರ್ಸೆಂಟೇಜ್ ಉಳಿತದೆ ನಂಗೆ ಅರ್ಥ. ಇದು 1 ಇಯರ್ದು, ಇದು ನಮ್ಗೆ 2 ಇಯರ್ದು ಸಿಗ್ತಿದೆ, ಇಷ್ಟು ಉಳಿತು. ಬಟ್ ಇದು ಇಯರ್ದು ಕಂಡು ಹಿಡಿದ್ವಿ ನಾವು, 1 ಇಯರ್ದು ಕಂಡು ಹಿಡಿದ್ವಿ. ಆದರೆ ಇದು ಬಡ್ಡಿ ಅಷ್ಟು ಪರ್ಸೆಂಟ್ ಐತಿಲ್ಲ, ಬಟ್ ನಮಗೆ 2 ಇಯರ್ದು ಬಡ್ಡಿ ಎಷ್ಟೈತೆ ಅಂತ ಗೊತ್ತೈತೆ ನನಗೆ. ಎಸ್ ಐದು 2 ಇಯರ್ದು ಬಡ್ಡಿ ಎಷ್ಟಾಗೈತಿ? ಅದೇ ರೇಟ್ ಒಳಗೆ ಸಿಂಪಲ್ ಇಂಟ್ರೆಸ್ಟ್ ಸೇಮ್ ರೇಟನ್ನ ಐತಿ. ಹಾಗಾಗಿ 6% ಈಕ್ವಲ್ ಟು ಎಷ್ಟೈತಿ? 300 ಡಿವೈಡೆಡ್ ಬೈ 7 ಇಂಟು 2% ಮಾಡ್ಕೋಬೇಕು ನಾವು. 2 ಇಂಟು ಪರ್ಸೆಂಟೇಜ್ ಬರ್ಕೋಬೇಕು, ಹೌದಾ? 2 ವರ್ಷದ ಕಂಡು ಹಿಡಿತೀವಿ. ಅದು ಈ 2 ವರ್ಷದ ವ್ಯಾಲ್ಯೂಗೆ ಎಷ್ಟು ಸಮ ಐತೆ ಅಂತಂದ್ರೆ ಎಸ್ ಐ 42ಗೆ ಸಮ ಐತಿ. 42ಗೆ ಸಮ ಐತಿ. ಹಂಗಾದ್ರೆ ನಾನು ಏನು ಮಾಡ್ತೀನಿ, ಈಗ 100% ಕಂಡುಬೇಕು. ಇದು 6% 8% ಇತ್ತಂದ್ರೆ ಅದನ್ನು 100% ಕಂಡು ಹಿಡಿದ್ರೆ ನಮಗೆ ಪಿನ ಸಿಕ್ಬಿಡ್ತದಲ್ಲ. ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಈಗ ನೋಡಿ 2 1 2 ಇಷ್ಟರಲ್ಲೇ 2 21 ಇದು 3 1 3 7 ಹೋಗ್ತದೆ. ಇಲ್ಲಿ ಪರ್ಸೆಂಟೇಜ್ ಐತಲ್ಲ, ಅದು ಡಿವೈಡೆಡ್ ಬೈ 100 ಆಗ್ತದೆ. ಪರ್ಸೆಂಟೇಜ್ ಇರೋದ್ರಿಂದ ಡಿವೈಡ್ ಬೈ 100 ಆಗ್ತದೆ, 100 ಆಗ್ತದೆ. ಅದಕ್ಕಾಗಿ ಈ ಜೀರೋಗಳು ಈ ಜೀರೋ 2 ಹೋಗ್ತಾವೆ. ಹಾಗಾಗಿ ಈ 7ಅನ್ನು ಇದಕ್ಕೆ ಓಲ್ಡ್ ಮಲ್ಟಿಪ್ಲೈ ಮಾಡ್ಬೇಕು, ಇದಕ್ಕೆ ಓಲ್ಡ್ ಮಲ್ಟಿಪ್ಲೈ ಮಾಡ್ಬೇಕು. 7 ಇಂಟು 7 ಆಗ್ತದೆ, ಅದು 49 ಸಿಗ್ತದೆ. ಇಷ್ಟೇ ಆನ್ಸರ್ ಬಿ. ಕ್ವಶನ್ನ ಒಂದು ಸ್ವಲ್ಪ ಟ್ರಿಕ್ಕಿ ಇರೋದ್ರಿಂದ, ಇದು ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ ಇರೋದ್ರಿಂದ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೀನಿ. ನೋಡಿದ ತಕ್ಷಣ ಗೊತ್ತಾಗ್ತವೆ ಇಂಥ ಕ್ವಶನ್ ಇವು ಟೈಮ್ ತಿಂತಾವೆ ಅಂತಂದ್ರೆ ಗೊತ್ತಾಗ್ತಾವೆ. ಅಂಥ ಕ್ವಶನ್ ಬಿಟ್ಟು ಮುಂದೆ ಹೋಗ್ಬೇಕು, ಆನಂತರ ಲಾಸ್ಟಿಗೆ ಮಾಡಬೇಕು ಇವತ್ತು. ಈ ಕ್ವಶನ್ ನೋಡ್ರಿ, ಮಂದರ್ ಹ್ಯಾಸ್ 2 ಗ್ರ್ಯಾಂಡ್ ಸನ್ ಕೇತನ್ ಆ್ಯಂಡ್ ತುಷಾರ್ ಅಂತದಾರೆ. ಇಂಥ ಕ್ವಶನ್ ನಿಮ್ಗೆ ಲಾಸ್ಟ್ ಇದು 50 ಔಟ್ ಆಫ್ 50 ಕ್ವಶನ್ ಇದು. ಅಂದರೆ ಇಂಥ ಕ್ವಶನ್ ಪೂರ್ತಿ ಎಲ್ಲ ಕ್ವಶನ್ ಪೇಪರ್ ಮುಗಿದು ಟೈಮ್ ಸ್ವಲ್ಪ ಉಳಿದಿತ್ತಂದ್ರೆ ಅವಾಗ ಮಾಡೋದು, ಇರ್ಲಿಕ್ಕೆ ಬಿಟ್ಬಿಡೋದು. ಈ ಕ್ವಶನ್ ಟೈಮ್ ಭಾಳ ಕನ್ಸ್ಯೂಮ್ ಮಾಡುವಂಥ ಕ್ವಶನ್ ಇದು. ಓಕೆ, ಬಿಟ್ಟು ಬಂದರೆ ಭಾಳ ಒಳ್ಳೆಯದು, ಯಾಕಂದರೆ ಏನು ಪ್ರಾಬ್ಲಮ್ ಇಲ್ಲ, ನಿಮಗೆ ಮಾಡುವಷ್ಟು ಮಾಡಿ ಬಂದಿರ್ತೀರಿ. ಇಲ್ಲಿ ಏನು ಹೇಳತ್ತ ನಾವು, ಕೇತನ್ನ 11 ಇಯರ್ಸ್ ಓಲ್ಡ್ ಇದಾನ. ಈಗ ಮಂದರ್ಸ್ ವೆಲ್ತ್ 12,000. 11 ಇಯರ್ಸ್ ಕೇತನ್ ಗೆಟ್ಸ್ ಸಮ್ ಮನಿ. ಮಂದರ್ಸದಿಂದ ಸ್ವಲ್ಪ ಮನಿ ಇಸ್ಕೋತಾನೆ, ಸ್ವಲ್ಪ ರೊಕ್ಕ ಇಸ್ಕೋತಾನೆ. 12 ವರ್ಷದ ಓಲ್ಡ್ ತುಷಾರ್ ಗೆಟ್ಸ್ ರೆಸ್ಟ್ ಆಫ್ ಮನಿ. ಓಕೆ, ಉಳಿದದ ಅಮೌಂಟ್ ಏನೈತಿ ತುಷಾರ್ ಸಿಗ್ತೈತಿ. ಬಟ್ ಕೇತನ್ ಆ್ಯಂಡ್ ತುಷಾರ್ ವಿಲ್ ಬಿ ಗೆಟ್ ಮನಿ ಓನ್ಲಿ ದೇ ಟರ್ನ್ 22 ಇಯರ್ಸ್. ಅಂದ್ರೆ ಅವರು ಇಬ್ಬರು ಮಂದಿ ಯಾವಾಗ ಆ ರೊಕ್ಕ ಸಿಗ್ತೈತೆ ಅಂದ್ರೆ ಅವರಪ್ಪ ಬ್ಯಾಂಕ್ನಾಗ ಇಡಾಕತ್ತಾನೆ. ಅಂದ್ರೆ ಗ್ರ್ಯಾಂಡ್ ಸನ್ ಇವ ಅವ್ರ ಅಜ್ಜ, ಮಂದರ್ನು ಅವ್ರ ಅಜ್ಜ, ಅವ್ನು ಬ್ಯಾಂಕ್ನಾಗ ರೊಕ್ಕ ಇಡತ್ತಾನೆ ಅವ್ರ ಹೆಸರಲ್ಲಿ. ಬಟ್
ಅವರಿಬ್ಬರು ಮಂದಿ 22 ವರ್ಷ ಯಾವಾಗ ಆಗ್ತೈತಿ ಅವ್ರಿಗೆ ಅವಾಗ ಅಷ್ಟೇ ರೊಕ್ಕ ಸಿಗ್ತಾವೆ ಅಂದಂಗೆ ಅರ್ಥ. ಟಿಲ್ ದೆನ್ ಮನಿ ಈಸ್ ಬ್ಯಾಂಕ್ 8% ಕಂಪೌಂಡೆಡ್ ಆ್ಯನ್ಯುವಲಿ ವೆನ್ ಬೋತ್ ಟರ್ನ್ಸ್ 22. ಅವರಿಬ್ಬರು ಮಂದಿ 22 ವರ್ಷ ಆದಾಗನ ಅವರಿಗೆ ಸಿಗ್ತಾವು. ದಿ ರಿಸೀವ್ ಸೇಮ್ ಅಮೌಂಟ್, ಅಂದ್ರೆ ಎರಡು ಮಂದಿಗೆ ಸೇಮ್ ಅಮೌಂಟನ್ನು ಸಿಗ್ತೈತಿ, ಹೇರಾಪೇರಿ ಸಿಗಂಗಿಲ್ಲ. ಯಾಕಂದ್ರೆ ಇಬ್ಬರು ಮಂದಿಗೆ ನಾವು ಭೇದ ಭಾವ ಮಾಡತ್ತಿಲ್ಲ, ಅದಕ್ಕಾಗಿ ಇಬ್ಬರು ಮಂದಿಗೆ ಒಂದೇ ಸೇಮ್ ಅಮೌಂಟ್ ಸಿಗತೈತಿ. ಹಾಗಾದ್ರೆ ಒಬ್ಬಗೊಂದು ಅಮೌಂಟ್ ಹೆಚ್ಚಿಗೆ ಇಟ್ಟಿರ್ತಾನೆ, ಇನ್ನೊಂದು ಒಬ್ಬಗೆ ಕಡಿಮೆ ಇಟ್ಟಿರ್ತಾನೆ. ಹಾಗಾದ್ರೆ ಅವಾಗ ಅವತರದ ಇಂಟ್ರೆಸ್ಟ್ ಸೇಮ್ ಆಗಬೇಕಲ್ಲ, ಅದ್ರ ಸಂಬಂಧ ಯಾರಿಗೆ ಹೆಚ್ಚಿಟ್ಟ ಯಾರಿಗೆ ಕಡಿಮೆ ಇಟ್ಟ ಅದಕ್ಕೆ ಕಂಡುಹಿಡಿಬೋದು ನಾವು. ಇಲ್ಲಿ ನೋಡಿ, ಹೌ ಮಚ್ ಹ್ಯಾಡ್ ಮಂದರ್ ಗೇವ್ ತುಷಾರ್. ತುಷಾರಿಗೆ ಎಷ್ಟು ರೊಕ್ಕ ಕೊಟ್ಟ ಇನಿಷಿಯಲಿ. ಈ ಟೋಟಲ್ ಮನಿ ಈಸ್ ಮಂದರ್ ವಾಸ್, ಮಂದರ್ನ ಕಡೆ ಎಷ್ಟೈತಿ 24,700 ರೂಪಾಯಿ ಐತಿ. ಹಾಗಾದ್ರೆ ಎಷ್ಟು ಕೊಟ್ಟ ಅಂತ ಕೇಳ್ತಾನೆ. ಓಕೆ, ಈಗ ನಾವು ಈ ಕ್ವಶನನ್ನು ಬಿಡಿಸೋಣ. ಇಲ್ಲಿ ನೋಡ್ರಿ, ಏನು ಮಾಡ್ಬೇಕೀಗ ನಾವು ಬರ್ಕೋತೀನಿ. ಕೇತನ್ ಅಂತಲೇ ಕೇತನ್ಗೆ ಎಷ್ಟು ವರ್ಷ ಆಗ್ಯಾವು? 11 ಇಯರ್ಸ್ ಆಗೈತಿ. ಮತ್ತು ತುಷಾರ್ಗೆ ಎಷ್ಟು ವಯಸ್ಸಾಗೈತಿ? ತುಷಾರ್ಗೆ 12 ಇಯರ್ಸ್ ಆಗ್ಯಾವ ಈಗ. ಬಟ್ ಅವ್ರಿಗೆ ಇಬ್ಬರು ಮಂದಿ 22 ವರ್ಷ ತನಕ ಅವ್ರಿಗೆ ರೊಕ್ಕ ಸಿಗಂಗಿಲ್ಲ. ಅವ್ರಿಗೆ ಇಬ್ಬರು ಮಂದಿಗೆ 72 ವರ್ಷ ತನಕ ಆಗಂಗಿಲ್ಲ. ಹಾಗಾದ್ರೆ ಕೇತನ್ದು ರೊಕ್ಕ ಎಷ್ಟು ವರ್ಷ ಬ್ಯಾಂಕ್ನಾಗ ಬೀಳ್ತೈತಿ? ಅಂದರೆ ಕೇತನ್ ರೊಕ್ಕ ಬ್ಯಾಂಕ್ನಾಗ ಎಷ್ಟು ವರ್ಷ ಬೀಳ್ತೈತಿ ಅಂತಂದ್ರೆ 22ರಾಗ 11 ಮೈನಸ್ ಮಾಡಿರಿ, ಅವಾಗ ಎಷ್ಟು ಸಿಗ್ತೈತಿ ನಮ್ಗೆ? 11 ವರ್ಷ. ಅವನ ಅಮೌಂಟ ಕೇತನ್ದ 11 ವರ್ಷ ಬ್ಯಾಂಕ್ನಾಗ ಬೀಳ್ತದೆ. ಇನ್ನು ತುಷಾರಂದು ಎಷ್ಟು ವರ್ಷ ಬೀಳ್ತೈತಿ? 22ರಾಗ 12 ವರ್ಷನ ಮೈನಸ್ ಮಾಡಿರಿ, ಒಂದು 10 ವರ್ಷ ಬೀಳ್ತದೆ ಬ್ಯಾಂಕ್ನಾಗ. ಅಂದ್ರೆ ಇವಂದು 11 ವರ್ಷ ಬಡ್ಡಿ ಸಿಗ್ತದೆ, ಇವಂದು 10 ವರ್ಷ ಬಡ್ಡಿ ಸಿಗ್ತದೆ. ಇಷ್ಟು ತಿಳ್ಕೊಬೇಕು ನೀವು. ಓಕೆ, ಈಗ 6% ಅಂದರೆ ಎಷ್ಟು ಪರ್ಸೆಂಟ್ ಬಡ್ಡಿಲಿ ಇಟ್ಟನ್ನೋದನ್ನ ಅಮೌಂಟ? 8% ವರ್ಷಕ್ಕೆ ಸಿಗತೈತಿ ಬಡ್ಡಿ. 8% ವರ್ಷಕ್ಕೆ ಬಡ್ಡಿ ಸಿಗತೈತಿ. ಹಾಗಾಗಿ ನಾವು ಈಗೇನು ಮಾಡ್ಕೋಬೇಕಂದ್ರೆ, ಇದು CIದಾಗ ಹೊಂಟೈತಿ. CIದಾಗ ಹೊಂಟೈತೆ ಅಂದ್ರೆ CIದ ಫಾರ್ಮುಲಾ ಒಂದು ಐತಿ ನಿಮ್ಗೆ. ನಾನೇನು ಮಾಡ್ಕೋತೀನಿ, ಇಲ್ಲಿ ತುಷಾರ ಇಷ್ಟು ಕೇತನ್ ಅಂತ ಬರ್ಕೋತಾನೆ. ತುಷಾರ ಆ್ಯಂಡ್ ಕೇತನ್. ತುಷಾರ್ನ ಕಡೆ ಇರೋ ಅಮೌಂಟ ಎಕ್ಸ್ ಅಂತ ತಿಳ್ಕೊರಿ. ತುಷಾರ್ನ ಕಡೆ ಅಮೌಂಟ ಎಕ್ಸ್ ಇದ್ರೆ ಟೋಟಲ್ ಅಮೌಂಟ್ ಎಷ್ಟೈತಿ? 24,700. ಹಂಗಾದ್ರೆ ಕೇತನ್ ಕಡೆ ಎಷ್ಟಾಗ್ತೈತಿ? ಅವ್ನು ಯಾರನ್ನು ಕಂಡುಹಿಡಿ ಅಂದ ನೀವು ಇಲ್ಲಿ? ಟೋಟಲ್ ಅಮೌಂಟ ಹೌ ಮಚ್ ಮಂದರ್ ಗೇವ್ ತುಷಾರ್ಗೆ ಎಷ್ಟು ಅಂದ್ರೆ ತುಷಾರನ್ನು ಎಕ್ಸ್ ಅಂತ ತಿಳ್ಕೊಂಡೆ. ಕೇತನ್ಗೆ ಎಷ್ಟು ಉಳಿತೈತಿ? 24,700. ಅದ್ರೊಳಗೆ ಮೈನಸ್ ಎಕ್ಸ್ ಮಾಡಿದಾಗ ತುಷಾರನ ಕಡೆ ಉಳಿದಷ್ಟು ಅವನ. ಅಂದರೆ ಇವಂಗೆ ಎಕ್ಸ್ ಕೊಟ್ಟಿದ್ದೀವಿ ಅಂದ್ರೆ, ತುಷಾರಿಗೆ ಎಕ್ಸ್ ಕೊಟ್ಟಿದ್ದೀವಿ ಅಂದ್ರೆ ಕೇತನ್ಗೆ ಎಷ್ಟು ಉಳಿದೈತೆ? ಟೋಟಲ್ ಎಷ್ಟು ಕೊಟ್ಟ ನಾವು ಮಂದರ? 24,700 ಕೊಟ್ಟಾನ. ಅದ್ರೊಳಗೆ ಎಕ್ಸನ್ನು ಮೈನಸ್ ಮಾಡಿದ್ರೆ ನಮ್ಗೆ ಕೇತನ್ ಕಡೆ ಉಳಿದು ಸಿಗ್ತದೆ. ಹೌದಾ? ಈಗ ಇದನ್ನು ಸಣ್ಣದು ಮಾಡೋದು ಸ್ವಲ್ಪ. ಈಗೇನು ಮಾಡ್ತೀನಿ ನಾನು, ಇಲ್ಲಿ ನೋಡ್ರಿ, ಕೇತನ್ಗೆ ಇಷ್ಟ ಆಯ್ತು, ತುಷಾರಂದು ಇದು ಅಮೌಂಟ್ ಸಿಕ್ತಂಗೆ ಆತ. ಇನ್ನೇನು ಮಾಡ್ಬೇಕು ನಾವು? ಅವ್ರು ಇಬ್ಬರದು ಮುಂದಿದ CI ಸೇಮ್ ಐತಿ. CI ಎರಡು ಮಂದಿದು ಸೇಮ್ ಐತಿ. ಹಾಗಾಗಿ ನಾನೇನು ಮಾಡ್ತೀನಿ, ಎಕ್ಸ್ದ ಅವ್ರು ಇಬ್ಬರು ಮಂದಿ ಈಗ 8% ವ್ಯಾಲ್ಯೂ ನಾನು ಏನು ಬರ್ಕೋಬೋದು? ಇದನ್ನು 108 ಅಂತಲೂ ಬರ್ಕೋಬೋದು. 108 ಇದ್ದದ 108 ಆಗೈತೆ ಅನ್ನೋಕೆ ಅರ್ಥ. 8 ಇದ್ದದ 108 ಡಿವೈಡೆಡ್ ಬೈ 100 ಮಾಡ್ಕೋಬೋದು. 108 ಡಿವೈಡ್ ಬೈ 100 ಮಾಡ್ಕೋಬೋದು. ಇದನ್ನು 108 ಡಿವೈಡ್ ಬೈ 100 ಮಾಡಿದ್ರೆ ಇದೇನು ಸಿಗ್ತೈತೆ ನನಗಿಲ್ಲಿ? 27/25 ಆಗ್ತದೆ. ಇದು 27/25 ಇಷ್ಟ ಆಗ್ತದೆ. ಅದನ್ನ ನಾನು ಮಾಡ್ಕೋತೀನಿ. ಇವರಿಬ್ಬರು ಮಂದಿದ್ದು ನಾವು 10 ಇಯರ್ಸ್ 11 ಇಯರ್ಸ್ ತುಷಾರಿಂದ 10 ಇಯರ್ಸ್ ಐತಿ. ಹಂಗಾದ್ರೆ ಇಷ್ಟು ಅಮೌಂಟ ಇನ್ಕ್ರೀಸ್ ಆಯ್ತು. ಎಕ್ಸ್ ಅಮೌಂಟ್ ಐತಿ ಅವನ ಕಡೆ, ತುಷಾರನ ಕಡೆ. ಆ ಎಕ್ಸ್ ಅಮೌಂಟ್, ತುಷಾರಂದು ಎಕ್ಸ್ ಅಮೌಂಟ ಎದಕ್ಕೆ ಸಂಬಂಧ ಐತಿ? ಕೇತನ್ಗೆ ಇಷ್ಟು ಅಮೌಂಟಿಗೆ ಸಂಬಂಧ ಸೇಮ್ ಐತಿ ಅಂದಂಗೆ ಅರ್ಥ. ಹಂಗಾದ್ರೆ ಇಲ್ಲಿ ಬ್ರಾಕೆಟ್ನಾಗ ಏನು ಬರ್ಬೋದು? 27/25 ಇಂಟು ಬ್ರಾಕೆಟ್ ಎಷ್ಟು? 10 ವರ್ಷದ ಇದು 10 ರೆಸ್ಟು ಮಾಡ್ಕೋಬೇಕು. ಇದು CIದಾಗ ಐತಿ, ಅದಕ್ಕಾಗಿ ನಾನೇನು ಮಾಡ್ಕೋಬೇಕು? ಅದರದ್ದು ಗಾತ್ರದಾಗ ಇಟ್ಕೋಬೇಕು. ಈಕ್ವಲ್ ಟು ಎಷ್ಟಕ್ಕೆ ಸಮ ಐತಿ? ಅದು 24,000
24,700 ಮೈನಸ್ ಎಕ್ಸ್ ಇಂಟು ಏನು ಮಾಡಬೇಕು 27 ಅವನದು ಅದು ಸೇಮ್ ಪರ್ಸೆಂಟ್ ಬಡ್ಡಿದಾಗ ಇಟ್ಟಾನ, ಅದಕ್ಕಾಗಿ 25 ಇಲ್ಲಿ ರೆಸ್ಟ್ ಮಾಡಬೇಕು. ಇಲ್ಲಿಯೂ ರೆಸ್ಟ್ ಎಷ್ಟು ಬರ್ತೈತೆ ಅಂದ್ರೆ ಇಲ್ಲಿ 11 ಬರ್ತದೆ. ಯಾಕೆ 11 ಬರ್ತದೆ ಅಂದರೆ ಎಕ್ಸ್ದ ಕೇತನದ 11 ವರ್ಷ ಐತೆ ನೋಡ್ರಿ, ಇಲ್ಲಿ 11 ವರ್ಷ ಕೊಟ್ಟನಲ್ಲ, ಅದಕ್ಕಾಗಿ ಅಷ್ಟು ಬರ್ತದೆ. ಈಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಹೆಂಗೆ ಸಿಂಪ್ಲಿಫೈ ಮಾಡ್ಬೇಕಂದ್ರೆ ನಾನೇನು ಮಾಡ್ತೀನಿ, ಇದಕ್ಕೆ ಕಾಮನ್ ಹೆಂಗೆ ಮಾಡ್ಕೋಬೇಕಂದ್ರೆ ಇದನ್ನು ಡಿವೈಡ್ ಬೈ ಮಾಡೋದು. ಇದೆಷ್ಟು ಅಮೌಂಟ್ ಐತಿ, ಇದೆಷ್ಟು ಐತಿಲ್ಲ ಅಷ್ಟು ವ್ಯಾಲ್ಯೂಲಿ ಇದನ್ನು ಡಿವೈಡ್ ಮಾಡೋದು. ಎರಡೂ ಕಡೆ ಡಿವೈಡ್ ಮಾಡಿಬಿಟ್ರೆ ಇದು ಕ್ಯಾನ್ಸಲ್ ಆಗಿ ಹೋಗ್ತದೆ. 11ರಾಗ 10 ತೆಗೆದ್ರೆ ಎಷ್ಟು ಉಳಿತೈತಿ ಅಂದ್ರೆ ಫಾರ್ಮುಲಾ ಐತೆ ನಮಗೆ. ಇದನ್ನು ಡಿವೈಡ್ ಬೈ ಯಾಕೆ ಮಾಡ್ಬೇಕಂತಂದ್ರೆ ಹೆಂಗೆ a raised to n ಡಿವೈಡ್ ಬೈ a raised to m ಇತ್ತಂದ್ರೆ ಅವಾಗ ಏನಾಗ್ತೈತೆ ನಮಗೆ a raised to n ಮೈನಸ್ m ಆಗ್ತದೆ. ಅವಾಗ ಇದು 11 ಐತಲ್ಲ, 11ರಾಗ 10 ತೆಗೆದ್ರೆ ಒಟ್ಟು 1 ಉಳಿತೈತಿ. ಈ ರೀತಿ ನಾವು ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತೀವಿ, ಹೌದಾ. ಈ ಫಾರ್ಮುಲಾನ ನಾವು ಇದಕ್ಕೆ ಯೂಸ್ ಮಾಡಿದಾಗ ನಮಗೆ ಸಿಂಪ್ಲಿಫೈ ಆಗಕ್ಕೆ ಈಸಿ ಆಗ್ತೈತಿ. ಅದನ್ನ ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನಾನು. ಈಗ ಡಿವೈಡ್ ಬೈ 27 ಡಿವೈಡ್ ಬೈ 25 ಆನ್ ಬೋತ್ ಸೈಡ್. ಎರಡು ಸೈಡನ್ನು ಡಿವೈಡ್ ಮಾಡಬೇಕು, ಎರಡು ಸೈಡನ್ನು ಅದು ಇದರಲ್ಲೇ ಡಿವೈಡ್ ಮಾಡಬೇಕು. ಅವಾಗ ಏನಾಗ್ತೈತಿ, ಇಲ್ಲಿ ಎಕ್ಸ್ ಅಷ್ಟೇ ಉಳಿತೈತಿ. ಇದು ಹೋಗಿಬಿಡ್ತೈತಿ, ಇಲ್ಲಿ ಈ ಪಾರ್ಟ್ ಹೋಗ್ತದೆ. ಆನಂತರ ಇದ್ರೊಳಗೆ 11ರಾಗ 1 ಹೋಗಿ 10 ಹೋಯ್ತಂದ್ರೆ ಒಂದು ಪಾರ್ಟ್ ಅಷ್ಟು ಉಳಿತೈತೆ, ಅಂದರೆ ಇದಷ್ಟೇ ಉಳಿತೈತೆ ಅನ್ನೋಂಗೆ ಅರ್ಥ, ಹೌದಾ. ಹಾಗಾಗಿ ನಾನೇನು ಮಾಡ್ತೀನಿ, ಈಗ ಎಕ್ಸ್ ಈಕ್ವಲ್ ಟು ಬರ್ಕೋತೀನಿ. ಎಕ್ಸ್ ಈಕ್ವಲ್ ಟು ಏನು ಉಳಿತೈತಿ 2400 ಇಂಟು ಇಲ್ಲೂ ಮಲ್ಟಿಪ್ಲೈ ಆಗ್ತದೆ ಡಿವೈಡ್ ಬೈ 25 ಮೈನಸ್ ಎಕ್ಸ್ ಅಂದ್ರೆ ಹಂಗೆ ಬರ್ಕೊಂಡು 27 ಎಕ್ಸ್ ಡಿವೈಡ್ ಬೈ 25. ಓಕೆ, ಈಗ ಇದನ್ನು ನಾನೇನು ಮಾಡ್ತೀನಿ, ಈ ಕಡೆ ತೊಗೊಳ್ತಾನೆ, ಇದನ್ನು ಈ ಕಡೆ ತೊಗೊಂಬರ್ತೀನಿ. ಎಕ್ಸ್ ಇದು ಈ ಕಡೆ ತೊಗೊಂಬರ್ತೀನಿ. ಎಕ್ಸ್ ಈ ಕಡೆ ತೊಗೊಂಬನ್ನಿ ಅಂದ್ರೆ ಅವಾಗ ಇನ್ನೂ ಈಸಿ ಆಗ್ತದೆ ಮಾಡಕ್ಕೆ ನಮಗೆ. ಈಗೇನು ಮಾಡೋಣ, ಎಕ್ಸ್ ಮೈನಸ್ ಆಗಂಗಿಲ್ಲ, ಎಕ್ಸ್ ಪ್ಲಸ್ ಆಗ್ತದೆ. ಇಲ್ಲಿ ಮೈನಸ್ ಇದ್ದದ ಪ್ಲಸ್ ಆಗ್ತದೆ. 27 ಎಕ್ಸ್ ಡಿವೈಡೆಡ್ ಬೈ 25 ಈಕ್ವಲ್ ಟು ಇದನ್ನು ಕಟ್ತಾ ಹೊಡ್ರಿ. ಕಟ್ತಾ ಏನು ಬೇಡ, ಹಂಗೆ ಇರಲಿ, ಅದು ಹಂಗೆ ಇರಲಿ, ಮಾಡ್ಬೋದು. ಇಲ್ಲಿ ಈಗೇನು ಮಾಡೋಣ, 24,700 ಇಂಟು 27 ಡಿವೈಡ್ ಬೈ 25 ಇಷ್ಟು ಉಳಿತಾ. ಈಗ ಇಲ್ಲಿ ಎಲ್ ಸಿ ಎಮ್ ತಗೋಬೇಕಿದು. ಇದು ಎಲ್ ಸಿ ಎಮ್ ಏನಾಗ್ತದೆ, ಇದನ್ನು ಮತ್ತು ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತೈತಿ. ಎರಡದ್ರ ಎಲ್ ಸಿ ಎಮ್ 25ನೇ ಆಗ್ತದೆ. ಇದು ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗ್ತದೆ, 1 ಹೋಗಿ ಇಲ್ಲಿ ಮಲ್ಟಿಪ್ಲೈ ಆಗ್ತದೆ. ಹಾಗಾಗಿ ಈಸಿಯಾಗಿ ಮಾಡ್ಬೋದು ಇದನ್ನು. ಇಲ್ಲಿ ಎಕ್ಸ್ 25 ಎಕ್ಸ್ ಪ್ಲಸ್ 27 ಎಕ್ಸ್ ಡಿವೈಡೆಡ್ ಬೈ 25 ಈಕ್ವಲ್ ಟು 24,700 ಇಂಟು 2700 25 ಆಗ್ತದೆ. ಇದು ಈ 25 ಕ್ಯಾನ್ಸಲ್ ಆಗ್ತದೆ. ಇವೆರಡು ಕೂಡಿಸ್ರಿ ಎಷ್ಟಾಗ್ತದೆ, 25 52 ಎಕ್ಸ್ ಆಗ್ತದೆ. 52 ಎಕ್ಸ್ ಈಕ್ವಲ್ ಟು 24,700 ಇಂಟು 27 ಆಗ್ತದೆ. ಈಗ ಕಟ್ತಾ ಹೊಡೀರಿ. 13 4 52, 13 1 13 9 ಹೋಯಿತು, 13 9 1 17 00 ಬಂತು. ಈಗ 4ರಲ್ಲಿ ಕಟ್ತಾ ಹೊಡೀರಿ. ಇದನ್ನು 4 1 4 4 16, 3 ಉಳಿತು, 4 7 28, 2 ಉಳಿತು, 4 5. ಈಗ ನಮಗೇನು ಮಾಡಬೇಕು, ಕಟ್ತಾ ಹೊಡೆದೀವಿ, ಎಲ್ಲ ಆಯಿತು. ಇನ್ನು ಮಲ್ಟಿಪ್ಲೈ ಮಾಡ್ಬೇಕಷ್ಟೇ. ಈಗ ಇದನ್ನು ಮಲ್ಟಿಪ್ಲೈ ಮಾಡಿರಿ. ಏನು ಉಳಿತೈತಿ ಅದನ್ನು ಮಲ್ಟಿಪ್ಲೈ ಮಾಡ್ಬೇಕು. ಇಲ್ಲೇನು ಉಳಿತು, ಎಕ್ಸ್ ಈಕ್ವಲ್ ಟು 475 ಇಂಟು 27 ಮಲ್ಟಿಪ್ಲೈ ಮಾಡ್ಬೇಕು. 27 4 ಎಷ್ಟು, 27 ಇಂಟು 4 ಮಾಡಿರಿ. 27 ಇಂಟು 4 ಮಾಡ್ರೆ 4 2 8, 4 7 28, 8 108. ಹಂಗಾದ್ರೆ ನಾನು ಇಲ್ಲಿ 108 ಬರ್ಕೋತೇನೆ. 27 4 ಐತಿ, 7 ಕೆಳಗೆ 0,
5 ಕೆಳಗೆ 0. ಓಕೆ, ಈಗೇನು ಮಾಡೋಣ? 27 ಏಳೆ ಎಷ್ಟಾಗ್ತದೆ? 27 ಏಳೆ 27 ಇಂಟು 7 ಮಾಡ್ಕೊಂಡು ಎಷ್ಟು? 7 ಎರಡಲೆ 14, 7 ಏಳೆ 49, ಅಂದರೆ 189 ಆಗ್ತದೆ. 189 5 ಕೆಳಗೆ 0. 27 ಐದಲಿ 135, 27 ಐದಲಿ 135. ಹಂಗಾದ್ರೆ ಇಲ್ಲಿ ಕೂಡಿಸ್ರಿ. 5 ಬಂತು, 9 3 12 ಬಂತು, 8 8 16, 16 2 18, 2 1, ಅಂದರೆ 12825. 12825 ಆನ್ಸರ್. ಇದೇ ಆನ್ಸರ್. ಇದು ಸ್ವಲ್ಪ ಸಣ್ಣದು ಮಾಡೋಣ. ಇಲ್ಲಿ ಇಷ್ಟೇ ಮಾಡಿದ್ರೆ ನಮಗೆ ಆನ್ಸರ್ ಸಿಗ್ತದೆ. ಏನಿಲ್ಲ, ಭಾಳ ಈಸಿಯಾಗಿ ಮಾಡ್ಬೋದು ಇಂಥ ಕ್ವಶನ. ಓಕೆ, ನೆಕ್ಸ್ಟ್ ಕ್ವಶನ್ನ ಯಾವುದು ಉಳಿತು? ಈ ಕ್ವಶನ್ ಉಳಿದೈತಿ. ಇದನ್ನೇನು ಮಾಡಬೇಕು? ಫಾರ್ಮುಲಾ ಐತಿ. a + b + ab ಡಿವೈಡೆಡ್ ಬೈ 100. ಈ ಫಾರ್ಮುಲಾದಾಗ ಹಾಕಿ ಮಾಡ್ಬೇಕು ಇದನ್ನು. ಇದ್ರಾಗ ಯಾವ್ದು ದೊಡ್ಡದು ಸಿಗ್ತೈತಿಲ್ಲ ಅದು, ಅಂದರೆ ಡಿಸ್ಕೌಂಟ್ ಕೇಳೋಣ ಇಲ್ಲಿ. ಈಗ ನಾನು ಫಸ್ಟ್ನೇದು ಬಿಡಿಸ್ತೀನಿ. ಫಸ್ಟ್ನೇದು ಏನು ಮಾಡೋಣ? 20%, 20 + 20 ಡಿಸ್ಕೌಂಟ್ ಅಂದಾಗ ಮೈನಸ್ ಆಗ್ತದೆ. ಅದಕ್ಕಾಗಿ ಇಲ್ಲಿ ಮೈನಸ್ ತೊಗೋತೀನಿ. ಅಂದರೆ ಫಸ್ಟಿಗೆ ಮೈನಸ್ ಪ್ಲಸ್ ಆಗ್ತದಲ್ಲ, ಅದಕ್ಕಾಗಿ ಇಲ್ಲಿ ಮೈನಸ್ ತೊಗೊಳ್ಳೋದು. ಆನಂತರ 20 ಇಂಟು ಇಲ್ಲಿ 20 ಮಾಡೋದು ಡಿವೈಡ್ ಬೈ 100. ಇಲ್ಲಿ ಏನಾಗ್ತದೆ? ಈ 0 ಹೋಗ್ತವೆ. 20 ಕೂಡಿಸಿದ್ರೆ ಎಷ್ಟಾಗ್ತೈತಿ? 20 ಕೂಡಿಸಿದ್ರೆ 40 ಆಗ್ತೈತಿ. 40ರಾಗ ಮೈನಸ್ 2 ಎರಡಲೆ 4, ಅವಾಗ 36% ಸಿಗ್ತದೆ. ಒಂದನೇದು 36% ಸಿಗ್ತದೆ. ಹೌದಾ? ಇದು ಒಂದನೇದು 36 ಸಿಕ್ತು. ಇಲ್ಲಿ ನಾನು ಬರೀತೀನಿ ಒಂದನೇದು 36%. ಇದು 36% ಸಿಕ್ತು. ಇನ್ನು ಇದನ್ನು ಹಿಂಗೆ ಕಂಡಿಡ್ರಿ. ಸೇಮ್ 25 + 15 ಮೈನಸ್ 25 ಇಂಟು 15 ಡಿವೈಡ್ ಬೈ 100. ಇದು ಎಷ್ಟಾಗ್ತದೆ? 15 40 ಆಗೈತಿ. 40 ಮೈನಸ್ 25 10 250. ಈಗ 5ರಲ್ಲಿ ಕೊಡ್ತಾ ಹೊಡಿಬೋದು ಇದನ್ನು. 5 3 15, 5 20ರಲ್ಲಿ, 5 4ರಲ್ಲಿ, 5 5ರಲ್ಲಿ, 5 3 15, 15 4 ಎಷ್ಟಾಗ್ತೈತಿ? 40 ಮೈನಸ್ 4 3 12 ಪಾಯಿಂಟ್ 3 ಉಳಿತು. 4 5 24, 4 7 28, 4 5 20. ಅಂದ್ರೆ 40ದಾಗ 3 ತೆಗೀರಿ. 40ದಾಗ 3 ತೆಗೆದ್ರೆ ಎಷ್ಟು ಉಳಿತೈತಿ? 37 ಉಳಿತೈತಿ. ಅದ್ರ ಮೈನಸ್ ಮಾಡಿ 0.75 ಮಾಡಿರಿ. 0.75 ಮಾಡಿದ್ರೆ 36.25 ಉಳಿತದೆ. 36.25 ಉಳಿತದೆ. ಹಂಗಾದ್ರೆ ಇದು ಎರಡನೇದು ಏನಾಗ್ತದೆ? 36.25 ಆಗ್ತದೆ. ಇನ್ನು ಮೂರನೇದು ಕಂಡಿಡಿಯೋಣ. ಇದಕ್ಕೆ ಕ್ಯಾಲ್ಕುಲೇಷನ್ ಮೇನ್ ಇರೋದು ಇಲ್ಲಿ ಏನೂ ಇಲ್ಲ. ಅದಕ್ಕಾಗಿ ಇದನ್ನು ನಾನು ಬಿಡಕ್ಕೆ ಹೇಳಿದ್ದು. ಟೈಮ್ ಕನ್ಸ್ಯೂಮಿಂಗ್ ಕ್ವಶನ್ ಇದು ಅಷ್ಟೇ. ಇನ್ನು 30% + 10% ಮೈನಸ್ 30 ಇಂಟು 10 ಡಿವೈಡ್ ಬೈ 100. ಇದೆಷ್ಟಾಯ್ತು? 30 40 ಆಯ್ತು. 40ರಾಗ ಮೈನಸ್ 3 ಮಾಡಬೇಕು. 37% ಸಿಗ್ತದೆ. ಇದು ಮೂರನೇದು 37% ಆಗ್ತದೆ. ಇನ್ನು ನಾಲ್ಕನೇದು ಕಂಡುಹಿಡೀರಿ. ನಾಲ್ಕನೇದ್ರಾಗ ಏನಾಗ್ತದೆ? 5% + 35 ಮೈನಸ್ 35 ಐದಲೇ ಎಷ್ಟು? 35 ಐದಲೇ 35 3 105, 35 ಐದಲೇ 3 5 15, 155 ಆಗ್ತದೆ. 35 5 5 25, 175 ಆಗ್ತದೆ. ಓಕೆ, 175 ಆಗ್ತದೆ. 35 5 175 ಡಿವೈಡ್ ಬೈ 100. ಓಕೆ, ಈಗೇನಾಗ್ತದೆ? ಇದು 35 + 5 ಸೇರಿಸಿದ್ರೆ 40. 40ರಾಗ ಮೈನಸ್ 0.175 ಆಗ್ತದೆ. 40ರಾಗ 1 ತೆಗೆದ್ರೆ 39 ಮೈನಸ್ 0.75. ಅವಾಗ ಏನಾಗ್ತದೆ? 38.25 ಉಳಿತದೆ. ಇಷ್ಟು ಪರ್ಸೆಂಟೇಜ ಇದರಲ್ಲಿ ನಾಲ್ಕನೇದರಲ್ಲಿ ಸಿಗ್ತದೆ. ಹಾಗಾದ್ರೆ ಆನ್ಸರ್ ನಮಗೇನು ಬೇಕು? ಯಾವ್ದು ದೊಡ್ಡ ಸಿಗಾಕಿತ್ತು? ನಾಲ್ಕನೇದನ್ನು ದೊಡ್ಡ ಸಿಗಾಯ್ತು. ಹಾಗಾದ್ರೆ ಆನ್ಸರ್ 3.
ಇಷ್ಟಾಗಿರುತ್ತೆ ಆನ್ಸರ್. ಮತ್ತು ಯಾವ ಕ್ವಶನ್ ಉಳಿತು? 18. ಇದೊಂದು ಕ್ವಶನ್ ಉಳಿದಿದೆ. ಓಕೆ, ಈ ಕ್ವಶನ್ದಾಗ ಏನು ಮಾಡ್ಯಾನ, ವಿಪುಲ್ 5400 ಮತ್ತು ವಿಜಯ 9400 ಮೊತ್ತವನ್ನು ಒಂದೇ ವಾರ್ಷಿಕ ಸರಳ ಬಡ್ಡಿ ದರದಲ್ಲಿ ಹೂಡಿಕೆ ಮಾಡ್ತಾರೆ. 5 ವರ್ಷ ಕೊನೆಯಲ್ಲಿ ವಿಜಯ್ ವಿಪುಲ್ಗಿಂತ 840 ರೂಪಾಯಿ ಹೆಚ್ಚು ತಗೋತಾನೆ. ಹೌದಾ? 8 ಆಗ್ತೈತಿ. ಹಾಗಾದ್ರೆ ವಾರ್ಷಿಕ ಬಡ್ಡಿ ದರ ಎಷ್ಟೈತಿ ಕಂಡುಹಿಡಿಯೋಣ. ಬಡ್ಡಿ ದರ ಕಂಡುಹಿಡಬೇಕು. ಇಲ್ಲಿ ಏನು ಮಾಡ್ಬೇಕು ನಾವು? ಮೂಲಧನ ಎಷ್ಟೈತಿ, ಮೂಲಧನದ ವ್ಯತ್ಯಾಸ ಕಂಡುಹಿಡ್ಬೇಕು ನಾವು. ಮೂಲಧನದ ವ್ಯತ್ಯಾಸ ಎಷ್ಟೈತಿ? ಇಲ್ಲಿ ನೋಡ್ರಿ, 9400 ಐತಿ, ಇಲ್ಲಿ 5400 ಐತಿ. 9400 ಮೈನಸ್ 5400 ಕಡಿಮೆ ಮಾಡಿದ್ರಾಗ ಎಷ್ಟಾಗ್ತೈತಿ? 4000 ಸಿಗ್ತದೆ. ಹೌದಾ? ಇಲ್ಲಿ ಕೆಳಗೆ ಬರ್ಕೋತೀನಿ ಇದನ್ನು. ಓಕೆ, ಮೂಲಧನದ ವ್ಯತ್ಯಾಸ ಇಷ್ಟ ಆಯ್ತು. ಹಾಗಾದ್ರೆ ಇನ್ನು ಏನು ಬೇಕು ನಮಗೆ? ಸರಳ ಬಡ್ಡಿ ಕಂಡುಹಿಡ್ಬೇಕು. SI ಸರಳ ಬಡ್ಡಿಯ ವ್ಯತ್ಯಾಸ. ಇದು ಎಷ್ಟೈತಿ? 840 ಐತಿ. 840 ಐತಿ ಕೊಟ್ಟ ನಾವು. ಹಾಗಾದ್ರೆ ನಾವು ಇದಕ್ಕೆ ಬಡ್ಡಿ ಕಂಡಿದ್ರೆ ಮುಗಿದು ಹೋಯ್ತು ನಾವು. ಈಗ 4000 ಬಡ್ಡಿನ ಇಷ್ಟು ಬಂದೈತೆ ಅಂದಂಗೆ ಅರ್ಥ. 4000 ಬಡ್ಡಿನ 840 ಬಂದೈತಿ. ಹಾಗಾದ್ರೆ 6 ಕಂಡುಹಿಡ್ಬೋದು ನಾವು. 5 ವರ್ಷದ ಕೊಟ್ಟ ಬಿಟ್ಟಾನ, ಈಗ ಟೈಮಿಂಗು ಕೊಟ್ಟುಬಿಟ್ಟಾನ. ಡೈರೆಕ್ಟ್ ಮೆಥಡನ್ನು ಹಾಕ್ಬೋದು, ಫಾರ್ಮುಲಾ ಹಾಕ್ಬೇಕು. SI = ಏನು ಫಾರ್ಮುಲಾ? PTR/100. ಹಾಗಾದ್ರೆ SI ಎಷ್ಟೈತಿ? SI ಕೊಟ್ಟಾನ 840. SI 840 ಐತಿ. 4000 ಇಂಟು T ಅಂದರೆ 5 R /100. ಇದನ್ನು ಕಟ್ತಾ ಹೊಡೀರಿ. ಇವು 20 ಹೋಗ್ತಾವೆ. 4 ಒಂದರಲ್ಲೇ 4 ಎರಡಲೇ 4 ಒಂದರಲ್ಲೇ. ಇನ್ನು 5ರಲ್ಲಿ ಹೋಗ್ತದೆ. 5 ಒಂದರಲ್ಲೇ 5 ಅಷ್ಟರಲ್ಲೇ 5 4ರಲ್ಲಿ ಹೋಗ್ತು. ಮತ್ತು 2 ಉಳಿತು. 5 4ರಲ್ಲಿ ಹೋಯ್ತು. 5 ಎರಡಲೇ 10. 5 ಎರಡಲೇ 10. ಇನ್ನೂ ಒಂದು 0 ಇಲ್ಲಿ ಮಿಸ್ ಹೊಡಿತಾನೆ. ಇಲ್ಲಿ 4 0 ಇರ್ತಾವೆ. 3 0 ಬರ್ತಾವೆ ಇಲ್ಲಿ. ಓಕೆ, ಇಲ್ಲಿ 3 0 ಅದಾವಲ್ಲ, ಹಾಗಾಗಿ ಇನ್ನು ಇದು 10 ಉಳಿತಿಲ್ಲ. ಇಲ್ಲಿ 10 ಉಳಿತೈತಿ. ಆ 10 ಡಿವೈಡ್ ಬೈ ಆಗ್ತದೆ. R = 42/10 ಆಗ್ತದೆ, =4.2% ಆಗ್ತದೆ. ಇದು ಆನ್ಸರ್ 4ನೇದು ನೋಡ್ರಿ, 4.2%. ಆಯಿತು. ಇವತ್ತಿನ ಕ್ವಶನ್ ಪೇಪರ 19 ಆಯಿತು. ಇದೊಂದು ಆನ್ಸರ್ 20ನೇ ಕ್ವಶನ್ ಆನ್ಸರ್ ಮಾಡಿ ಹೇಳ್ರಿ. ಇವತ್ತಿನ ಕ್ಲಾಸ ಎಲ್ಲರಿಗೂ ಹೆಂಗೆ ಅನಿಸೈತಿ ಅಂತ ತಿಳ್ಕೊಂಡು ಎಲ್ಲರೂ ನನಗೆ ಈ ಕ್ಲಾಸ್ ಚೆನ್ನಾಗಿ ಅನಿಸಿದ್ರೆ ನಿಮ್ಗೆ ಎಲ್ಲರೂ ಶೇರ್ ಮಾಡಿರಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಕ್ವಶನ್ದ ಆನ್ಸರ್ ಕಮೆಂಟ್ ಮಾಡಿರಿ. ಎಲ್ಲರೂ ಏನೇ ತಿದ್ದುಕೋಬೇಕಾದ್ರೂ ಭೀ ಅದರ ಬಗ್ಗೆ ಕಮೆಂಟ್ ಮಾಡಿರಿ. ಆನಂತರ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡಕತ್ತೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ, ಮರಿಬೇಡ್ರಿ ಅಂತಂದು ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.